ಇಂಡಿಯಾಲ್ ಶುರು ಮಾಡ್ತಕ್ಕಂಥ ಸ್ಟಾರ್ಟ್ಅಪ್ಸ್ ಅಲ್ಲಿ ಒಂದು ಸರ್ವೆ ಪ್ರಕಾರ ಅದೇ ವರ್ಷದಲ್ಲೇ ಸ್ಟಾರ್ಟ್ಅಪ್ಸ್ ಮುಚ್ಚಿಬಿಡ್ತಾರಂತೆ. ಎಲ್ಲಿ ಆ ಬಿಸ್ನೆಸ್ ಫೇಲ್ ಆಗುತ್ತೆ? ಬಿಸ್ನೆಸ್ ಅನ್ನೋದು ನಮ್ಮ ಇಷ್ಟ ಅನ್ನೋದಲ್ಲ, ಜನಗಳಿಗೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಉಪಯೋಗಕ್ಕೆ ಬರುತ್ತಾ, ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ, ಇದು ಡಿಮ್ಯಾಂಡ್ ಎಷ್ಟಿದೆ. ಈಗ ನಾನು ಹೊಸದಾಗಿ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂತ ಬಂತು. ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದು ಗೊತ್ತಿಲ್ಲ. ಜನ ನನ್ನ ಹತ್ರನೇ ಯಾಕೆ ಬರಬೇಕು? ಈ ಕ್ವಶನ್ಗೆ ಮೆಜಾರಿಟಿ ಆಫ್ ದಿ ಬಿಸ್ನೆಸ್ ಓನರ್ಸ್ ಹತ್ರ ಆನ್ಸರ್ಸ್ ಇರುತ್ತೆ. ಬಿಸ್ನೆಸ್ ಅಂದ್ರೆ ಇಟ್ಸ್ ಸಿಂಪಲ್, ನಾನು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಸೇಲ್ಸ್ ಪ್ರಾಬ್ಲಮ್ಗೆ ಏನೇನು ಕಾರಣಗಳು? ಇವತ್ತು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಅಂಗಡಿ ಇಟ್ಟಿದ್ದೀನಿ, ಜನ ಬರ್ತಾ ಇಲ್ಲ ಅಂದ್ರೆ ಬರೋದಿಲ್ಲ. ಇವತ್ತು ಜನ ಏನೇ ಪರ್ಚೇಸ್ ಮಾಡಬೇಕು ಅಂತಂದ್ರೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಸೆಲೆಬ್ರಿಟಿ ಫೇಸ್ ಇವರ ವ್ಯಾಲ್ಯೂ ಎಷ್ಟು ಸ್ಟ್ಯಾಂಡ್ ಮಾಡುತ್ತೆ? ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಸೊ ಅವ್ರನ್ನ ರೋಲ್ ಮಾಡಲ್ ಆಗಿ ತಗೊಂಡಿರ್ತಾರೆ. ಅಂಥವ್ರು ಸ್ಟಾರ್ಟಿಂಗ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಾಡಕ್ಟ್ ಅಲ್ಲಿ ನಿಜವಾಗ್ಲೂ ಕ್ವಾಲಿಟಿ ಇದ್ರೆ ಮಾತ್ರ ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗ್ತಾ ಹೋಗುತ್ತೆ. ಎಲ್ಲಿ ಬ್ರ್ಯಾಂಡಿಂಗ್ ಇರುತ್ತೆ ಅಲ್ಲಿ ಜಾಸ್ತಿ ದುಡ್ಡನ್ನ ಪೇ ಮಾಡೋದಕ್ಕೆ ಕಸ್ಟಮರು ಇಷ್ಟಪಡ್ತಾರೆ. ಬ್ರ್ಯಾಂಡಿಂಗ್ ಅಂದ್ರೆ ಹೋಟೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನೋಡಿದ ತಕ್ಷಣ ವಾವ್ ಸ್ಮೆಲ್, ಘಮ 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 ಅಂತ ಊಟದ ವಾಸನೆ ಟೇಸ್ಟ್ ಮಾಡಿದ್ರಿ, ನಾಲ್ಗೆ ಇಷ್ಟ ಆಯ್ತು, ನೀವು ಕೂತ್ಕೊಳ್ಳೋ ಚೇರ್ ಇರ್ಬೋದು, ಸೋಫಾ ಇರ್ಬೋದು, ಎಷ್ಟು ಕಂಫರ್ಟಬಲ್ ಆಗಿದೆ, ಈ ಪಂಚೇಂದ್ರಿಯಗಳು ಖುಷಿ ಆಗುತ್ತಲ್ಲ, ಅದನ್ನ ಬ್ರ್ಯಾಂಡ್ ಅಂತ ಕರೀತೀವಿ. ಒಂದು ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ತಗೋಣ, ಒಳ್ಳೆ ಟಾಪ್ ಬ್ರ್ಯಾಂಡೇ ತಗೊಂಡ್ರು ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಒಂದು 250 300 ರೂಪಾಯಿ ಖರ್ಚಾಗುತ್ತೆ. ನೀವು ರೋಡ್ ಸೈಡಲ್ಲಿ ಇಟ್ಟರೆ 500 ರೂಪಾಯಿ ಮಾಡಿ, ರೋಡ್ ಸೈಡಲ್ಲಿ ಒಂದು ಶೋರೂಮಲ್ಲಿ ಇಟ್ರಿ ಅದೇ 500 ರೂಪಾಯಿ ಇರೋದು 800 ಇಂದ 1000 ರೂಪಾಯಿ. ಅದೇ ನೀವು ಮಾಲಲ್ಲಿ ಇಟ್ರಿ, ಎಲ್ಲಿ ಇಡ್ತೀರಾ, ಹೇಗೆ ಇಡ್ತೀರಾ, ನೋಡಕ್ಕೆ ಹೇಗೆ ಕಾಣುತ್ತೆ, ಇದ್ರ ಮೇಲೆ ಪ್ರೈಸ್ ಹೋಗಿ. ಮೇಯ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಾಗ ಜನ ಎಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತಾನೆ ಡಿಫೈನ್ ಮಾಡಿರಲ್ಲ. ನಾನು ಎಲ್ರಿಗೂ ಸೀರೆ ಮಾಡ್ತೀನಿ, ವರ್ಕ್ ಆಗಲ್ಲ. ಸ್ಪೆಸಿಫಿಕ್ ಆಗಿ ನಾನು ಇಂಥ ಕೆಟಗರಿಯವ್ರಿಗೆ, ಇಂಥ ಒಂದು ಟ್ರೆಂಡ್ ಇರೋರಿಗೇನೆ ನಾನು ಸ್ಯಾರಿನ ಸೇಲ್ ಮಾಡ್ತಾ ಇದ್ದೀನಿ. ನಾನು ಕಾಫಿ ಅಂಗಡಿ ಇಟ್ಟರೆ 10 ರೂಪಾಯಿ ತಗೊಳ್ಳೋರಿಗೆ ನಾನು ಕಾಫಿ ಅಂಗಡಿ ಇಡ್ತಾ ಇದ್ದೀನಿ, 100 ರೂಪಾಯಿ 400 ರೂಪಾಯಿ ಕೊಡೋರಿಗೆ ಕಾಫಿ ಅಂಗಡಿ ಇಡ್ತಾ ಇದ್ದೀನಿ. 3 ಜನ ಬೇಕು ಅಂದ್ರೆ ವರ್ಕ್ ಆಗಲ್ಲ. BMW ಕಾರು ತಪ್ಪಿ ಬಂದು ನಾನು ನಾರ್ಮಲ್ ಪೀಪಲ್ 10 ಲಕ್ಷಕ್ಕೂ ರೀಚ್ ಆಗೋ ತರ ನಾನು ಕಾರ್ ಬಿಡ್ತೀನಿ ಅಂತಂದ್ರೆ BMW ಯಾರನ್ನೂ ಬ್ರ್ಯಾಂಡ್ ಅಂತ ಕರೆಯೋದು. ಇವತ್ತಿನ ಮೆಜಾರಿಟಿ ಬಿಸ್ನೆಸ್ ಓನರ್ಸ್ ಪ್ರಾಬ್ಲಮ್ಸ್ ಏನು ಅಂದ್ರೆ ಮೆಂಟರ್ನ ಹಿಡಿಬೇಕು ಅನ್ನೋದೇ ಗೊತ್ತಿಲ್ಲ. ಈ ಗೈಡೆನ್ಸ್ ಇದ್ರೆ 10 ಲಕ್ಷ ಕಳ್ಕೊಳ್ಳೋ ಜಾಗದಲ್ಲಿ 10,000 ರೂಪಾಯಿ ಎದ್ದು ಬಂದಿರ್ತೀರ. ನಾನು ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಬಿಸ್ನೆಸ್ ಚೆನ್ನಾಗಿದೆ, ನಾನು 10 ಜನ ಕೆಲ್ಸಕ್ಕೆ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಾ, ನನ್ನ ಕಾಂಪಿಟೇಟರ್ಸ್ನ ನಾನೇ ಹುಟ್ಟಾಕ್ತೀನ? ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಿ, ನನಗೇನು ಆಗ್ತಾ ಇಲ್ಲ, ಅಟ್ಲೀಸ್ಟ್ ನಾನು ಹೇಳ್ಕೊಟ್ಬಿಟ್ಟಾರು ದುಡ್ಡು ಮಾಡೋಣ ಅನ್ಕೊಂಡು ಮಾಡ್ತಿರೋರು ಎಷ್ಟೋ ಜನ ಅಂದ್ರೆ ಕೈ ತೊಳೆದು ಇಲ್ಲಿಂದ ಎತ್ಕೊಂಡ್ಬಿಡೋಣ. ಒಂದು ಒಳ್ಳೆ ಬಿಸ್ನೆಸ್ ಮನ್ ಆಗ್ಬೇಕು ಅಂದ್ರೆ ಅವನಲ್ಲಿ ಆಕ್ಚುಲಿ ಇರಬೇಕಾದಂತ ಕ್ವಾಲಿಟೀಸ್ ಏನೇನು? ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗಬೇಕು ಅಂತಂದ್ರೆ 3 ಕ್ವಾಲಿಟೀಸ್ ಇಂಪಾರ್ಟೆಂಟ್. ಒಂದು ಟೆಕ್ನಿಕಲ್ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಕರಿತೀವಿ, ಮ್ಯಾನೇಜರಿಯಲ್ ಪಾರ್ಟ್ ಆಫ್ ದ ಬಿಸ್ನೆಸ್, ಇನ್ನೊಂದು ಆಂಟ್ರಪ್ರನರ್ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ ಕ್ಲಿನಿಕ್ ಅಂದ್ರೆ ಕನ್ಸಲ್ಟ್ ಮಾಡ್ತಾರೆ ಈ ವಿಚಾರದಲ್ಲಿ. ಈಗ ಆಲ್ರೆಡಿ ಬಿಸ್ನೆಸ್ ಶುರು ಮಾಡಿ ಕೈ ಸುಟ್ಕೊಂಡಿರೋರು ನಿಮ್ಮನ್ನ ಕನ್ಸಲ್ಟ್ ಮಾಡ್ಬೇಕಾ, ಅಥವಾ ನಾನು ಇನ್ನೂ ಬಿಸ್ನೆಸ್ ಶುರು ಮಾಡಿಲ್ಲ? ವೆರಿ ಗುಡ್ ಕ್ವೆಶ್ಚನ್. ತುಂಬಾ ಕನಸುಗಳನ್ನ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಇಷ್ಟು ದುಡ್ಡು ಮಾಡ್ಬೋದು, ಏನೇನೋ ಆಸೆಗಳನ್ನ ಇಟ್ಕೊಂಡು ಮಾಡಿದ್ರಿ. ಆದ್ರೆ ನೀವು ಅಂದ್ಕೊಂಡ ಹಾಗೆ ಬಿಸ್ನೆಸ್ ನಡೀತಾ ಇಲ್ಲ, ಅಥವಾ ನೀವು ಅಂದ್ಕೊಂಡಷ್ಟು ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ. ಏನ್ ಕಾರಣಗಳಿರ್ಬೋದು, ಯಾಕೆ ಆಗ್ತಾ ಇಲ್ಲ? ಇದ್ರ ಬಗ್ಗೆ ಈ ಪಾಡ್ಕಾಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೊಂದಷ್ಟು ಇನ್ಸೈಟ್ಗಳನ್ನ ಕೊಡುತ್ತೆ. ರಾಜೇಶ್ ವಿಲ್ಸಾ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ನಿಮಗೆ ಬಹಳ ಬಹಳ ಬಹಳನೇ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ಈಗ ಅಡುಗೆ ಮಾಡ್ತಿರೋ ಎಲ್ಲ ಹೆಣ್ಮಕ್ಳಿಗೆ, ಅಡುಗೆ ಮಾಡ್ತಾ ನಂದೊಂದು ಹೋಟ್ಲ್ ಇಡಬೇಕು, ರೆಸ್ಟೋರೆಂಟ್ ಇರಬೇಕು ಅಂತ ಕನಸು ಕಟ್ಕೊಂಡಿರೋ ಹೆಣ್ಮಕ್ಳಿಗೆ, ಡಿಗ್ರಿ ಕಂಪ್ಲೀಟ್ ಮಾಡಿದ್ರ ಯಾವ ಕೆಲಸಕ್ಕೆ ಹೋಗಬೇಕು ಹೋಗಬಾರ್ದು ಅಂತ ಯೋಚನೆ ಮಾಡ್ತಿರೋ ಹುಡುಗರಿಗೆ, ಆ್ಯಂಡ್ ಸೋಮವಾರ ಶುರು ಆಗಿದ್ರೆ ಯಾಕಾದರೂ ಸೋಮವಾರ ಬರುತ್ತೆ ಅಂತ ಯೋಚನೆ ಮಾಡ್ತಿರೋ IT ಎಂಪ್ಲಾಯೀಸ್ಗೆ, ನಿಮಗೆ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಆಸೆ ಇರತ್ತಲ್ಲ, ಆ ಆಸೆ ಕನಸು ಕಂಡು ಭಯ ಪಡ್ತಿರೋ ಎಷ್ಟೋ ಒಂದು ಏನಂತ ಹೇಳಿ ಕನಸು ಹೊತ್ತಿರ್ತಕ್ಕಂಥ ಎಲ್ಲರಿಗೂ ಅಷ್ಟೇ ಇವತ್ತಿನ ಪಾಡ್ಕಾಸ್ಟ್ ಬಹಳ ಬಹಳನೇ ಹೆಲ್ಪ್ ಆಗುತ್ತೆ. ಇವತ್ತು ಮಾತಾಡೋ ವಿಚಾರ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಸಿಂಪಲಾಗಿ ಹೇಳ್ತೀನಿ ನೋಡಿ. ಇವಾಗ ನಿಮಗೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಕೆಮ್ಮು ಬಂದಿರುತ್ತೆ. ಜ್ವರ, ಕೆಮ್ಮು, ತಲೆನೋವು ಬಂತು ಅಂತ ಏನೋ ಒಂದು 2 ದಿನ ಮನೇಲಿದ್ದು ಆರಾಮಾಗಿ ರೆಸ್ಟ್ ತೊಗೊಂತೀರ. ಆದರೆ ಜ್ವರ ಒಂದು ಸ್ವಲ್ಪ ಸೀರಿಯಸ್ ಆದಾಗ ಏನು ಮಾಡ್ತೀರ? ಇಲ್ಲ ಡೆಫಿನೆಟ್ಲಿ ಹಾಸ್ಪಿಟ್ಲಿಗೆ ಹೋಗಲೇಬೇಕು, ಡಾಕ್ಟರ್ ಹೇಳ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡಲೇಬೇಕು ಅಂತ ಎಷ್ಟು ಚೆನ್ನಾಗಿ ನೀವು ಒಂದು ಕ್ಲಿನಿಕ್ ಹೋಗಿ ಒಂದು ಸಲ್ಯೂಷನ್ ತೊಗೊತಿರಲ್ಲ, ಅದೇ ಥರ ನೀವು ನಿಮ್ಮದೇ ಆದಂಥ ಒಂದು ಕನಸಿನ ಬಿಸ್ನೆಸ್ನ ಶುರು ಮಾಡ್ತೀರ. ಲೆಟ್ಸ್ ಹೆಣ್ಮಕ್ಳು ಒಂದು ಸೀರೆ ಬಿಸ್ನೆಸ್ ಆಗ್ಬೋದು, ಒಂದು ಸ್ಪಾ ಆಗ್ಬೋದು, ಅಥವಾ ಈಗ ಗಂಡು ಮಕ್ಳು ಎಷ್ಟೋ ಜನ ಒಂದು ದೊಡ್ಡ ಚಿಕ್ಕ ಒಂದು ಸ್ಮಾಲ್ ಸ್ಕೇಲಲ್ಲೇ ಒಂದು ಸಣ್ಣ ಫ್ಯಾಕ್ಟ್ರಿ ಶುರು ಮಾಡ್ತೀರ, ಒಂದು ಬಿರಿಯಾನಿ ಹೋಟ್ಲ್ ಇಡ್ತೀರ. ಎಲ್ಲ ಶುರು ಆಗತ್ತೆ ಇನಿಷಿಯಲಿ 1 ವಾರ 2 ವಾರ ಚೆನ್ನಾಗಿರುತ್ತೆ.
ಕೆಲವರು ಬಿಸ್ನೆಸ್ ಒಂದು ತಿಂಗಳು ಚೆನ್ನಾಗಾಗಿ ಆಮೇಲೆ ಡಲ್ ಆಗೋಗುತ್ತೆ. ಇನ್ನು ಕೆಲವರು ಪಾಪ ತುಂಬಾ ದುಡ್ಡು ಖರ್ಚು ಮಾಡಿ ಕೂತಿರ್ತೀರ, ಆದರೆ ಆ ಬಿಸ್ನೆಸ್ಸೇ ಪಿಕಪ್ ಆಗಲ್ಲ. ಇಷ್ಟೆಲ್ಲ ನೀವು ಯೋಚನೆ ಮಾಡ್ತಿರ್ತಕ್ಕಂಥ ನಿಮಗೆ, ಯಾಕಾದರೂ ಬಿಸ್ನೆಸ್ ಶುರು ಮಾಡ್ಬಿಟ್ಟೆ ಅನ್ನೋ ಭಯದಲ್ಲಿ ಬದುಕ್ತಿರೋ ನಿಮಗೆ ಡೆಫಿನೆಟ್ಲಿ ಇವತ್ತಿನ ಪಾಡ್ಕಾಸ್ಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ಟ್ರೈಟ್ ಅವೇ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬಿಸ್ನೆಸ್ ಕ್ಲಿನಿಕ್ಗೆ. ಏನಿದು ಬಿಸ್ನೆಸ್ ಕ್ಲಿನಿಕ್? ಬಿಸ್ನೆಸ್ ಕ್ಲಿನಿಕ್ಗೆ ನೀವು ಬಂದರೆ ಹೇಗಿದು ಸಹಾಯ ಆಗುತ್ತೆ, ಬನ್ನಿ ಮಾತಾಡೋಣ. ಇವತ್ತಿನ ನಮ್ಮ ಅತಿಥಿ ಜೊತೆಗೆ GD ತುಂಗರಾಜ್ ಅವರು, ನಮಸ್ತೆ. ನಮಸ್ತೆ. ಮೂಲತಃ ನೀವೊಬ್ಬರು ಇಂಜಿನಿಯರ್. ನೀವು ಹೌದು. ನಿಮ್ಮದೇ ಆದಂಥ ಒಂದು ಸ್ವಂತ ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಆಲ್ಮೋಸ್ಟ್ ಒಂದು 50ಕ್ಕಿಂತ ಹೆಚ್ಚು ಕಂಪನಿಗಳಿಗೆ ನೀವು 50+ MNCs 50+. ವರ್ಕ್ ಒಂದು ಖುಷಿ ಆಗೋದು ಈ ವಿಚಾರ ಏನು ಅಂದರೆ, ಇವತ್ತು ನಾವು ಮಾತಾಡೋ ಬಿಸ್ನೆಸ್ ಕ್ಲಿನಿಕ್ ಬಗ್ಗೆ, ಈಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ನೀವು ಸಾಕಷ್ಟು ಜನಕ್ಕೆ ಸೊಲ್ಯೂಷನ್ಸ್ ಕೊಟ್ಟಿದ್ರ. ಹಾ. ಬಿಸ್ನೆಸ್ ಕ್ಲಿನಿಕ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ಈಗ ನಮ್ಮ ಕರ್ನಾಟಕದ ಪುಣ್ಯಾತ್ಮನೇ, ನಿಜವಾಗ್ಲೂ ನಮ್ಮ ಕರ್ನಾಟಕ ರತ್ನ ಅಪ್ಪೂರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಅವ್ರ ಹೆಸರಲ್ಲಿ ಕರ್ನಾಟಕದಲ್ಲಿ ನೋಡಿ ಎಲ್ಲೇ ಆಗಲಿ ಬಿರಿಯಾನಿ ಅಂಗಡಿಗಳು ಓಪನ್ ಆಗಲಿ, ಅದೃಷ್ಟ ಅಪ್ಪು ಸರ್ ಹೆಸರೇ ಅಷ್ಟು ಲಕ್ಕಿ. ಸೊ ಅದೇ ಥರ ಈಗ ಎಷ್ಟೋ ಜನ ಒಂದು ಹೋಟೆಲ್ ಮಾಡಬೇಕು ಅಂತನೋ, ಒಂದು ಸೀರೆ ಬಿಸ್ನೆಸ್ ಮಾಡಬೇಕು ಅಂತನೋ, ಅಥವಾ ಏನೋ ಒಂದು ಸಣ್ಣ ಫ್ಯಾಕ್ಟ್ರಿ ಇಡಬೇಕು ಅಂತ ಏನೇನೋ ಬಿಸ್ನೆಸ್ ಶುರು ಮಾಡಿಬಿಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರು ರೀಲ್ ಆಗ್ತಿರ್ತಾರಲ್ಲ, ನೀವು ನೋಡಿರ್ತಾರೆ. ನಾವು ನಾನು ಬಿಸ್ನೆಸ್ ಶುರು ಮಾಡಿದೆ, ಒಂದು ತಿಂಗಳಲ್ಲೇ ಮನೆ ತೊಗೊಂಡ್ಬಿಟ್ಟೆ, ಒಂದು ವರ್ಷದಲ್ಲಿ ಒಂದು ಕಾರ್ ತೊಗೊಂಡ್ಬಿಟ್ಟೆ. ಏನು ಬಿಸ್ನೆಸ್ ಅಷ್ಟು ಈಸಿ ಇಲ್ಲ, ಏನೇನೋ ರೀಲ್ ಹಾಕ್ತಾರೆ. ಇನ್ನು ಕೆಲವರು ಹಾನೆಸ್ಟಾಗಿ ಕೂಡ ಹಾಕ್ತಾರೆ, ಏನೇನೋ ಇದ್ದಿದ್ದು ಒಡವೆ ಎಲ್ಲ ಮಾರ್ಕೊಂಡು ಬಿಸ್ನೆಸ್ ಶುರು ಮಾಡಿದೆ, ಆಗಲಿಲ್ಲ, ಈ ತಪ್ಪುಗಳು ಮಾಡಿಬಿಡಿ ಅಂತ. ನೀವು ಗಮನಿಸಿದ್ರೆ ಇಂಡಿಯಾದಲ್ಲಿ ಶುರು ಮಾಡ್ತಕ್ಕಂಥ ಸ್ಟಾರ್ಟಪ್ಸಲ್ಲಿ ಒಂದು ಸರ್ವೆ ಪ್ರಕಾರ ಮೆಜಾರಿಟಿ ತುಂಬ ದೊಡ್ಡ ಮಟ್ಟದ ಹೆಸರು, ಅಂದರೆ ದೊಡ್ಡ ಪರ್ಸೆಂಟೇಜ್ ಒಂದೇ ವರ್ಷದಲ್ಲೇ ಸ್ಟಾರ್ಟಪ್ಸು ಮುಚ್ಚಿಬಿಡ್ತಾರಂತೆ. 90%. ನಾನು 90% ಹೇಳೋದು ಬೇಡ ಅಂತ. 90% ಬಿಸ್ನೆಸ್ ಹೊಸದಾಗಿ ಶುರು ಮಾಡಿದಂಥ ಸ್ಟಾರ್ಟಪ್ಸ್ ಕ್ಲೋಸ್ ಆಗೋಗುತ್ತೆ. ನಿಮ್ಮ ಪ್ರಕಾರ ಈ ಬಿಸ್ನೆಸ್ ಓನರ್ಗಳು ಶುರು ಮಾಡಿದಾಗ ಸೊ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ, ಅಥವಾ ಎಲ್ಲಿ ಆ ಬಿಸ್ನೆಸ್ ಫೇಲ್ ಆಗುತ್ತೆ? ಓಕೆ, ಮೊದಲನೇದಾಗಿ ಬಿಸ್ನೆಸ್ ಅಂತ ಬಂದಾಗ ನನಗೆ ಇಷ್ಟ ಈ ಬಿಸ್ನೆಸ್ಸು ನಾನು ಮಾಡ್ತಾ ಇದ್ದೀನಿ ಅಂತ ತುಂಬ ಜನ ಬರ್ತಾರೆ. ಬಟ್ ಬಿಸ್ನೆಸ್ ಅನ್ನೋದು ನಮ್ಮ ಇಷ್ಟ ಅನ್ನೋದಲ್ಲ. ಬಿಸ್ನೆಸ್ ಅನ್ನೋದು ಜನಗಳಿಗೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವೀಸಸ್ಸು ಉಪಯೋಗಕ್ಕೆ ಬರುತ್ತಾ, ಅಥವಾ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವೀಸ್ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ, ಅಥವಾ ಏನು ವ್ಯಾಲ್ಯೂ ಅಡಿಷನ್ ಕೊಡ್ತಾ ಇದೆ, ಅಥವಾ ಏನು ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದು ಡಿಮ್ಯಾಂಡ್ ಎಷ್ಟಿದೆ ಪ್ರಾಡಕ್ಟ್. ಎಕ್ಸ್ಪೆಷಲಿ ನೀವು ಏನು ಬಿಸ್ನೆಸ್ ಮಾಡೋದಕ್ಕೆ ಹೊರಟಿದ್ದೀರಾ, ಅದರಿಂದ ಜನಗಳಿಗೆ ಏನು ಉಪಯೋಗ ಅನ್ನೋದನ್ನು ನೀವು ಫಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಉಪಯೋಗ ಅಂತ ಸ್ಟಡಿ ಮಾಡಿದ ಮೇಲೆ ನೆಕ್ಸ್ಟು ಅದಕ್ಕೆ ಜನ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರಾ, ಆ ಪ್ರಾಡಕ್ಟಿಗೆ ದುಡ್ಡು ಕೊಟ್ಟು ತೊಗೊಳೋದಕ್ಕೆ ರೆಡಿ ಇದ್ದಾರಾ. ಸೊ ಅದಾದಮೇಲೆ ಎಷ್ಟು ಜನ ರೆಡಿ ಇದ್ದಾರೆ, ಮಾರ್ಕೆಟ್ ಸರ್ವೆ ಮಾಡಬೇಕಾಗಿತ್ತು. ಈ ಉದಾಹರಣೆ ಕರ್ನಾಟಕದಲ್ಲಿ, ಅಥವಾ ಬೇಡ ಯಾವುದೋ ಒಂದು ಉದಾಹರಣೆ ತೊಗೊಳ್ಳೋಣ. ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಸರಿನಾ? ಈಗ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಬಂದರೆ ಇವತ್ತು ಸಾವಿರಾರು ಜನ ಮಾಡ್ತಿದ್ದಾರೆ. ನೀವು ಬರೀ ಒಂದು ಏರಿಯಾ ತೊಗೊಂಡ್ರೆ ಅಲ್ಲೇ 100 ಜನ ಇರ್ತಾರೆ, ಸ್ಯಾರಿ ಬಿಸ್ನೆಸ್ ಆನ್ಲೈನಲ್ಲಿ ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಅಂಗಡಿಗಳಿರುತ್ತೆ. ಈಗ ನಾನು ಹೊಸದಾಗಿ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂತ ಬಂದರು. ಫಸ್ಟ್ ಆಫ್ ಆಲ್ ಮಾರ್ಕೆಟು ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದು ಗೊತ್ತಿಲ್ಲ. ಅಷ್ಟೆಲ್ಲ ಕಾಂಪಿಟೇಷನ್ ಇದ್ದರೂ ಕೂಡ ಜನ ನನ್ನ ಹತ್ರನೇ ಯಾಕೆ ಬರಬೇಕು? ಈ ಕ್ವೆಶ್ಚನಿಗೆ ಮೆಜಾರಿಟಿ ಆಫ್ ದಿ ಬಿಸ್ನೆಸ್ ಓನರ್ಸ್ ಹತ್ರ ಆನ್ಸರ್ಸ್ ಇರೋದಿಲ್ಲ. ಬಿಸ್ನೆಸ್ಸಲ್ಲಿ 2 ಮಂತ್ರ ಇದೆ. ಒಂದು, ಐದರ್ ಡೂ ಇಟ್ ಫಸ್ಟ್ ಆರ್ ಡೂ ಇಟ್ ಯೂನಿಕ್ ಅಂತ. ಅಂದರೆ ಯಾರೂ ಮಾಡದೇ ಇರೋದನ್ನು ಮೊದಲು ಯಾರೂ ಮಾಡದೇ ಇರೋದನ್ನು ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಓಡುತ್ತೆ, ಯಾಕೆಂದರೆ ಕಾಂಪಿಟೇಟರ್ಸ್ ಇರೋದಿಲ್ಲ. ಸೊ ಎರಡನೇದು ಬಂದು 10 ಜನ ಕಾಂಪಿಟೇಟರ್ಸ್ ಇದ್ದರೂ ಕೂಡ ಜನ ನನ್ನ ಹತ್ರನೇ ಯಾಕೆ ಬರಬೇಕು, ಅಥವಾ ನನ್ನ ಪ್ರಾಡಕ್ಟ್ ಅಥವಾ ಸರ್ವಿಸ್ ಹತ್ರನೇ, ನನ್ನ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನೇ ಯಾಕೆ ಪರ್ಚೇಸ್ ಮಾಡಬೇಕು, ಏನು ಯೂನಿಕ್ನೆಸ್ ಇದೆ. ಸೊ ಇದು 2 ವೆರಿ ಇಂಪಾರ್ಟೆಂಟ್. ಐದರ್ ಡೂ ಇಟ್ ಫಸ್ಟ್ ಆರ್ ಡೂ ಇಟ್ ಯೂನಿಕ್. ಸೊ ಇಲ್ಲಿ ತಪ್ಪು ಮಾಡ್ತಾ ಇರೋದು ಏನಂತ ಅಂದರೆ, ಅವ್ರು ಯಾರೋ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ನಾನು ಮಾಡಿಬಿಡ್ತೀನಿ, ಅವರು 1 ಲಕ್ಷ ದುಡಿತಾ ಇದ್ದಾರೆ ಅಥವಾ 2 ಲಕ್ಷ ದುಡಿತಾ ಇದ್ದಾರೆ, ನಾನು ದುಡಿದು ಬಿಡ್ತೀನಿ ಅನ್ನುವಂಥದ್ದು ಒಂದು ಸರ್ಫೇಸ್ ಲೆವೆಲಲ್ಲಿ ರಿಸಲ್ಟ್ ನೋಡ್ಕೊಂಡು ಬಂದಿದ್ದಾರೆ. ಅದು ಪ್ಯಾಟರ್ನ್ ಹಂಗೆ ಅನ್ಸುತ್ತಲ್ಲ, ಯಾರೋ ಒಬ್ಬರೇನೋ ಮಾಡಿದ್ರೆ ಎಲ್ಲರೂ ಅದನ್ನೇ ಮಾಡ್ತೀನಿ. ಬಟ್ ಅವರು ರಿಸಲ್ಟ್ ನೋಡಿರ್ತಾರೆ, ಬಟ್ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಡೀಟೇಲಾಗಿ ಸ್ಟಡಿ ಮಾಡಿರೋದಿಲ್ಲ. ಸಿಂಪಲಾಗಿ ಹೇಳಬೇಕು ಅಂದರೆ, ಅವ್ರು ದುಡಿತಾ ಇದ್ದಾರೆ, ನಾನು ದುಡಿತೀನಿ, ಬಟ್ ಅವ್ರು ದುಡಿಯೋದಕ್ಕೆ ಏನೇನು ಮಾಡಿದರು, ಎಷ್ಟು ವರ್ಷದಿಂದ ಕಷ್ಟಪಡ್ತಿದ್ದಾರೆ, ಅವರು ಪ್ರಾಡಕ್ಟ್ಗೆ ಏನು ವ್ಯಾಲ್ಯೂ ಅಡಿಷನ್ ಕೊಟ್ಟಿದ್ದಾರೆ, ಅಥವಾ ಕಸ್ಟಮರ್ ಅವ್ರ ಹತ್ರನೇ ಯಾಕೆ ಹೋಗ್ತಿದ್ದಾರೆ, ಅವರಲ್ಲಿ ಆ ರೀತಿ ವಿಶೇಷತೆಗಳು ಏನಿದ್ದಾವೆ, ಅಥವಾ ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ತಿರುವಾಗ ಕಸ್ಟಮರ್ ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಆ ಪ್ರಾಬ್ಲಮ್ನ ನಾನು ಹೇಗೆ ಸಾಲ್ವ್ ಮಾಡಲಿ,
ಈ ಥರದ್ದು ಏನೂ ಯೋಚನೆ ಮಾಡೋದಿಲ್ಲ, ರಿಸಲ್ಟ್ ನೋಡಿ ಮೋಟಿವೇಟ್ ಆಗಿ ಬರ್ತಿದ್ದಾರೆ. ಅಲ್ಲಿ 90% ಜನ ಫೇಲ್ ಆಗ್ತಾ ಇದ್ದಾರೆ. ಒಂದು ಪ್ರಾಪರ್ ಪ್ಲ್ಯಾನ್ ಇಲ್ಲ, ಒಂದು ಯೂನಿಕ್ನೆಸ್ ಇಲ್ಲ, ಅಥವಾ ನಾನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀನಿ ಬಿಸ್ನೆಸ್ಸಲ್ಲಿ ಇದ್ರೂ ಐಡಿಯಾ ಇಲ್ಲ. ಬಿಸ್ನೆಸ್ ಅಂದರೆ ಇಟ್ಸ್ ಸಿಂಪಲ್, ನಾನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ, ಈ ಒಂದು ಐಡಿಯಾ ಇಲ್ಲದೆ ಇರೋದ್ರಿಂದ ತುಂಬ ಜನ ಫೇಲ್ ಆಗ್ತಾರೆ. ಈಗ ಉದಾಹರಣೆಗೆ ನೀವು ಹೇಳ್ದಂಗೆ ಒಂದು ಸಾರಿ ಬಿಸ್ನೆಸ್ ಮಾಡೋರೆ ಅಂತಲೇ ಅಂದ್ಕೊಳ್ಳಿ. ಈಗ ಯಾರೋ ಆನ್ಲೈನಲ್ಲಿ ನೋಡಿದ್ರು, ಇನ್ನೊಬ್ರೆಲ್ಲೋ ಸೆಲ್ ಮಾಡ್ತಾರೆ, ಅವರೇ ಶುರು ಮಾಡಿಕೊಂಡು ಅವ್ರು ಹೇಳಿದ್ರು, ನಾನು 100 ಸೀರೆ ತೊಗೊಂಬಂದೆ, ತಂದಿದ್ದು 3 ದಿನದಲ್ಲಿ ಖಾಲಿ ಆಗೋಯ್ತು, ನೋಡಿ ನಾನು 10,000 ಬಂಡವಾಳ ಹಾಕ್ತೆ, 1,00,000 ಕಳಿಸಿದ್ದೀನಿ ಅಂತ ಹಿಂಗೆ ಕ್ಯಾಶ್ ತೋರಿಸ್ತಾರೆ. ಆಯಿತಾ? ಈ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ಅಥವಾ ಪ್ಲ್ಯಾನ್ ಮಾಡ್ತಿರೋರಿಗೆ ಏನು ಅನ್ಸುತ್ತೆ ಅಂದರೆ, ಓ ಇಷ್ಟು ಲಾಭ ಇದೆಯಾ, 10,000 ಹಾಕಿದ್ರೆ 1,00,000 ಬಂದ್ಬಿಡತ್ತಾ, ಏನು ತುಂಬ ಕನಸು ಕಟ್ಬಿಡ್ತಾರೆ, ಬಿಸ್ನೆಸ್ಗಳು ಶುರು ಮಾಡಿಬಿಡ್ತಾರೆ. ನಿಮ್ಮ ಪ್ರಕಾರ ಈಗ ಅವರು ಶುರು ಮಾಡೋ ಮುಂಚೆ ಅವ್ರ ತಲೆಯಲ್ಲಿ ಒಂದು ನಂಬರ್ ಇರುತ್ತೆ ಗೊತ್ತಾ, ಸೇಲ್ಸ್ ಇಷ್ಟಾಗೇ ಆಗತ್ತೆ, ಡೆಫಿನೆಟ್ಲಿ ಇಷ್ಟಾಗೇ ಆಗತ್ತೆ ಅಂತ. ಆದರೆ ಶುರು ಮಾಡಿದ ಮೇಲೆ ಗೊತ್ತಾಗತ್ತೆ ಸೇಲ್ಸ್ ಆಗೋದೇ ಇಲ್ಲ, ಸೇಲ್ಸ್ ಕಮ್ಮಿ ಆಗತ್ತೆ, ಅಥವಾ ಅವ್ರು ಏನು ಅಂದ್ಕೊಂಡಂಗೆ ನಡೀತಾನೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ಗಳು, ಈಗ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ, ನಾನು ಈ ರೆಸ್ಟೋರೆಂಟಿಗೆ ಬಂದಿದ್ದೀನಿ, ದೊಡ್ಡ ವಾಟರ್ ಫಾಲ್ಸ್ ಮೇಲಿಂದ ಕೆಳಗೆ ಬೀಳ್ತಿದೆ ನೋಡಿ, ಜನ ಎಲ್ಲ ಕಡೆ ತುಂಬ್ತಿದ್ದಾರೆ, ವೀಕೆಂಡ್ಸ್ ಬಂತು ಅಂದರೆ 1 ಕೋಟಿ ರೂಪಾಯಿ ಬಿಸ್ನೆಸ್ ಅಂತ ಯಾರೋ ಒಂದು ರೀಲ್ ಮಾಡಿ ಹಾಕ್ಬಿಡ್ತಾರೆ. ಇದನ್ನ ನೋಡಿ ಇನ್ನೊಬ್ರು ಪಾಪ ಅದೇ ಥರ ಒಂದು ಹೋಟೆಲ್ ಮಾಡ್ತಾರೆ, ನೋಡಿದ್ರೆ ವೀಕೆಂಡ್ ಬಂದರೆ 1,00,000 ಅಲ್ಲ 10,000 ದಾಟೋದು ಕಮ್ಮಿ ಅನ್ಬಿಡುತ್ತೆ. ನಿಮ್ಮ ಪ್ರಕಾರ ಈ ಅನ್ಕೊಂಡಂಥ ಸೇಲ್ಸ್ ಆಗಲ್ಲ ಅಲ್ಲ, ಈ ಸೇಲ್ಸ್ ಪ್ರಾಬ್ಲಮ್ಗೆ ಏನೇನು ಕಾರಣಗಳು? ಫಸ್ಟ್ ಆಫ್ ಆಲ್ ವಿಸಿಬಿಲಿಟಿ. ಈಗ ಏನಾಗ್ತಿತ್ತು ಅಂದರೆ ಟ್ರೆಡಿಷನಲ್ ಮೆಥಡ್ನ ಫಾಲೋ ಮಾಡ್ತಿದ್ದಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಮೊದಲೇನಾಗ್ತಿತ್ತು, ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ನಾನು ಅಂಗಡಿ ಇಟ್ಟೆ, ಜನ ನೋಡ್ತಿದ್ರು ಬಂದುಬಿಡ್ತಾರೆ, ಇದು ಹಿಂದೆ ನಡೀತಿತ್ತು. ಬಟ್ ಇವತ್ತು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಅಂಗಡಿ ಇಟ್ಟಿದ್ದೀನಿ, ಜನ ಬರ್ತಾ ಇಲ್ಲ ಅಂದರೆ ಬರೋದಿಲ್ಲ. ಇವತ್ತು ಜನ ಏನೇ ಪರ್ಚೇಸ್ ಮಾಡಬೇಕು ಅಂತಂದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದರೆ ವಿಸಿಬಿಲಿಟಿ ಕ್ರಿಯೇಟ್ ಮಾಡಿ. ಮುಂಚೆ ಎಲ್ಲ ಈಗ ಯಾವುದಾದ್ರೂ ಊರಿಗೆ ಹೋದರೆ, ಈಗ ಮೈಸೂರು, ಶಿವಮೊಗ್ಗನೋ, ಬೆಂಗಳೂರು, ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವು ನಿಮ್ಮದು ನೇಟಿವ್ ಯಾವ್ದು ಸ್ವಂತ ನಿಮ್ಮದು? ಹಾಸನ್, ಹೊಳೆ ನರಸೀಪುರ. ಓಕೆ, ಹಾಸನ್ ಅಂತ ಅಂದ್ಕೊಳ್ಳಿ. ಈಗ ಹೊಳೆ ನರಸೀಪುರನೇ ಅಂದ್ಕೊಳ್ಳಿ. ಈಗ ನಿಮ್ಮ ಹೊಳೆ ನರಸೀಪುರದಲ್ಲಿ ನೆನಪಿದ್ರೆ ನಿಮ್ಮ ತಾಯಿನ ಕೇಳಿ ನೋಡಿ, ಹೊಳೆ ನರಸೀಪುರಲ್ಲಿ ಯಾವುದಾದ್ರು ಒಂದು ಫೇಮಸ್ ಸೀರೆ ಅಂಗಡಿ ಹೇಳಿದರೆ ಅವ್ರು ಒಂದು ಅಂಗಡಿ ಹೆಸರು ಹೇಳ್ತಾರೆ. ಯಾಕಂದರೆ ಆ ವ್ಯಾಲ್ಯೂ ಊರಿಗೆ ಒಬ್ಳೆ ಪದ್ಮಾವತಿ ಅಂದಂಗೆ ಪ್ರತಿ ಊರಿಗೂ ಒಂದೊಂದೇ ಅಂಗಡಿಗಳು ಹೆಸರು ಜಾಸ್ತಿ ಇತ್ತು. ಇವಾಗ ನೀವು ಹೇಳ್ದಂಗೆ ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಎಸ್, ಆಮೇಲೆ ನೆಕ್ಸ್ಟ್ ಹೇಳ್ತಿದ್ರಿ ವಿಸಿಬಿಲಿಟಿ ಮೇಯ್ನ್ ಏನು ಅಂದರೆ, ಇವತ್ತು 90% ಜನ ಬಿಸ್ನೆಸ್ ಓನರ್ಸ್ಗಳಿಗೆ ಮಾರ್ಕೆಟಿಂಗ್ ಮತ್ತು ವಿಸಿಬಿಲಿಟಿಗೆ ಸ್ಪೆಂಡ್ ಮಾಡಬೇಕು, ಅಥವಾ ವಿಸಿಬಿಲಿಟಿ ಇದ್ದರೆ ಮಾತ್ರನೇ ನನಗೆ ಕಸ್ಟಮರ್ಸ್ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಹೇಗಾಗುತ್ತೆ ಅಂತ ಅಂದರೆ, ಹಿಂದಿನಲ್ಲಿ ಒಂದು ಸೇಯಿಂಗ್ ಇದೆ, ಜಂಗಲ್ ಮೇ ಮೋರ್ ನಾಚೆ ಕಿಸ್ನೆ ದೇಕ ಅಂತ. ಅಂದರೆ ನವಿಲು ಕಾಡಲ್ಲಿ ಕುಣಿದ್ರೆ ಯಾರು ನೋಡ್ತಾರೆ, ಅದು ನಾಡಿಗೆ ಬರಬೇಕು, 4 ಜನದ ಮುಂದೆ ಕುಣಿಬೇಕು, ಆವಾಗಲೇ ನವಿಲಿದೆ, ತುಂಬ ಸುಂದರವಾಗಿದೆ ಅಂತ 4 ಜನಕ್ಕೆ ಗೊತ್ತಾಗುತ್ತೆ. ಹಾಗೆ ಬಿಸ್ನೆಸ್ಸು ಅಷ್ಟೇ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಅಂಗಡಿ ಇಟ್ರಿ, 4 ಜನ ಬರಬೇಕು ಅಂದರೆ 4 ಜನಕ್ಕೆ ಇವಾಗ ಗೊತ್ತಾಗಬೇಕು ಬಿಸ್ನೆಸ್ ಇದೆ, ಇಲ್ಲಿ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಚೆನ್ನಾಗಿದೆ ಅಂತ. ಅಲ್ಲಿ ಜನ ವರ್ಕ್ ಮಾಡ್ತಾ ಇಲ್ಲ. ಅಂದರೆ ಆ ವಿಸಿಬಿಲಿಟಿಗೋಸ್ಕರ ಜನ ಸ್ಪೆಂಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬಟ್ ಮಾಡ್ತಾನೆ ಇಲ್ಲ ಅಂತ ಹೇಳಿದ್ರು ತಪ್ಪಾಗೋದೇ. ಅಲ್ಲ, ಇವಾಗ ಹಂಗಿದ್ರೆ ಈಗ ನೀವು ಬಾಲಿವುಡಲ್ಲಿ ಕತ್ರಿನಾ ಕೈಫ್ ಒಂದು ಫ್ಯಾಷನ್ ರಿಲೇಟೆಡ್ ಒಂದು ಬ್ರ್ಯಾಂಡ್ನ ರಿಲೀಸ್ ಮಾಡ್ತಾರೆ. ಇವತ್ತಿಗೂ ಅದೆಲ್ಲ ತುಂಬ ಚೆನ್ನಾಗಿ ಆಗ್ತದೆ, ಸೇಲ್ಸ್ ಚೆನ್ನಾಗಿ ನಡ್ತಿದೆ. ಈಗ ಅವ್ರಿಗಿಂತ ದೊಡ್ಡ ಸ್ಟಾರ್ ಅಂದರೆ ದೀಪಿಕಾ ಪಡ್ಕೊಂಡು ಕೂಡ ಅವ್ರದೇ ಒಂದು ಬ್ರ್ಯಾಂಡ್ ಶುರು ಮಾಡ್ತಾರೆ. ಅನುಷ್ಕಾ ಶರ್ಮಾ ಬರ್ತಾರೆ, ಆಮೇಲೆ ಸೋನಮ್ ಕಪೂರ್, ಅವ್ರುಗಳದೇ ಸ್ವಂತ ಬ್ರ್ಯಾಂಡ್ಗಳು ಇಟ್ಕೊಂಡು ಶುರು ಮಾಡ್ತಾರೆ. ಆದರೆ ಇವ್ರ ಬಿಸ್ನೆಸ್ಗಳೆಲ್ಲ ಫೇಲ್ ಆಗತ್ತೆ. ಇವ್ರಿಗೆ ಫೇಸ್ ವ್ಯಾಲ್ಯೂ ಇದೆ ಇಲ್ಲ, ಎಲ್ಲಿ ಫೇಲ್ ಆದಂಗಾರ? ಯಾವುದೇ ಬಿಸ್ನೆಸ್ ಆಗಲಿ ಇನಿಷಿಯಲಿ ರೀಚ್ ಇರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಓಡುತ್ತೆ. ಈ ಉದಾಹರಣೆ, ಅವ್ರಿಗೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಸೊ ಅವ್ರನ್ನ ರೋಲ್ ಮಾಡಲಾಗಿ ತೊಗೊಂಡಿರ್ತಾರೆ. ಅಂಥವರು ಸ್ಟಾರ್ಟಿಂಗ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಪ್ರಾಡಕ್ಟಲ್ಲಿ ನಿಜವಾಗ್ಲೂ ಕ್ವಾಲಿಟಿ ಇದ್ದರೆ ಮಾತ್ರ ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗ್ತಾ ಹೋಗುತ್ತೆ. ಪ್ರಾಡಕ್ಟಲ್ಲಿ ಕ್ವಾಲಿಟಿನೇ ಇರಲಿಲ್ಲ, ಜಸ್ಟ್ ಬಿಕಾಸ್ ಐ ಆಮ್ ಎ ಸೆಲೆಬ್ರಿಟಿ, ನಾನು ಮಾರ್ತಾ ಇದ್ದೀನಿ, ಜನ ತಗೋತಾರೆ ಫಸ್ಟ್ ಟೈಮ್. ಬಟ್ ತಗೊಂಡ ಮೇಲೆ ಆ ಪ್ರಾಡಕ್ಟ್ ಯೂಸ್ ಆಗಲಿಲ್ಲ, ಅದರಲ್ಲಿ ಕ್ವಾಲಿಟಿ ಇರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ, ಅಲ್ಲಿ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಒಂದು ಸಲ ನೀವು ಪೋಸ್ಟ್ ಮಾಡಿದ್ರೆ ನಿಮ್ಮ ಫಾಲೋವರ್ಸು ಒಂದು ಸಲ ನೋಡ್ತಾರೆ, ಒಂದು ಸಲ ತಗೋತಾರೆ. 2ನೇ ಸಲ ತಗೋಬೇಕು ಅಂತ ಅಂದರೆ ಆ ಪ್ರಾಡಕ್ಟಲ್ಲಿ ದಮ್ ಇರಬೇಕು, ಅಂದರೆ ಇಷ್ಟ ಆಗಬೇಕು, ಕ್ವಾಲಿಟಿ ಇರಬೇಕು. ಸೊ ನನಗೆ ಇದೇ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ ಅನ್ನುವಂಥದ್ದು ಅವರಿಗೆ ವ್ಯಾಲ್ಯೂ ಅಡಿಷನ್ ಸಿಗಬೇಕು. ಅದು ಸಿಗದೇ ಇದ್ದಾಗ ಫೇಲ್ ಆಗುತ್ತೆ. ಸೊ ನೀವು ಹೇಳೋ ಪ್ರಕಾರ ಪ್ರಾಡಕ್ಟಲ್ಲಿ ದಮ್ ಇರಬೇಕು, ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಅಂದರೆ ನಿಮ್ಮ ಪ್ರಾಡಕ್ಟ್ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದೆ
ಅಥವಾ ಯಾರ್ಯಾರೆಲ್ಲ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ರಿಪೀಟೆಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಉದಾಹರಣೆ, ನಾನೊಂದು ಬ್ರ್ಯಾಂಡ್ ತೊಗೋತೀನಿ ಅಂತ, ನಾನು ಜಾಕಿ 16 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತುಂಬ ಇಷ್ಟ ಇದೆ, ಐ ಆಮ್ ಹ್ಯಾಪಿ. ನಾನು ಒಂದ್ಸರಿ ತೊಗೊಂಡ್ರೆ ಎಷ್ಟು ವಾಶ್ ಮಾಡಿದ್ರು ಮೇ ಬಿ 1-2 ವರ್ಷ ನಾನು ಯೂಸ್ ಮಾಡಬಹುದು. ಸೊ ಕ್ವಾಲಿಟಿನೂ ಚೆನ್ನಾಗಿದೆ, ಫಿಟ್ಟಿಂಗ್ ಚೆನ್ನಾಗಿದೆ, ನೀವು ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀರಾ ಬ್ರ್ಯಾಂಡ್? ಹೋಗ್ಬಿಡ್ತೀನಿ. ನನಗೆ ಒಂದ್ಸಲಿ ಇಷ್ಟ ಆದರೆ ಐ ಡೋಂಟ್ ವಾಂಟ್ ಟು ಚೇಂಜ್ ದ ಬ್ರ್ಯಾಂಡ್. ಸೊ ರಿಪೀಟೆಡ್ ಕಸ್ಟಮರ್ ಆಗ್ತೀನಿ. ಅದೇ ನಾನು ಫಸ್ಟ್ ಟೈಮ್ ಕೆಲವೊಂದು ಬೇರೆ ಎಕ್ಸಾಂಪಲ್ ಇನ್ನೊಂದು ಯಾವುದೋ ಬ್ರ್ಯಾಂಡ್ ತೊಗೊಂಡು ಯೂಸ್ ಮಾಡಿದ್ದೀನಿ, ನಂಗೆ ಇಷ್ಟ ಆಗಲಿಲ್ಲ, ಫಿಟ್ಟಿಂಗ್ ಇಷ್ಟ ಆಗಲಿಲ್ಲ, ಕಂಫರ್ಟ್ ಇಷ್ಟ ಆಗಲಿಲ್ಲ, ಅಥವಾ 2 ವಾಶಿಗೆ ಹೊರಟೋಯ್ತು, ನೆಕ್ಸ್ಟ್ ನಾನು ಮತ್ತೆ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ನೀವು ಸೆಲೆಬ್ರಿಟಿನೇ ಆಗಿರಿ, ಯಾರೇ ಆಗಿರಿ, ನನ್ನ ದುಡ್ಡಿಗೆ ವ್ಯಾಲ್ಯೂ ಅಡಿಷನ್ ಸಿಗ್ತಾ ಇಲ್ಲ ಅಂದಾಗ ನಾನು ಬರೋದಿಲ್ಲ. ವಿಸಿಬಿಲಿಟಿಗೆ ತುಂಬ ಚೆನ್ನಾಗಿರುತ್ತೆ ಸೆಲೆಬ್ರಿಟಿ ಅವ್ರು ಮಾಡೋದು, ಬಟ್ ಪ್ರಾಡಕ್ಟ್ ಕ್ವಾಲಿಟಿ ಇಲ್ಲದೆ ಇರೋದ್ರಿಂದ ಅಥವಾ ಪ್ರಾಡಕ್ಟಲ್ಲಿ ವ್ಯಾಲ್ಯೂ ಅಡಿಷನ್ ಇಲ್ಲದೆ ಇರೋದ್ರಿಂದ ಫೇಲ್ ಆಗುತ್ತೆ ಅಂತ ಹೇಳೋದು ತಪ್ಪಾಗೋದು. ಓಕೆ, ಈಗ ಈ ಸೆಲೆಬ್ರಿಟಿ ಫೇಸ್ ಅಥವಾ ಗೊತ್ತಿರೋ ಮುಖಗಳು ಇವರೇನೋ ಬಿಸ್ನೆಸ್ ಶುರು ಮಾಡ್ತಾರೆ ಅಂದರು, ಅಥವಾ ಇವ್ರು ಯಾವುದೋ ಒಂದು ಬಿಸ್ನೆಸ್ನ ಎಂಡೋಸ್ ಮಾಡ್ತಾರೆ ಅಂದರು, ಇವರ ವ್ಯಾಲ್ಯೂ ಎಷ್ಟು ಆ್ಯಡ್ ಮಾಡುತ್ತೆ? ತುಂಬಾ ಆ್ಯಡ್ ಮಾಡುತ್ತೆ. ಈಗ ನಾನು ಸೆಲೆಬ್ರಿಟಿ ಅಲ್ಲ, ಉದಾಹರಣೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ನಾನು ಸಾವಿರಾರು ಜನಕ್ಕೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳೋದಕ್ಕೇ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಈಗ ಉದಾಹರಣೆ, ನಾನೊಬ್ಬ ಸೆಲೆಬ್ರಿಟಿ, 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ನಾನು ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ 1 ಮಿಲಿಯನ್ ಜನ ನೋಡ್ತಾರೆ, 10 ಲಕ್ಷ ಜನ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ, 10 ಲಕ್ಷ ನೋಡೋದಲ್ದಲ್ಲೇ ಫಾರ್ವರ್ಡ್ ಮಾಡ್ತಾರೆ, ರೆಫರ್ ಮಾಡ್ತಾರೆ. ಸೊ ನನ್ನನ್ನು ಫಾಲೋ ಮಾಡ್ತಿರೋರು ನಮ್ಮ ಸೆಲೆಬ್ರಿಟಿ ಫಾಲೋ ಮಾಡ್ತಿದೆ. ಈ ರೀಚು ನನಗೇನೂ ಫಾಲೋವರ್ಸ್ ಇಲ್ಲದೆ ಇರೋದ್ರಿಂದ ನನಗೇನು ಸಿಗೋದಿಲ್ಲ. ಅಂದರೆ ನನಗೆ ಯಾರು ಗೊತ್ತು, ನನಗೊಂದು 50 ಜನ ಫಾಲೋವರ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್, ಅವ್ರಿಗೆ ಮಾತ್ರ ರೀಚ್ ಆಗ್ತೀನಿ. ಸೊ ಹಾಗಾಗಿ ಇನಿಷಿಯಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ವ್ಯಾಲ್ಯೂ ಅಡಿಷನ್ ಕೂಡ ಸಿಗುತ್ತೆ ಅವ್ರ ಬಿಸ್ನೆಸ್ಸಿಗೆ. ಓಕೆ, ಇನ್ನು ಈಗ ಅದೇ ಸೇಲ್ಸ್ ಬಗ್ಗೆನೇ ಮಾತಾಡ್ತಿದ್ವಲ್ಲ, ಅಂದ್ಕೊಂಡಂಥ ವ್ಯಾಪಾರ ಆಗಲ್ಲ. ಆ ಸೇಲ್ಸು ವ್ಯಾಪಾರ ಆಗದಿರೋದಕ್ಕೂ ಕಾರಣ ನೀವು ಹೇಳ್ದಂಗೆ ವಿಸಿಬಿಲಿಟಿ ಅಂತ. ವಿಸಿಬಿಲಿಟಿ ನಂತರದ ಏನು ಪ್ರಾಬ್ಲಮ್ ಇದೆ? ಮಾರ್ಕೆಟಿಂಗ್ ಮಾಡಲ್ಲ. ಒಂದು ಮಾರ್ಕೆಟಿಂಗ್ ಮಾಡ್ತೀನಿ ಅಂದರೆ, ಮಾರ್ಕೆಟಿಂಗ್ ಅಂದರೆ ಏನು ಮಾಡಬೇಕು ಎಕ್ಸಾಕ್ಟ್ಲಿ? ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಮಾರ್ಕೆಟಿಂಗ್ ಅಂದರೆ ದುಡ್ಡು ಖರ್ಚಾಗಲ್ಲ, ನೀವು ಇದೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರೆಗ್ಯುಲರ್ ಆಗಿ ಹೇಳ್ತಾ ಹೋಗ್ತೀರಾ. ಈಗ ಉದಾಹರಣೆ, ಈಗ ಸೀರೆ ಬ್ರ್ಯಾಂಡ್ ತಗೊಳ್ಳಿ, ಯಾವುದೋ ಒಂದು ಸೀರೆನೇ, ಈಗ ಫಾರ್ ಎಕ್ಸಾಂಪಲ್ ನೀವೇ ಒಂದು ಸೀರೆ ಬ್ರ್ಯಾಂಡ್ನ ಶುರು ಮಾಡಿಬಿಟ್ರಿ, ಆಯ್ತಾ? ಇವಾಗ ಮಾರ್ಕೆಟಿಂಗ್ ಮಾಡೋದಂದ್ರೆ ಹೆಂಗೆ? ಒಂದು, ನನ್ನ ಹತ್ರ ಏನೇನು ಕಲೆಕ್ಷನ್ಸ್ ಇದೆ ಅದನ್ನೆಲ್ಲ ನಾನು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತೀನಿ. ಪ್ರತಿದಿನ ಹಾಕ್ತಾ ಇರ್ಬೇಕು? ಪ್ರತಿದಿನ ಅಥವಾ 2 ದಿನಕ್ಕೊಂದ್ಸಲ ಹಾಕ್ತಾನೆ ಇರಬೇಕು. ದುಡ್ಡು ಖರ್ಚಾಗಲ್ಲ. ನಿಮ್ಮ ಹತ್ರ ಕ್ಯಾಮ್ರಾ ಇತ್ತು, ಮೊಬೈಲಲ್ಲಿ ಒಂದು ಫೋಟೋ ತೆಗೆದ್ರಿ, ಶೂಟ್ ಮಾಡಿದ್ರಿ, ಕಲೆಕ್ಷನ್ಸ್ ಹಾಕಿದ್ರಿ, ತುಂಬ ಚೆನ್ನಾಗಿ ರೆಡಿ ಆದ್ರಿ, ಡಿಫ್ರೆಂಟ್ ಆ್ಯಂಗಲಿಂದ ಫೋಟೋ ತೆಗೆದ್ರಿ, ಅದನ್ನು ಹಾಕಿದ್ರಿ, ಜನಗಳಿಗೆ ಇಷ್ಟ ಆಯಿತು. 1 ಸಲ 2 ಸಲ ಹಾಕಿದ್ರೆ ಬರಲ್ಲ. ಇಟ್ಸ್ ಎ ಲಾಂಗ್ ಗೇಮ್. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು ಫಾಲೋವರ್ಸ್ಗೆ ಏನಾಗಬೇಕು ಅಂದರೆ ಆರ್ಗ್ಯಾನಿಕಲಿ ತುಂಬ ಸಮಯ ತೊಗೊಳ್ತದೆ. ಇದಕ್ಕೆ ದುಡ್ಡು ಖರ್ಚಾಗಲ್ಲ, ಬಟ್ ಸಮಯ ತೊಗೊಳುತ್ತೆ ಮಾರ್ಕೆಟಿಂಗಲ್ಲಿ. ಇನ್ನೊಂದು ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ಬರುತ್ತೆ, ತುಂಬ ಸ್ಪೀಡ್. ನಾನು ದಿನಕ್ಕೆ ಒಂದು 500 ರೂಪಾಯಿ ಹಾಕ್ಬಿಟ್ಟು ಬೂಸ್ಟ್ ಮಾಡಿದೆ ಅಥವಾ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದೆ, 5,000 ಜನಕ್ಕೆ 500 ರೂಪಾಯಿ ಹಾಕಿದ್ರೆ ನಿಮ್ಮ ಅಡ್ವರ್ಟೈಸ್ಮೆಂಟ್ 1 ದಿನಕ್ಕೆ ತೋರಿಸುತ್ತೆ. ಅದೇ ತೋರಿಸುತ್ತೆ. ನೀವು 1,000 ರೂಪಾಯಿ ದಿನಕ್ಕೆ ಖರ್ಚು ಮಾಡಿದ್ರೆ 10,000 ಜನಕ್ಕೆ ನಿಮ್ಮ ಅಡ್ವರ್ಟೈಸ್ಮೆಂಟ್ನ ತೋರಿಸುತ್ತೆ. ನೀವು 10,000 ಖರ್ಚು ಮಾಡಿದ್ರೆ 1 ದಿನಕ್ಕೆ 1 ಲಕ್ಷ ಜನ ವುಮೆನ್ಸು, ಅದರಲ್ಲೂ ನೀವು ಯಾರನ್ನು ಟಾರ್ಗೆಟ್ ಮಾಡ್ತೀರಾ, ಹೌಸ್ ವೈಫ್ ಮಾಡ್ತಾ ಇದ್ದೀನ, ನಾನು ಯಂಗ್ಸ್ಟರ್ಸ್ ಮಾಡ್ತಾ ಇದ್ದೀನ, ನಿಮ್ಮ ಸೀರೆ ಯಾರಿಗೆ ಅನ್ನೋದ್ರ ಮೇಲೆ ಅಂಥವ್ರಿಗೆ ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ. ಇದು ತುಂಬ ಸ್ಪೀಡಾಗಿ ಹೋಗುತ್ತೆ. ಈಗ ತೋರಿಸೋದೇನೋ ಓಕೆ, ಅವರೆಲ್ಲ ಬಿಸ್ನೆಸ್ ತೊಗೊತಾರೆ ಅಂತ ಏನು ಅಂದರೆ ಗ್ಯಾರಂಟಿ? ಫಸ್ಟ್ ವಿಸಿಬಿಲಿಟಿ ಬರುತ್ತೆ. ಅಂದರೆ ನನ್ನ ಹತ್ರ ಪ್ರಾಡಕ್ಟ್ ಇದೆ, ಓಕೆ, ಇಷ್ಟ ಆಗೋದು ಬಿಡೋದು ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ. ಫಸ್ಟ್ ಪಾರ್ಟಲ್ಲಿ ನನ್ನ ಹತ್ರ ಸ್ಯಾರಿ ಇದೆ, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಜನ ಬರಬೇಕು, ನೋಡಬೇಕು. ಅಂಗಡಿ 1 ಲಕ್ಷ ಜನ ಬರೋಕ್ಕಾಗಲ್ಲ, ಬಟ್ ಮನೇಲೇ ಕುತ್ಕೊಂಡು ನೋಡ್ತಾರೆ ನೀವು ಬೂಸ್ಟ್ ಮಾಡೋದ್ರಿಂದ. ವಿಸಿಬಿಲಿಟಿ ಬಂತು. ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ, ಆ ಸ್ಯಾರಿ ಇಷ್ಟ ಆಗುತ್ತಾ, ನನಗೆ ಕಲರ್ ಇಷ್ಟ ಆಯಿತು, ಡಿಸೈನ್ ಇಷ್ಟ ಆಯಿತು, ಮೆಟೀರಿಯಲ್ ಇಷ್ಟ ಆಯಿತು, ಇದನ್ನು ಹೇಗೆ ನೀವು ಸೆಲೆಕ್ಟ್ ಮಾಡಿದ್ದೀರಾ. ಈಗ ನೀವು ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ರಿಗೂ ಸ್ಯಾರಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸರ್ಟನ್ ಕೆಟಗರಿ ಆಫ್ ಕಸ್ಟಮರ್ ಇರ್ತಾರೆ, ಟಾರ್ಗೆಟ್ ಆಗಿ ನಾನು ಯಂಗ್ಸ್ಟರ್ಸಿಗೆ ಮಾತ್ರ ಮಾಡ್ತೀನಿ, ನಾನು ಆಫೀಸ್ಗೆ ಹೋಗೋರಿಗೆ ಮಾತ್ರ ಮಾಡ್ತೀನಿ, ಅಥವಾ ನಾನು ಹೌಸ್ ವೈಫ್ಸು ಅವರು ಡೈಲಿ ಯೂಸಿಗೆ ನಾನು ಸ್ಯಾರಿ ಸೇಲ್ ಮಾಡ್ತಾ ಇದ್ದೀನಿ. ಯಾರಿಗೆ ಮಾಡ್ತಾ ಇದ್ದೀರಾ ನೀವು ಸ್ಯಾಲ್ರಿ? ಅದ್ರ ಬೇಸ್ ಮೇಲೆ ಅಂಥವ್ರಿಗೆ ನೀವು ಅಡ್ವರ್ಟೈಸ್ಮೆಂಟ್ನ ರನ್ ಮಾಡೋದ್ರಿಂದ ಅವ್ರಿಗೆ ಇಷ್ಟ ಆಗೋದಕ್ಕೆ, ಅವ್ರ ಇಷ್ಟ ಕಷ್ಟಗಳೇನು, ಯಾವ ರೀತಿ ಕೊಟ್ಟರೆ ಇಷ್ಟ ಆಗುತ್ತೆ, ಯಾವ ಥರ ಕಲೆಕ್ಷನ್ಸ್ ಇದ್ದರೆ ಇಷ್ಟ ಆಗುತ್ತೆ, ಯಾವ ರೀತಿ ಡಿಸೈನ್ ಇದ್ದರೆ ಇಷ್ಟ ಆಗುತ್ತೆ, ಇವತ್ತಿನ ಟ್ರೆಂಡ್ ಏನು, ಇದೆಲ್ಲದನ್ನೂ ನೀವು ವರ್ಕ್ ಮಾಡಿ ಸ್ಟಡಿ ಮಾಡಿ ಪರ್ಚೇಸ್ ಮಾಡ್ತಿದ್ದೀರಾ, ಸೇಲ್ ಮಾಡೋದಕ್ಕೆ ವರ್ಕ್ ಆಗುತ್ತೆ. ಈಗ ಅದು ಹೆಂಗೆ ಗೊತ್ತಾಗುತ್ತೆ? ಲೆಟ್ಸ್ ಸೇ ಸಾರಿ ಬಿಸ್ನೆಸ್ ಅಂತ ಇಟ್ಕೊಳ್ಳಿ, ಸಾರಿ ರಿಲೇಟೆಡ್ ನಾನು ಆ್ಯಡ್ನ ರನ್ ಮಾಡಬೇಕು. ಈಗ ನಾನು ಬರೀ ಹೆಣ್ಮಕ್ಳು ಮಾತ್ರ ಫೋಕಸ್ ಮಾಡೋದು, ಕರೆಕ್ಟಾ? ಬಿಸ್ನೆಸ್, ನನ್ನ ಬಿಸ್ನೆಸ್ ಆಡಿಯನ್ಸ್ ಅವರೇ ಹೆಣ್ಮಕ್ಳು. ಈಗ ಏಜ್ ಗ್ರೂಪ್ ಅಂತ ನಾನು ನೋಡೋಕೆ ಹೋದಾಗ ನಾನೊಂದು 18 ಇಡಬೇಕಾ, 30 ಇಡಬೇಕಾ, 40 ಇಡಬೇಕಾ? ಯಾಕಂದರೆ
18 ವರ್ಷ ವಯಸ್ಸು ಅಂದ್ರೆ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು, ಅವ್ರ ಹತ್ರ ದುಡ್ಡಿರಲ್ಲ, ಅಂದ್ರೆ ಅಷ್ಟು ದುಡ್ಡಿರಲ್ಲ ಸೀರೆಗಳೆಲ್ಲ ತಗೊಳಕ್ಕೆ. ಇನ್ನು 20s ಅಲ್ಲಿ ಬಂದ್ರೆ ಅವಾಗ ತಾನೇ ಸೆಟ್ಲ್ ಆಗಿರ್ತಾರೆ. ಅವ್ರ ತಕ್ಷಣಕ್ಕೆ ಸೀರೆಗಳಿಗೆ ಅಷ್ಟು ದುಡ್ಡಿಡಕ್ಕೆಲ್ಲ ಅವ್ರ ಇಂದೇರ್ ನಾಟ್ ರೆಡಿ. ಈಗ 30 ವರ್ಷ ದಾಟಿದವ್ರ ಹತ್ರ ದುಡ್ಡು ಇರುತ್ತೆ, ಟೈಮು ಇರುತ್ತೆ, ಟೇಸ್ಟು ಇರುತ್ತೆ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಈಗ ನಾನು 30+ ಆಡಿಯನ್ಸ್ ಸೆಲೆಕ್ಟ್ ಮಾಡ್ಬೇಕಾ, ಹೆಂಗ್ ಸೆಲೆಕ್ಟ್ ಮಾಡ್ಬೇಕದು? ಮ್ಯಾನ್ ಅಂತ ಕರೀತಾರೆ. ಮನಿ, ಅಥಾರಿಟಿ, ನೀಡ್. ನಿಮ್ಮ ಅಡ್ವರ್ಟೈಸ್ಮೆಂಟ್ ಯಾರಿಗೆ ಹೋಗಬೇಕು, ಈ ಮೂರೂ ಇರೋರ ಹತ್ರಕ್ಕೆ ಹೋದರೆ ತುಂಬ ಚೆನ್ನಾಗಿ ಸೇಲ್ಸ್ ಬೇಗ ಆಗುತ್ತೆ. ಕೆಲವ್ರಿಗೆ ನೀಡ್ ಇದೆ, ನೀವು ಹೇಳಿದ್ರಿ ಉದಾಹರಣೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಸ್ಯಾರಿ ಉದಾಹರಣೆ, ಅವರೇನೋ ಅಕೇಶನಲ್ಲಿ ಹಾಕ್ತಾರೆ, ಅವ್ರಿಗೆ ನೀಡ್ ಇದೆ, ಅಥಾರಿಟಿನೂ ಇಲ್ಲ, ಮನಿನೂ ಇಲ್ಲ. ಕರೆಕ್ಟ್. ಸೊ ಇನ್ನು ಕೆಲವರಿಗೆ ಡಿಸಿಷನ್ ಮೇಕಿಂಗ್ ಇದೆ, ಆದರೆ ನೀಡ್ ಇಲ್ಲ. ಇನ್ನು ಕೆಲವ್ರ ಹತ್ರ ಮನಿ ಇದೆ, ಆದರೆ ಅಥಾರಿಟಿನೂ ಇಲ್ಲ, ನೀಡೂ ಇಲ್ಲ. ಈ ಮೂರು ಇರಬೇಕು. ಮೂರು ಇದ್ದವ್ರ ಹತ್ರಕ್ಕೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ರೀಚ್ ಆಯಿತು ಅಂತ ಅಂದರೆ ಡಿಸಿಷನ್ ಬೇಗ ಮಾಡ್ತಾರೆ. ಈಗ ನನ್ನ ಹತ್ರ ನೀಡಿದೆ, ದುಡ್ಡಿಲ್ಲ ಅಂದಾಗ ಐ ಕ್ಯಾನಾಟ್ ಮೇಕ್ ಎ ಡಿಸಿಷನ್, ಇಮಿಡಿಯೇಟ್ ಸೇಲ್ ಆಗಲ್ಲ. ಬಟ್ ನನ್ನ ಹತ್ರ ದುಡ್ಡು ಇದೆ, ನೀಡೂ ಇದೆ, ಖರ್ಚು ಮಾಡುವಂಥ ಒಂದು ಅಥಾರಿಟಿನೂ ಇದೆ, ನನಗೆ ಅಡ್ವರ್ಟೈಸ್ಮೆಂಟ್ ಬಂತು, ನಾನು ಇಮಿಡಿಯೇಟ್ ಪರ್ಚೇಸ್ ಮಾಡ್ತೀನಿ. ಸಿಂಪಲ್. ಸೊ ಇಲ್ಲಿ ಮೇಯ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಾಗ ಜನ ಎಲ್ಲಿ ಫೇಲ್ ಆಗ್ತಾರೆ ಅಂದರೆ, ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತಲೇ ಡಿಫೈನ್ ಮಾಡಿರಲ್ಲ. ನಾನು ಸೀರೆ ತೊಗೋತಾ ಇದ್ದೀನಿ, ನಾನು ಎಲ್ರಿಗೂ ಸೀರೆ ಮಾಡ್ತೀನಿ, ವರ್ಕ್ ಆಗಲ್ಲ. ಸ್ಪೆಸಿಫಿಕ್ಕಾಗಿ ನಾನು ಇಂಥ ಕೆಟಗರಿಯವ್ರಿಗೆ, ಇಂಥ ಒಂದು ಟ್ರೆಂಡ್ ಇರೋರಿಗೇ ನಾನು ಸ್ಯಾರಿನ ಸೇಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಉದಾಹರಣೆ ತಗೋತೀನಿ. ನಾನು ಡೈಲಿ ಆಫೀಸ್ ಯೂಸ್ಗೆ ಸ್ಯಾರಿನ ವೇರ್ ಮಾಡೋವಂಥವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಆಫೀಸ್ಗೆ ಹೋಗೋದಂದ್ರೆ ಒಂದು 26+ ಇರ್ತಾರೆ. ಆಫೀಸ್ ವೇರ್ಸ್ ಅಂತ ತಗೊಂಡ್ರೆ 26ಇಂದ 45ವರೆಗೂ ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ. ಅಂಥವ್ರನ್ನ ಟಾರ್ಗೆಟ್ ಮಾಡ್ತೀನಿ. ಆ ಟಾರ್ಗೆಟ್ ಮಾಡ್ತೀನಿ ಅಂತ ಬಂದಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಥವಾ ಅಡ್ವರ್ಟೈಸ್ಮೆಂಟ್ ರನ್ ಮಾಡೋಕ್ಕೂ ಮುಂಚೆ ಏನು ತಿಳ್ಕೋಬೇಕು, ಅವ್ರ ನೀಡ್ಸ್ ಏನು, ನೀಡ್ಸ್ ಅಂದ್ರೆ ದಿನ ಯಾವ ಥರ ಸೀರೆ ಅವ್ರ ಚಾಲೆಂಜಸ್ ಏನು, ಅವ್ರ ಪ್ರಾಬ್ಲಮ್ಸ್ ಏನು ರಿಲೇಟೆಡ್ ಟು ಸ್ಯಾರಿ ಉಡುವಾಗ. ಓಕೆ, ಈಗ ನೀಡ್ಸ್ ಅಂದ್ರೆ ಏನು, ಲೆಟ್ಸ್ ಅವ್ರು ಕಾಟನ್ ಸ್ಯಾರಿ ಉಡ್ತಾರೆ ಅಂತ. ನೀಡ್ಸ್ ಏನು ಬಂದಾಗ ನನಗೆ ಡಿಫ್ರೆಂಟ್ ಕಲೆಕ್ಷನ್ಸ್ ಇರಬೇಕು, ಡಿಫ್ರೆಂಟ್ ಕಲರ್ಸ್ ಇರಬೇಕು, ಓಕೆ, ಕಂಫರ್ಟ್ ಇರಬೇಕು, ಓಕೆ, ಮೆಟೀರಿಯಲ್ ಸಾಫ್ಟ್ ಇರಬೇಕು, ಓಕೆ, ಈ ಥರದ್ದು ನೀಡ್ಸ್ಗಳಿರುತ್ತೆ. ನೀಡ್ಸ್ ಅಂದರೆ ನನಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಆಫೀಸಿಗೆ ಹೋಗುವಂಥ ಹೆಣ್ಣುಮಕ್ಕಳು ಸ್ಯಾರಿ ವಿಚಾರದಲ್ಲಿ ಅವ್ರಿಗೆ ಏನೇನೆಲ್ಲ ಬೇಕಾಗಿರುತ್ತೆ. ಸಿಂಪಲ್. ಒಂದು ಡಿಫ್ರೆಂಟು ಕಲರ್ಸ್ ಇರಬೇಕು, ಟ್ರೆಂಡಿ ಡಿಸೈನ್ಸ್ ಇರಬೇಕು, ವೆರೈಟಿ ಇರಬೇಕು, ಎಲಿಗೆಂಟಾಗಿ ಕಾಣಿಸ್ಬೇಕು, ಮೆಟೀರಿಯಲ್ಲು ಕಂಫರ್ಟಬಲ್ ಇರಬೇಕು. ಯಾಕಂದರೆ ಬೆಳಗಿಂದ ಸಂಜೆವರೆಗೂ ಸ್ಯಾರಿ ಹಾಕೊಂಡಿರ್ತೀನಿ ಅಂದರೆ ಸ್ಮೂತು ಕಂಫರ್ಟಬಲ್ ಆಗಿರಬೇಕು, ಅಫೋರ್ಡಬಲ್ ಇರಬೇಕು. ಸೊ ಈ ಥರದ್ದೆಲ್ಲ ನೀಡ್ಸ್ ಅಂತ ಕರೀತಾರೆ. ಈಗ ಅಫೋರ್ಡಬಲ್ ಅಂತ ತಗೊಂಡ್ರೆ ಈಗ ಅವ್ರಿಗೆ ತುಂಬ ಜಾಸ್ತಿ ಪ್ರೈಸು ಇರಬಾರ್ದು, ಹಂಗನ್ಬಿಟ್ಟು ತುಂಬ ಕಮ್ಮಿ ಇದ್ರೂ ಅವರು ಇಷ್ಟಪಡಲ್ಲ. ಈ ಕಮ್ಮಿ ಜಾಸ್ತಿ ಅನ್ನೋದೆಲ್ಲ ಒಂದು ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ಅದೇ ಓಕೆ, ನಾನು ಉದಾಹರಣೆ ಹೇಳ್ತೀನಿ. ಕೆಲವರು 500 ರೂಪಾಯಿ ಶರ್ಟ್ ತೊಗೋತಾರೆ, ತುಂಬ ಕಾಸ್ಟ್ಲಿ ಅಂತಾರೆ. ಕೆಲವರು ಶೋರೂಮ್ಗೆ ಹೋಗ್ಬಿಟ್ಟು ಆಫರ್ ಪ್ರೈಸಲ್ಲಿ 2000 ರೂಪಾಯಿಗೆ ತೊಗೋತಾರೆ, ನನಗೆ ತುಂಬ ಕಡಿಮೆಗೆ ಸಿಕ್ತಪ್ಪ. ಇನ್ನು ಕೆಲವರು 10,000 ರೂಪಾಯಿಗೂ ಶರ್ಟ್ ತೊಗೊಳೋರಿದ್ದಾರೆ, ಇನ್ನು ಕೆಲವರು ಲಕ್ಷ ಕೊಟ್ಟು ತೊಗೊಳೋರಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ಏನಂತ ಅಂದರೆ ನನ್ನ ನೀಡು ಮತ್ತು ನನ್ನ ಪೇಯಿಂಗ್ ಕೆಪಾಸಿಟಿ ಮೇಲೆ ಹೋಗುತ್ತೆ. ದುಡ್ಡು ಜಾಸ್ತಿ ಕಮ್ಮಿ ಅನ್ನುವಂಥದ್ದು ನೀವು ಯಾವ ಥರ ಟಾರ್ಗೆಟ್ ಆಡಿಯನ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಆಫೀಸ್ಗೆ ಹೋಗುವಂಥವ್ರನ್ನ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಅವ್ರ ಪೇಯಿಂಗ್ ಕೆಪಾಸಿಟಿ ಎಷ್ಟಿದೆ, ಅವ್ರ ನೀಡ್ ಏನು, ಅವ್ರ ಪ್ರಾಬ್ಲಮ್ ಏನು, ಅವ್ರು ನಿಜವಾಗ್ಲೂ ಅದಕ್ಕೆ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇದ್ದಾರಾ. ಈ ಥರ ತುಂಬ ವಿಚಾರಗಳನ್ನು ಸ್ಟಡಿ ಮಾಡಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕಾಗುತ್ತೆ. ಈಗ ಉದಾಹರಣೆ, ನಾನು 25,000ದಿಂದ 50,000 ಸ್ಯಾಲ್ರಿ ತೊಗೋತಾ ಇರುವಂಥ ಲೇಡೀಸನ್ನೇ ಟಾರ್ಗೆಟ್ ಮಾಡಬೇಕು. 25ರಿಂದ 50,000 ಸ್ಯಾಲ್ರಿ ತೊಗೊಳ್ಳೋರು ಆರಾಮಾಗಿ 1-2 ಇದು ಇನ್ವೆಸ್ಟ್ ಮಾಡೋದಕ್ಕೇನು ಕಷ್ಟಪಡೋದಿಲ್ಲ. ಅಥವಾ ಅಕೇಶನಲ್ಲಿ 5,000 ಮಾಡೋರಿದ್ದಾರೆ. ಇವಾಗ ಕಮಿಟ್ಮೆಂಟ್ ಇಲ್ಲದೆ ಇಲ್ಲ, ಏನು ನಾನು ಯಾರಿಗೂ ಕೊಡಬೇಕಾಗಿಲ್ಲಪ್ಪ, ನಮ್ಮ ಯಜಮಾನರು ಆರಾಮಾಗಿ ನೋಡ್ಕೋತಾರೆ, ಅಥವಾ ನಾನು ಇಂಡಿವಿಜುವಲ್ ಅಂತಂದರೆ ದೇ ಈವನ್ ಸ್ಪೆಂಡ್ 10,000 ರೂಪೀಸ್. ಸೊ ಅಲ್ಲಿ ನೀವು ಸ್ಟಡಿ ಮಾಡಬೇಕಾಗತ್ತೆ ಅವರಿಗೆ ಪೇಯಿಂಗ್ ಕೆಪಾಸಿಟಿ ಎಷ್ಟಿದೆ, ಟಾರ್ಗೆಟ್ ಆಡಿಯನ್ಸ್ ಮೇಲೆ ಯಾರಿಗೆ ಸೇಲ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ, ಅವರ ಪೇಯಿಂಗ್ ಕೆಪಾಸಿಟಿ ಏನು ಅನ್ನೋದ್ರ ಮೇಲೆ ನೀವು ಪ್ರೈಸನ್ನ ಅಥವಾ ಸ್ಯಾರಿ ಕಲೆಕ್ಷನ್ಸ್ನ ತೊಗೊಂಬರ್ಬೇಕಾಗತ್ತೆ. ಇದನ್ನು ಸರ್ವೆ ಅಂತ ಕರೀತಾರೆ. ನಾನು IT ಫೀಲ್ಡ್ಗೆ ಹೋಗ್ತಾ ಇದ್ದೀನಿ, ನನಗೆ 1 ಲಕ್ಷ ಸ್ಯಾಲ್ರಿ ಬರ್ತಿದೆ, ಮಿನಿಮಮ್ 1 ಲಕ್ಷನೇ ಸ್ಯಾಲ್ರಿ ಇದೆ, ತೊಗೊಂಬನ್ನಿ 10,000 ತೊಗೊಂಬನ್ನಿ. ಅವ್ರಿಗೆ ಏನು ಇಂಪಾರ್ಟೆಂಟು, ಪ್ರೈಸ್ ಡಸಂಟ್ ಮ್ಯಾಟರ್ ಅವರಿಗೆ. ನಾನು ಎಲ್ಲರಿಗಿನ್ನ ಚೆನ್ನಾಗಿ ಕಾಣಬೇಕು, ನನ್ನ ಹತ್ರ ವೆರೈಟಿ ಇರಬೇಕು, ಯೂನಿಕ್ ಆಗಿರಬೇಕು, ಹೈಲೈಟ್ ಆಗಬೇಕು ಅಂಥವ್ರು ಪ್ರೈಸ್ ನೋಡೋದಿಲ್ಲ. ಇನ್ನು ಕೆಲವ್ರು ಇರ್ತಾರೆ ತುಂಬ 10-15,000ನೇ ಸ್ಯಾಲ್ರಿ ತೊಗೋತಾರೆ, ನನಗೆ ಪ್ರೈಸ್ ಫಸ್ಟ್ ಪ್ರಿಯಾರಿಟಿ, ಬಾಕಿದೆಲ್ಲ ಸೆಕೆಂಡ್ರಿ, ನನ್ನ ಬಜೆಟ್ ಇಷ್ಟಿದೆ, ಇಷ್ಟೊಳಗಡೆ ಬಂದರೆ ಮಾತ್ರ ನಾನು ತೊಗೋತೀನಿ. ಇಲ್ಲಿ ನೀವು ಯಾರಿಗೆ ಸೇಲ್ ಮಾಡ್ತಾರೆ, ಉದಾಹರಣೆ 10 ರೂಪಾಯಿಗೂ ಕಾಫಿ ಸಿಗುತ್ತೆ, ಎಕ್ಸಾಂಪಲ್ ಹೇಳಿದ್ರೆ
₹100 ಕೆಫೆ ಕಾಫಿಡಿನಲ್ಲಿ ಕುಡಿತಾರೆ, ₹400 ₹500 ಕೊಟ್ಟು ಸ್ಟಾರ್ಬಕ್ಸಲ್ಲೂ ಕುಡಿತಾರೆ. ಬಟ್ ಎಲ್ಲರೂ ನೀಡು ಒಂದೇ ಇರೋದಿಲ್ಲ. ₹10 ಕುಡಿಯೋನಿಗೆ ಬರೀ ಕಾಫಿ ಬೇಕಷ್ಟೇ, ₹100 ಕುಡಿಯೋನಿಗೆ ನನಗೆ ಹೀಗೆ ಬೇಕು, ಟೈಮ್ ಪಾಸ್ ಮಾಡಬೇಕು. ಸೊ ಮತ್ತೇನು, ಎಷ್ಟೊತ್ತು ಕೂತಿದ್ರು ನಾನು ಆರಾಮಾಗಿ ಇದು ಮಾಡ್ಕೊಂಡು ಎಕನಾಮಿಕಲ್ ಇರುತ್ತೆ. ಸ್ಟಾರ್ಬಕ್ಸಿಗೆ ಹೋಗೋರೇನು, ನಾನು ಮೀಟಿಂಗ್ ಲಕ್ಸುರಿ ಸರ್ವಿಸ್ ಇರ್ಬೋದು, ಅಲ್ಲೇನೋ ನಾನು ಬಿಸ್ನೆಸ್ ಮೀಟಿಂಗ್ ಮಾಡೋದಕ್ಕೆ ಬಂದೆ, ಪ್ರೆಸ್ಟೀಜ್ ಮ್ಯಾಟ್ರ್ ಆಗುತ್ತೆ, ನಾನು ಹೋದ್ರೆ ಅಲ್ಲೇ ಹೋಗಬೇಕು, ಏನಂತಾರೆ ಅದಕ್ಕೆ ಸಿಗ್ನಿಫಿಕೆನ್ಸ್ ಅನ್ಸ್ಬೇಕು. ಸೊ ಅಲ್ಲಿ ಯಾರಿಗೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಮ್ಯಾಟ್ರ್ ಆಗುತ್ತೆ. ನಾನು ಕಾಫಿ ಅಂಗಡಿ ಇಟ್ಟರೆ, ಸೀರೆಯಿಂದ ಕಾಫಿ ಬಂದೆ, ₹10 ತೊಗೊಳ್ಳೋರಿಗೆ ನಾನು ಕಾಫಿ ಅಂಗಡಿ ಇಡ್ತಾ ಇದ್ದೀನಾ, ಅಥವಾ ₹100 ಕೊಟ್ಟು ಕಾಫಿ ಕುಡಿಯೋರಿಗೆ ಕಾಫಿ ಅಂಗಡಿ ಇಡ್ತಾ ಇದ್ದೀನಾ, ಅಥವಾ ನಾನು ₹400 ಕೊಡೋರಿಗೆ ಕಾಫಿ ಅಂಗಡಿ ಇಡ್ತಾ ಇದ್ದೀನಿ. ಈಗ ನನಗೆ 3 ಜನ ಬೇಕು ಅಂದರೆ ವರ್ಕ್ ಆಗಲ್ಲ. ತುಂಬ ಜನ ಇವತ್ತು ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತಿರೋ ಕಾರಣನೇ ನಾನು ಎಲ್ಲರೂ ಸರ್ವ್ ಮಾಡ್ತೀನಿ. ಯಾವುದೇ ಬಿಸ್ನೆಸ್ ತೊಗೊಳ್ಳಿ, BMW ಕಾರೋನು ತಪ್ಪಿ ಬಂದು ನಾನು ನಾರ್ಮಲ್ ಪೀಪಲ್ಗೆ 10 ಲಕ್ಷಕ್ಕೂ ರೀಚ್ ಆಗೋ ಥರ ನಾನು ಕಾರ್ ಬಿಡ್ತೀನಿ ಅಂತಂದರೆ BMW ಯಾರನ್ನೂ ಬ್ರ್ಯಾಂಡ್ ಅಂತ ಕರೆಯೋದಿಲ್ಲ. ಅಫೋರ್ಡ್ ಮಾಡೋಕ್ಕಾಗಬಾರ್ದು. ಅಂದರೆ ನನ್ನ ಹತ್ರ ಇರೋ ಕಾರು ಎಲ್ಲರ ಹತ್ರನೂ ಇರಬಾರ್ದು ಅನ್ನೋದಕ್ಕೆ ಕಸ್ಟಮರ್ ಬರ್ತಾರೆ. ಸಿಗ್ನಿಫಿಕೆನ್ಸ್ ಚೆನ್ನಾಗಿ ತಿರುಗಿ ನೋಡಬೇಕು, ಇವನ ಹತ್ರ ದುಡ್ಡಿದೆಯಪ್ಪ ಅಂತ ಅನ್ಕೋಬೇಕು. ಈಗ ಇನ್ನೊಂದು ದೊಡ್ಡ ಕಾರ್ ಇದೆ, ಆ ಬ್ರ್ಯಾಂಡ್ ಬೇಡ. ಆ ಬ್ರ್ಯಾಂಡು ಇಂಡಿಯಾಲಿ ಪ್ರತಿ ವರ್ಷ 10ರಿಂದ 20 ಜನಕ್ಕೆ ಅಷ್ಟೇ ಅಂತ ಕೊಡೋದು. ಕೊಡೋ ಮುಂಚೆ ಆ ಕ್ಲೈಂಟ್ ಬಗ್ಗೆ ಯಾವ ರೇಂಜ್ಗೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಮಾತ್ರ ಕೊಡೋದಂತೆ. ಅದು ಎಗೇನ್ ಇಟ್ಸ್ ಎ ಕೈಂಡ್ ಆಫ್ ಬ್ರ್ಯಾಂಡ್ ದಟ್ ಎ ಕ್ರಿಯೇಟೆಡ್. ಅಂದರೆ ನನ್ನ ಕಾರನ್ನ ಎಲ್ಲರೂ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಅಫೋರ್ಡ್ ಮಾಡೋವಂಥವ್ರಿಗೆ ನಾನು ಕಾರ್ ಅಂದರೆ ನಾನು ಇಂಥವ್ರಿಗೆ ಮಾತ್ರ ಕಾರ್ ಮಾಡ್ತೀನಿ, ನಾನು ಎಲ್ರಿಗೂ ಕಾರ್ ಮಾಡೋಕ್ಕೆ ಹೋಗಲ್ಲ. ನಾನು ₹10 ಲಕ್ಷ ಕಾರ್ನ 1,000 ಜನ ಕಾರ್ ಮಾಡಿದ್ರು ಏನು ಬರುತ್ತೆ ದುಡ್ಡು, ಅದು ನಾನು ಒಂದು ಕಾರ್ ಮಾರ್ಬಿಟ್ಟು ತೊಗೋತೀನಿ. ಐ ಡೋಂಟ್ ವಾಂಟ್ 1,000 ಕಸ್ಟಮರ್ಸ್. ಇಲ್ಲ, ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಈ ಬ್ರ್ಯಾಂಡೇ ತೊಗೊಂಡು ನಾನು ಥರ 1 ಕೋಟಿಗೆ ನಾನು ಕಾರ್ ಮಾಡ್ತೀನಿ ಅಂತಂದರೆ ಜನ ಅದನ್ನು ತೊಗೊಳೋದಿಲ್ಲ. ಯಾಕೆ ಅಂದರೆ ಪೊಸಿಷನಿಂಗ್ ಅಂತ ಕರೀತಾರೆ ಬಿಸ್ನೆಸ್ಸಲ್ಲಿ. ಅಂತ ಬಂದಾಗ ಅಫೋರ್ಡೆಬಲ್, ನಾನು ಕಡಿಮೆ ಖರ್ಚಲ್ಲಿ ಕಡಿಮೆ ದುಡ್ಡಲ್ಲಿ ಒಂದು ಒಳ್ಳೆ ಕಾರ್ನ ಕೊಡ್ತಿದ್ದೀನಿ. ಮಾರುತಿ ಅಂತ ಬಂದಾಗ ಅವರ ಒಂದು ಟಾರ್ಗೆಟ್ ಆಡಿಯನ್ಸ್ ಬಂದು ಮಿಡಲ್ ಕ್ಲಾಸ್ ಪೀಪಲ್. ಆದರೆ BMW ಅಂತ ಬಂದಾಗ, ಅಥವಾ ಇನ್ನು ಆ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಂತ ಬಂದಾಗ ಅವ್ರು ಯಾರು ಅವ್ರು ಏನು ಮಾಡ್ತಿದ್ದಾರೆ, ಅವರೆಲ್ಲ ಬಿಸ್ನೆಸ್ ಓನರ್ಸ್ಗಳಿಗೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೆ, ಆ ಥರದವ್ರಿಗೆ ಮಾಡ್ತಾ ಇದ್ದಾರೆ. ಸರಿನಾ? ಇದು 10 ಲಕ್ಷ ತೊಗೊಳ್ಳೋನ ಹತ್ರನೂ ಅದೇ ಕಾರ್ ಇದೆ, ಇವನ ಹತ್ರನೂ ಅದೇ ಕಾರ್ ಇದೆ ಅಂತ ಬಂದಾಗ ಜನ ಪ್ರಿಫರ್ ಮಾಡೋದಿಲ್ಲ. ಕಾರ್ ತೊಗೋತಾರಲ್ಲ, ಅವರ ನೀಡೇ ಬೇರೆ ಇರುತ್ತೆ. ನನಗೆ ಸ್ಪೀಡ್ ಬೇಕು, ನನಗೆ ಲುಕ್ಸ್ ಬೇಕು, ನನಗೆ ಲಕ್ಸುರಿ ಬೇಕು, ಎಲ್ಲರ ಹತ್ರನೂ ಇರಬಾರ್ದು, ಅವ್ರ ನೀಡ್ಸ್ಗಳೇ ಬೇರೆ ಇರುತ್ತೆ. ಬಂದಾಗ ನನಗೆ ಕಡಿಮೆ ಖರ್ಚಿರಬೇಕು, ನನಗೆ ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಜಾಸ್ತಿ ದೂರ ಓಡಬೇಕು, ಮೈಲೇಜ್. ಸೊ ಆ ರೀತಿ ಇರುತ್ತೆ. ನಾನು ಒಂದು ಸರಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಯಾರಿಗೆ ಅಂತ ನಾನೊಂದು ಪೊಸಿಷನ್ ಮಾಡಿರ್ತೀನಿ, ಟಾರ್ಗೆಟ್ ಆಡಿಯನ್ಸ್ ಇಂಥವ್ರು ಅಂತ. ಒಬ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಬಿಸ್ನೆಸ್ ತುಂಬ ಚೆನ್ನಾಗಿ ಓಡು. ನಾನು ₹10 ಕಾಫಿ ಕೊಡಿಸ್ತೀನಿ, ₹100 ಕೊಡಿಸ್ತೀನಿ, ₹500 ಕೊಡಿಸ್ತೀನಿ ಅಂದರೆ ಜನ ಇಷ್ಟಪಡ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಡಾಕ್ಟ್ರ್ ಹತ್ರಕ್ಕೆ ಹೋಗ್ಬೇಕು ಅಂತ, ತಲೆನೋವಿಗೂ ಔಷಧಿ ಕೊಡ್ತಾರೆ, ಹುಷಾರಿಲ್ಲ ಅಂದರೂ ಕೊಡ್ತಾರೆ, ಕಣ್ಣು ಅಂದರೂ ಕೊಡ್ತಾರೆ, ಜನರಲ್ ಡಾಕ್ಟ್ರ್. ಅದೇ ನಿಮಗೆ ಸ್ಪೆಸಿಫಿಕ್ಕಾಗಿ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಥವಾ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು, ನಾನು ಜನರಲ್ ಡಾಕ್ಟರ್ ಹತ್ರ ಹೋಗಲ್ಲ, ನಾನು ಸರ್ಜನ್ ಹತ್ರನೇ ಹೋಗ್ತೀನಿ. ಅಂದರೆ ನೀವು ಸ್ಪೆಸಿಫಿಕ್ಕಾಗಿ ನಾನು ಡಾಕ್ಟರು ಹಾರ್ಟ್ ಆಪ್ರೇಷನ್ ಮಾತ್ರ ಮಾಡೋದ್ರಲ್ಲಿ ಫೇಮಸ್ ಇದ್ದೀನಿ, ಇಲ್ಲಿ ದುಡ್ಡು ಜಾಸ್ತಿ ಇದೆ, ನಾನು ಎಲ್ರಿಗೂ ಟ್ರೀಟ್ಮೆಂಟ್ ಕೊಡ್ತೀನಿ, ನಿಮ್ಮ ಬೆಲೆ ₹500 ಅಷ್ಟೇ. ಆ್ಯಂಡ್ ಜನ ಪ್ರಿಫರ್ ಮಾಡಲ್ಲ, ನನಗೆ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲಪ್ಪ, ನನಗೆ ಸರ್ಜನ್ ಬೇಕು, ನನಗೆ ಅಂತ ಒಂದು ಎಕ್ಸ್ಕ್ಲೂಸಿವ್ ಬೇಕು. ಸೊ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ತುಂಬ ಜನ ಯಾಕೆ ಫೇಲ್ ಆಗ್ತಿದ್ದಾರೆ, ಎಲ್ಲರೂ ನಿಮ್ಮ ಟಾರ್ಗೆಟ್ ಕಸ್ಟಮರ್ ಆಗೋದಕ್ಕಾಗದೆ. ಓಕೆ, ಈಗ ಸೇಲ್ಸ್ ಅಂತ ಬಂದಾಗ, ಈಗ ಉದಾಹರಣೆಗೆ ನೀವು ಒಂದು ಸೀರೆನ ನೀವೊಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತಲೇ ಅಂದ್ಕೊಳ್ಳಿ, ನೀವು ಆಲ್ರೆಡಿ ಮಾರ್ಕೆಟಲ್ಲಿ ಇದ್ದೀರಾ, ನೀವೊಂದು ಸೀರೆನ ನೀವು ₹5,000 ಮಾರ್ತೀರ, ನಿಮ್ಮಲ್ಲಿ 5,000 ಕಮ್ಮಿ ಯಾವ ಸೀರೆನೂ ಇಲ್ಲ. ಆದರೆ ನಾನು ಅದೇ ಥರ ಸೀರೆನೇ ತರ್ತೀನಿ, ನಾನು ಅಥವಾ ಇನ್ನೊಬ್ರು ಯಾರೋ ತರ್ತಾರೆ, ಅದೇ ಥರದ ಸೀರೆನೇ ತರ್ತಾರೆ. ಅವ್ರು ತಂದ್ಬಿಟ್ಟು ಆ ಸೀರೆನ $2,000ಕ್ಕೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಜನ ಆದರೂ ಇವ್ರನ್ನ ನಂಬಲ್ಲ, 5,000 ಕೊಟ್ಟಾದ್ರೂ ಅಲ್ಲಿಗೆ ಯಾಕೆ ಹೋಗ್ತಾರೆ? ಟ್ರಸ್ಟ್ ಬ್ರ್ಯಾಂಡಿಂಗ್ ಅಂತ ಕರೀತಾರೆ. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈಗ ಆನ್ಲೈನಲ್ಲಿ ನಾವು ಹೆಸರು ಹೇಳೋದು ಬೇಡ, ಆನ್ಲೈನಲ್ಲಿ ಒಂದು ಫೇಮಸ್ ಬಟ್ಟೆ ಸೈಟ್ ಇದೆ, ಎಲ್ಲರೂ ಮೆಜಾರಿಟಿ ಅಲ್ಲೇ ಬಟ್ಟೆ ಕೊಂಡ್ಕೊಳ್ಳೋದು. ಈಗ ಅದೇ ಬಟ್ಟೆ ಚೀಪರ್ ವರ್ಷನ್ ಇನ್ನೊಂದು ಕಡೆ ಸಿಗತ್ತೆ, ಆಯ್ತಾ? ಬಟ್ ಈ ಆ್ಯಪಲ್ಲಿ ತೊಗೊಂಡೆ ಅಂತ ಹೇಳಕ್ಕೆ ಮುಜುಗರ, ಕರೆಕ್ಟ್ ಅಲ್ವಾ? ಎಲ್ಲಿ ಬ್ರ್ಯಾಂಡಿಂಗ್ ಇರುತ್ತೆ ಅಲ್ಲಿ ಜಾಸ್ತಿ ದುಡ್ಡನ್ನ ಪೇ ಮಾಡೋದಕ್ಕೆ ಕಸ್ಟಮರು ಇಷ್ಟಪಡ್ತಾರೆ. ಬ್ರ್ಯಾಂಡಿಂಗ್ ಅಂದ್ರೆ ಏನು?
ಸಿಂಪಲಾಗಿ ಹೇಳಬೇಕು ಅಂದರೆ ಪಂಚೇಂದ್ರಿಯಗಳು ಖುಷಿ ಆಗಬೇಕು ಅಂತದೆ ಓಕೆ, ಬ್ರ್ಯಾಂಡಿಂಗ್ ವಿಷಯ ನಮ್ಮ ಸೆನ್ಸಸ್. ಸೆನ್ಸ್. ಉದಾಹರಣೆ ನೀವೊಂದು ಹೋಟೆಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರಿ, ಫಸ್ಟ್ ಡಿಸೈಡ್ ಮಾಡೋದಕ್ಕೂ ಮುಂಚೆ ನೋಡಿದ ತಕ್ಷಣ ವಾವ್ ಹೋಟೆಲ್ ಎಷ್ಟು ಚೆನ್ನಾಗಿದೆ, ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ, ಲುಕ್ಸ್ ಎಷ್ಟು ಚೆನ್ನಾಗಿದೆ. ಒಳಗಡೆ ಹೋದ್ರೇ ಫಸ್ಟ್ ಡಿಸೈಡ್ ಮಾಡೋದೇ ಒಳಗಡೆ ಹೋಗ್ಬೇಕಾ ಬೇಡವಾ ಅನ್ನೋದು ಕಣ್ಣು ಖುಷಿ ಆದರೆ ಒಳಗಡೆ ಹೋದ್ರಿ. ಒಳಗಡೆ ಹೋದ ತಕ್ಷಣವೇ ಮೂಗು ಸ್ಮೆಲ್ ಘಮ 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 ಅಂತ ಊಟದ ವಾಸನೆ ಇಷ್ಟ ಆಯಿತು ಮೂಗಿಗೆ. ಅದಾದಮೇಲೆ ಟೇಸ್ಟ್ ಮಾಡಿದ್ರಿ, ನಾಲ್ಗೆ ಇಷ್ಟ ಆಯಿತು, ವಾವ್ ಸಖತ್ತಾಗಿದೆ ಊಟ. ಅದಾದಮೇಲೆ ಕಿವಿ, ಒಂದು ಒಳ್ಳೆ ಮ್ಯೂಸಿಕ್ ಲೈಟಾಗಿ, ಕೆಲವು ಹೋಟೆಲ್ ನೋಡಿರ್ತೀರ ತುಂಬ ಚೆನ್ನಾಗಿ ಮ್ಯೂಸಿಕ್ ಹಾಕಿರ್ತಾರೆ, ಕಿವಿ ಏನು ಕೇಳಿಸ್ಕೊಳುತ್ತೆ. ಸೊ ನೆಕ್ಸ್ಟು ಚರ್ಮ, ನೀವು ಕೂತ್ಕೊಳ್ಳೋ ಚೇರ್ ಇರ್ಬೋದು, ಸೋಫಾ ಇರ್ಬೋದು, ಎಷ್ಟು ಕಂಫರ್ಟಬಲ್ ಆಗಿದೆ. ಈ ಪಂಚೇಂದ್ರಿಯಗಳು ಖುಷಿ ಆಗುತ್ತಲ್ಲ, ಅದನ್ನು ಬ್ರ್ಯಾಂಡ್ ಅಂತ ಕರೀತಾರೆ. ಸಿಂಪಲಾಗಿ ಹೇಳ್ಬೇಕು. ಈಗ ನೀವು ತೊಗೊಂಡ್ರಿ ಒಂದು ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ತೊಗೊಳ, ಅಬ್ಬಬ್ಬ ಅಂದರೆ ನೀವು ಎಂಥ ಒಳ್ಳೆ ಟಾಪ್ ಬ್ರ್ಯಾಂಡೇ ತೊಗೊಂಡ್ರು, ಒಂದು ಮಿಡ್ ರೇಂಜ್ ಟಾಪ್ ಬ್ರ್ಯಾಂಡ್ ಅಂತ ತೊಗೊಂಡ್ರೆ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಒಂದು 250ರಿಂದ 300 ರೂಪಾಯಿ ಖರ್ಚಾಗುತ್ತೆ. ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಖರ್ಚಾಗುತ್ತೆ. ನೀವು ರೋಡ್ ಸೈಡಲ್ಲಿ ಇಟ್ಟರೆ ಆ 350 ರೂಪಾಯಿಗೆ ಒಂದು 100 ರೂಪಾಯಿ 200 ರೂಪಾಯಿ ಲಾಭ ಇಟ್ಟು 500 ರೂಪಾಯಿಗೆ ಮಾರ್ತೀರಿ ಅಷ್ಟೇ. ಅದೇ ನೀವೇನಾದರೂ ರೋಡ್ ಸೈಡಲ್ಲಿ ಒಂದು ಶೋರೂಮಲ್ಲಿ ಇಟ್ರಿ, ಅವನ ಅಂಗಡಿ ಬಾಡಿಗೆ ಕಟ್ಟಬೇಕು, ಅದೇ 500 ರೂಪಾಯಿ ಇರೋದು 800ರಿಂದ 1000 ರೂಪಾಯಿ. ಅದೇ ನೀವು ಮಾಲಲ್ಲಿ ಇಟ್ರಿ, ನೀವು ರೋಡ್ ಸೈಡಲ್ಲಿ ಅಂಗಡಿಗೆ ಒಂದು 20/10 ಅಂತಂದ್ರೂ ಒಂದು 20-30 ಸಾವಿರ ಬಾಡಿಗೆ ಕೊಡ್ತೀರಾ. ಅದೇ ನೀವು ಮಾಲಲ್ಲಿ 20/10 ತೊಗೊಂಡ್ರೆ 1-2 ಲಕ್ಷ ರೂಪಾಯಿ ಕಟ್ಟಬೇಕು. ಯಾರು ಕಟ್ತಾರೆ? AC ಇರುತ್ತೆ, ದೊಡ್ಡದಾಗಿರುತ್ತೆ ಮಾಲ್. ಇಲ್ಲಿ ಅಗೇನ್ ಪಂಚೇಂದ್ರಿಯನೇ ಎಲ್ಲಿಡ್ತೀರಾ, ಹೇಗಿಡ್ತೀರಾ, ನೋಡೋಕ್ಕೆ ಹೇಗೆ ಕಾಣುತ್ತೆ, ಹೇಗೆ ಫೀಲ್ ಆಗ್ತಾನೆ, ಏನು ಕೇಳಿಸ್ಕೊತಾನೆ, ಇದ್ರ ಮೇಲೆ ಪ್ರೈಸ್ ಹೋಗುತ್ತೆ. ನೀವು ಶೋರೂಮ್ ಪೀಸನ್ನೇ ಬೇಕಾದ್ರೆ ಟ್ರಯಲ್ ಮಾಡಿ ತೊಗೊಂಬಂದು ರೋಡ್ ಸೈಡಲ್ಲಿ ಇಟ್ಬಿಟ್ಟು 500 ರೂಪಾಯಿ ಜನ ತೊಗೊಳ್ಳೋದು. ಅಂದರೆ ಆ ಟ್ರಸ್ಟು ಅದನ್ನು ಹೀಗೇ ಮಾರಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಜನ ಜಾಸ್ತಿ ದುಡ್ಡು ಯಾಕೆ ಕೊಡ್ತಾರೆ ಅಂತ ಅಂದರೆ, ನೀವು ಪ್ರಾಡಕ್ಟನ್ನು ಎಲ್ಲಿ ತೋರಿಸ್ತೀರಾ, ಹೇಗೆ ತೋರಿಸ್ತೀರಾ, ಎಷ್ಟು ಚೆನ್ನಾಗಿ ಕಾಣೋ ರೀತಿ ತೋರಿಸ್ತೀರಾ ಅನ್ನೋದ್ರ ಮೇಲೆ ಪ್ರೈಸು ಜಾಸ್ತಿ ಕಡಿಮೆ ಅನ್ನೋದು ಡಿಸೈಡ್ ಆಗಿದೆ. ಬ್ರ್ಯಾಂಡ್ ಅಂತ ಬಂದಾಗ ಟ್ರಸ್ಟ್ ಇರುತ್ತೆ ಮೇಯ್ನ್. ನನಗೆ ಈಗ ಉದಾಹರಣೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ನೀವು, ನನಗೆ 5 ಲಕ್ಷ ಆದರೂ ಪರವಾಗಿಲ್ಲಪ್ಪ, ನನಗೆ ಜೀವ ಮುಖ್ಯ ಅಂದರೆ ಆ ಟ್ರಸ್ಟ್ ಫ್ಯಾಕ್ಟರ್ ಇರುತ್ತೆ. ಸರ್ಜನ್ ಅಂದರೆ ಇಟ್ಸ್ ಎ ಟ್ರಸ್ಟ್. ಹಾಗೆಯೇ ಬ್ರ್ಯಾಂಡ್ ಅಂದರೆ ನನಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಜಾಸ್ತಿ ಪೇ ಮಾಡ್ತಾರೆ ಕಸ್ಟಮರ್ ಅಂತ ಅಂದರೆ ನೀವು ಹೇಗೆ ತೋರಿಸ್ತೀರಾ, ಹೇಗೆ ಕಾಣಿಸ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನೀವೊಂದು ರೀಲ್ ಹಾಕಿದ್ರೂ ಎಷ್ಟು ಕ್ವಾಲಿಟಿ ರೀಲ್ ಹಾಕ್ತೀರಾ, ಎಷ್ಟು ಚೆನ್ನಾಗಿ ಶೂಟ್ ಮಾಡಿರ್ತೀರಾ, ಎಷ್ಟು ಚೆನ್ನಾಗಿ ಪೊಸಿಷನ್ನು ಆ್ಯಂಗಲ್ಗಳಿಂದ ಅದನ್ನು ತೆಗೆದಿರ್ತೀರಾ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ, ತುಂಬಾ ಮ್ಯಾಟ್ರ್ ಆಗುತ್ತೆ. ಈಗ ನೀವು ಸುಮ್ಮನೆ ಒಂದು ಗೊಂಬೆಗೆ ಹಾಕಿಡೋದಕ್ಕೂ ಒಂದು ಒಳ್ಳೆ ಮಾಡೆಲ್ ಕರ್ಸ್ಕೊಂಡ್ರಿ, ನೋಡೋಕ್ಕೂ ಚೆನ್ನಾಗಿದೆ ಹುಡುಗಿ, ಸೊ ಒಳ್ಳೆ ಫಿಸಿಕೆಲ್ಲ ಚೆನ್ನಾಗಿದೆ, ಆ ಹುಡುಗಿ ಸೀರೆ ಉಟ್ಟಾಗ ಇನ್ನೂ ಎಲಿಗೆಂಟಾಗಿ ಕಾಣುತ್ತೆ. ಅದನ್ನೇ ಪಕ್ಕಾ ಪ್ಲ್ಯಾನ್ ಮಾಡಿ ಫೋಟೋ ಶೂಟ್ ಮಾಡಿದ್ರಿ, ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಅದೇ ಸೀರೆ ಸುಮ್ಮನೆ ಒಂದು ಗೊಂಬೆ ಗುಡ್ಸಿಡಿ, ಇಲ್ಲಿ 2000 ರೂಪಾಯಿಗೆ ಹೋದರೆ ಇಲ್ಲಿ 5000 ರೂಪಾಯಿಗೂ ಅಂದರೆ ಸಿಂಪಲ್ ಪಂಚೇಂದ್ರಿಯಗಳು. ಈಗ ಫಾರ್ ಎಕ್ಸಾಂಪಲ್ ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋ ಯಾರೋ ನಮ್ಮ ಫ್ರೆಂಡ್ಸು ಆಲ್ರೆಡಿ ಶುರು ಮಾಡಿಬಿಟ್ಟಾರೆ ಏನೋ ಬಿಸ್ನೆಸ್ಸು. ಈಗ ಏನೋ ಕನ್ಸಿಟ್ಕೊಂಡು ಶುರು ಮಾಡಿಬಿಟ್ರು, ಇವಾಗೆಲ್ಲ ಉಲ್ಟಾ ಹೊಡೆದಿದೆ. ಈಗ ಅದು ಮುಚ್ಚಬೇಕು ಅಂತಲೂ ಗೊತ್ತಿಲ್ಲ, ಮುಚ್ಚಬಾರ್ದು ಅಂತಲೂ ಗೊತ್ತಿಲ್ಲ. ಈಗ ಬಿಸ್ನೆಸ್ ಕ್ಲೋಸ್ ಮಾಡಿದ್ರೆ ಪ್ರೆಸ್ಟೀಜ್ ಇಶ್ಯೂ, ಎಲ್ಲರನ್ನೂ ಕರೆದು ದೊಡ್ಡದಾಗಿ ಇವ್ರು ಓಪನಿಂಗ್ ಮಾಡ್ಕೊಂಬಿಟ್ರು. ಈಗ ಬಿಸ್ನೆಸ್ ಕ್ಲೋಸ್ ಆಗಾಯಿತು ಅಂದರೆ ಹೇಳ್ಕೊಳ್ಳೋಕ್ಕೂ ಒಂಥರ. ಇನ್ನು ಕೆಲವರು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಭಯ, ಏನಾಗತ್ತೋ ಏನೋ ಅಂತ, ಈ ಥರದೆಲ್ಲ 10 ಯೋಚನೆಗಳಿರುತ್ತೆ. ಈಗ ಬಿಸ್ನೆಸ್ ಕ್ಲಿನಿಕ್, ಈಗ ನೀವೇನು ನಡೆಸ್ತಿದ್ದೀರ ಬಿಸ್ನೆಸ್ ಕ್ಲಿನಿಕ್ ಅಂದರೆ ಕನ್ಸಲ್ಟ್ ಮಾಡ್ತಿರಲ್ಲ ಈ ವಿಚಾರದಲ್ಲಿ, ಈಗ ಆಲ್ರೆಡಿ ಬಿಸ್ನೆಸ್ ಶುರು ಮಾಡಿ ಕೈ ಸುಟ್ಕೊಂಡಿರೋರು ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕಾ, ಅಥವಾ ನಾನು ಇನ್ನೂ ಬಿಸ್ನೆಸ್ ಶುರು ಮಾಡಿಲ್ಲ, ಇದೆಲ್ಲ ರೆಡಿ ಇದೆ ನನ್ನ ಹತ್ರ, ನಾನು ಈ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕಾ? ರೈಟ್. ಮೊದಲನೇದಾಗಿ ನೀವು ಬಿಸ್ನೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ನೀವು ಅಂದ್ಕೊಂಡಾಗ ನಡೀತಾ ಇಲ್ಲ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಉದಾಹರಣೆ, ಸೇಲ್ಸ್ ಚೆನ್ನಾಗಿ ಆಗ್ತಾಯಿಲ್ಲ, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಗೊತ್ತಾಗ್ತಿಲ್ಲ, ಒಳ್ಳೆ ಎಂಪ್ಲಾಯೀಸ್ನ ಹೈರ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಥವಾ ಎಂಪ್ಲಾಯೀಸ್ ಹೈರ್ ಮಾಡಿದ್ದೀವಿ ಸರಿಯಾಗಿ ಅವ್ರ ಕೆಲಸ ಮಾಡ್ತಾ ಇಲ್ಲ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇಲ್ಲ, ಅಥವಾ ಓನರ್ ಡಿಪೆಂಡೆನ್ಸಿ, ನಾನು ಇವತ್ತು ಆಫೀಸ್ಗೆ ಹೋಗಲಿಲ್ಲ ಅಂದರೆ ಬಿಸ್ನೆಸ್ಸೇ ನಡೆಯಲ್ಲ, ನಾನಿಲ್ಲ ಅಂದರೆ ಬಿಸ್ನೆಸ್ಸೇ ನಡೆಯಲ್ಲ, ಸಿಸ್ಟಮ್ ಡ್ರಿವನ್ ಬಿಸ್ನೆಸ್ ಆಗಿ ಮಾಡಬೇಕು. ಈ ರೀತಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಮ್ಮ ಹತ್ರ ಬಂದರೆ ನಾವು ಅದನ್ನು ರೆಡಿ ಸಾಲ್ವ್ ಮಾಡಿ ಕೊಡ್ತೀವಿ ಬಿಸ್ನೆಸ್ ಕ್ಲಿನಿಕಲ್ಲಿ. ಫಸ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿದ್ರೆ ನಮ್ಮ ಹತ್ರಕ್ಕೆ ಬಂದರೆ ನಾವು ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ. ಇವಾಗ ನಾವು ಗೂಗಲ್ಗೆ ಹೋದ್ರೇನೋ ಯೂಟ್ಯೂಬ್ಗೆ ಹೋದ್ರೇನೋ ಈ ಪ್ರಶ್ನೆ ಈಗ ನಮ್ಮ ಬಿಸ್ನೆಸ್ ವರ್ಕ್ ಆಗ್ತಿಲ್ಲ, ನಂಗೊಂದು ಟಿಪ್ಸ್ ಕೊಡಿ ಅಂತ ಚಾಟ್ GPT ಕೇಳ್ಬಿಟ್ರೆ ಶುದ್ಧ ಕೊಡುತ್ತೆ.
ಗೂಗಲ್ ಮಾಡಿದ್ರೆ ಒಂದಷ್ಟು ಬರುತ್ತೆ. ಯೂಟ್ಯೂಬಲ್ಲಿ ಕೂಡ ಹಿಂಗೆಲ್ಲ ಹುಡುಕ್ಬೋದು. ಈಗ ನಾನು ನಿಮ್ಮನ್ನೇ ಯಾಕೆ ಕನ್ಸಲ್ಟ್ ಮಾಡಬೇಕು? ವೆರಿ ಗುಡ್ ಕ್ವಶನ್. ಉದಾಹರಣೆ, ಒಂದು ಕಾರ್ ಓಡಿಸ್ಬೇಕು ಅಂತ ನೀವು ಪ್ಲ್ಯಾನ್ ಮಾಡಿ ಕಲಿಬೇಕು ಅಂದ್ಕೊಟ್ರಿ, ಗೂಗಲ್ಗೆ ಹೋದ್ರಿ, ಕಾರ್ ಬಗ್ಗೆ ಸ್ಟಡಿ ಮಾಡಿದ್ರಿ, ಕ್ಲಚ್ ಇರುತ್ತೆ, ಬ್ರೇಕ್ ಇರುತ್ತೆ, ಆ್ಯಕ್ಸಿಲೇಟರ್ ಇರುತ್ತೆ, ಸ್ಟೇರಿಂಗ್ ಇರುತ್ತೆ, ನೀನು ಈ ರೀತಿ ಕ್ಲಚ್ ಹಿಡ್ಕೊಂಡು ಇದ್ಬಿಟ್ರೆ ಹೋಗುತ್ತೆ ನೋಡ್ಕೊಂಡ್ರಿ, ChatGPT ಸಜೆಷನ್ ಕೊಡ್ತು. ಸೀದಾ ಕಾರ್ ತೊಗೊಂಡು ಕೂತ್ಕೊಂಡು ನೀವು ರೋಡಿಗೆ ಬಂದು ಗಾಡಿ ಓಡಿಸಿದ್ರೆ ಏನಾಗುತ್ತೆ ಗೊತ್ತೈತಿ. ಥಿಯರಿಟಿಕಲ್ಲಾಗಿ ಓದೋದು ಬೇರೆ, ಒಬ್ಬ ಮೆಂಟರಿಂದ ಗೈಡೆನ್ಸ್ ತೊಗೊಳ್ಳೋದು ಬೇರೆ. ಆದರೂ ಟ್ರೈನರ್ ಹತ್ರನೇ ಹಾಕೋ ಕಾರ್ ಕಲಿತೀರಾ? ಟ್ರೈನರ್ ಎಕ್ಸ್ಪೀರಿಯನ್ಸ್ ನಮಗೆ ಮುಂದೆ ಜೊತೆಗಿರ್ತಾರೆ ಅವರು. ಅವ್ರನ್ನ ಜೊತೆಗಿರ್ತಾರೆ ಅವರು. ಓಕೆ, ನೀವು ಜೊತೆಗಿರ್ತೀರಾ. ಟ್ರೈನಿಂಗ್ ಅಲ್ಲ, ಏನು ತಪ್ಪು ಮಾಡಬಾರ್ದು, ನೀವು ತಪ್ಪು ಮಾಡಿದ ಮೇಲೆ ಕಲಿತೀರಾ. ನಾನು ತಪ್ಪು ಮಾಡೋದಕ್ಕಿಂತ ಮುಂಚೆನೇ ತಡಿತೀವಿ. ಒಂದು ಇವತ್ತಿನ ಮೆಜಾರಿಟಿ ಬಿಸ್ನೆಸ್ ಓನರ್ಸ್ ಪ್ರಾಬ್ಲಮ್ಸ್ ಏನು ಅಂದರೆ ಮೆಂಟರ್ನ ಹಿಡಿಬೇಕು ಅನ್ನೋದೇ ಗೊತ್ತಿಲ್ಲ. ಗೈಡೆನ್ಸ್ ಇದ್ದರೆ 10 ಲಕ್ಷ ಕಳ್ಕೊಳ್ಳೋ ಜಾಗದಲ್ಲಿ 10,000 ರೂಪಾಯಿಲಿ ಎದ್ದು ಬಂದಿರ್ತೀರ. ಗೊತ್ತಾಗಿಲ್ಲ ಅಂದರೆ 10 ಲಕ್ಷ ಕಳ್ಕೊಂಡ ಮೇಲೆ ಈಗ ಆಯಿತು ಅಂತ ಹೇಳ್ತೀವಿ. ಒಂದು ಸ್ವಂತ ಅನುಭವದಿಂದ ಕಲಿಯೋದು, ಇನ್ನೊಂದು ಬೇರೆಯವ್ರ ಅನುಭವದಿಂದ ಬೇಗ ಬುದ್ಧಿ ಕಲಿಯುವಂಥದ್ದು. ಕಡಿಮೆ ದುಡ್ಡಲ್ಲಿ ಡ್ಯಾಮೇಜ್ ಕಡಿಮೆ ಆಗಬೇಕು ಅಂದರೆ ಮೆಂಟರ್ನ ಹಿಡಿಬೇಕು. ಇಲ್ಲ ನಾನು ಕಾರ್ ತೊಗೊಂಡು ಓಡಿಸ್ತೀನಿ, ChatGPT ನೋಡಿದ್ದೀನಿ ಅಂದರೆ ಗುದ್ದಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಡ್ಯಾಮೇಜ್ ಮಾಡಿಕೊಂಡು ಆಮೇಲೂ ಕಲಿಬೋದು, ತಪ್ಪೇನಿಲ್ಲ. ಇವತ್ತು ತುಂಬ ಜನ ಬಿಸ್ನೆಸ್ ಓನರ್ಸು ಏನು ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಕಲಿಯೋದಕ್ಕೆ ಸಮಯ ಕೊಡ್ತಾ ಇಲ್ಲ. ಉದಾಹರಣೆ, ನೀವು ಸ್ವಿಮ್ಮಿಂಗ್ ಕಲಿಬೇಕು ಅಂದರೆ ಟ್ರೈನರ್ ಹತ್ರ ಹೋಗ್ತೀರಾ, ಸ್ವಿಮ್ಮಿಂಗ್ ಕಲಿತೀರಾ, ಅಥವಾ ಡ್ರೈವಿಂಗ್ ಕಲಿಬೇಕು ಅಂದರೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀರಾ, ಕಲಿತೀರಾ. ಅಷ್ಟೇ ಯಾಕೆ, ನೀವೊಂದು ಜಾಬ್ ತೊಗೋಬೇಕು ಅಂದ್ರೂ 16 ವರ್ಷ ಓದ್ತೀರಾ, ಡಿಗ್ರಿ ತೊಗೋತೀರಾ, ಅದ್ರ ಮೇಲೆ ಮತ್ತೊಂದು ಕೋರ್ಸ್ ಮಾಡ್ತೀರಾ, ಜಾಬ್ ತೊಗೋತೀರಾ. ಅದೇ ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಎಲ್ಲೂ ಹೋಗಿ ನೀವು ಕಲಿತಾ ಇಲ್ಲ. ಯಾಕೆ 100ಕ್ಕೆ 90% ಬಿಸ್ನೆಸ್ ಫೇಲ್ ಆಗ್ತಿದೆ ಅಂತಂದರೆ ಗೈಡೆನ್ಸ್ ಇಲ್ಲ. ಇದರಿಂದ ತುಂಬ ಜನ ಫೇಲ್ ಆಗ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಒಂದು 5 ಲಕ್ಷ ಹಾಕಿ ಬಿಸ್ನೆಸ್ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಏನೇನೋ ಮಾಡಿದ್ರೆ ಆಲ್ರೆಡಿ ಲಾಸಲ್ಲಿ ನಡೀತಾ ಇದೆ. ಇವಾಗ ನನಗೆ ಇನ್ನೊಂದು ಭಯ ಇರ್ಬೋದಲ್ಲ, ಈಗ ಆ ವ್ಯಕ್ತಿ ಯಾರು ಲಾಸ್ ಮಾಡಿ ಅವ್ರಿಗೆ ಇನ್ನೊಂದು ಭಯ ಇರ್ಬೋದಲ್ಲ. ನಿಮ್ಮ ಹತ್ರ ಬಂದಾಗ ನೀವು ಇಲ್ಲ ಮಾರ್ಕೆಟಿಂಗ್ ಹಿಂಗೆ ಮಾಡಿ ಅದು ಮಾಡಿ ನೀವು ಇಷ್ಟು ಪ್ಲಾನ್ಸ್ ಏನೇನೋ ಕೊಡ್ತೀರಾ, ಏನೇನೋ ಹೇಳ್ತಿರಲ್ಲ, ಅದಕ್ಕೆಲ್ಲ ಇನ್ನೂ ಮತ್ತೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿಸ್ಬಿಡ್ತೀರೋ ಅನ್ನೋ ಭಯ ಇರುತ್ತೆ. ಆಗ ಏನು ಹೇಳ್ತೀರಾ ಅಂತ ಅವ್ರಿಗೆ? ಅಂತ ಯೋಚನೆ ತಲೆಯಲ್ಲಿದ್ದರೆ ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಬಿಸ್ನೆಸ್ ಅಂದರೆ ಏನು ಗೊತ್ತಾ, ಫಸ್ಟು ಸರ್ವೆ ಹೇಗೆ ಮಾಡಿರ್ತಾರೆ ಅನ್ನೋದು. ಈಗ ನಮ್ಮ ಹತ್ರ ಬಂದರೆ ನಾವು ಸುಮ್ಮನೆ ನಾನು ಮಾಡಿಕೊಟ್ಬಿಡ್ತೀನಿ ಬನ್ನಿ ಅಂತ ನಾನು ಕರೆಯೋದಿಲ್ಲ. ಫಸ್ಟು ಪ್ರಾಡಕ್ಟಲ್ಲಿ ಎಷ್ಟು ವ್ಯಾಲ್ಯೂ ಅಡಿಷನ್ ಇದೆ, ಅಥವಾ ಪ್ರಾಡಕ್ಟ್ ಎಷ್ಟು ಡಿಮ್ಯಾಂಡ್ ಇದೆ, ಅದರಲ್ಲಿ ಎಷ್ಟು ಯೂನಿಕ್ನೆಸ್ ಇದೆ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊತೀವಿ. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ನಿಜವಾಗ್ಲೂ ದೊಡ್ಡ ಮೊತ್ತಕ್ಕೆ ತೊಗೊಂಡು ಹೋಗ್ಬೋದು ಅಂತ ಅನಿಸಿದರೆ ಮಾತ್ರನೇ ನಾವು ಆ ಕ್ಲೈಂಟ್ಸನ್ನು ಆನ್ಬೋರ್ಡ್ ಮಾಡ್ಕೋತೀವಿ. ಅವರಿಗೆ ಒಂದು ಗೈಡೆನ್ಸ್ ಮಾಡ್ತೀವಿ, ಅಥವಾ ನಾವೇ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀವಿ. ಎಷ್ಟೋ ಜನ ಬರ್ತಾರೆ, ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಈಗ ನನಗೆ ಪರ್ಸ್ನಲಾಗಿ ಎಷ್ಟೋ ಜನ ಹೆಣ್ಮಕ್ಳು DM ಮಾಡಿದ್ದಾರೆ ಪರ್ಸ್ನಲ್ಲಿ. ಸರ್, ಈಗ ನೀವು ಆನ್ಲೈನಲ್ಲಿ ಈಗ ನಿಮಗೆ ಬನ್ನಿ ಮೇಕಪ್ ಕ್ಲಾಸಸ್ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಕರೆಸ್ಕೊಡ್ತಾರೆ. ಸೀರೆ ಉಡ್ಸೋದು, ಸೀರೆ ಡ್ರೇಪಿಂಗ್, ಅದು ಮತ್ತು ಹೇರ್ ಸ್ಟೈಲ್ ಮಾಡೋದು, ಮೇಕಪ್ ಮಾಡೋದು, ಇದೆಲ್ಲ ಕೋರ್ಸ್. ಇದು ನಿಮಗೆ 60,000, 1 ಲಕ್ಷ, ಆಮೇಲೆ ಏನು ದಿನ ಕಾಸು ಎಣಿಸ್ಬೋದು ನೀವು, ದುಡ್ಡು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇದನ್ನು ನಂಬ್ಕೊಂಡು ಹೋಗಿ ನಾವೆಷ್ಟೋ ಕೈ ಸುಟ್ಕೊಂಡಿದ್ದೀವಿ ಸರ್ ಅಂತ ತುಂಬ ಜನ ಹೆಣ್ಮಕ್ಳು DM ಮಾಡಿದ್ದಾರೆ. ಇದು ಒಂದು ಕಡೆ. ಆದರೆ ನನ್ನ ಅಕ್ಕಪಕ್ಕನೇ ನಾನು ಕೂಡ ನೋಡಿದ್ದೀನಿ. ಎಷ್ಟೋ ಶೂಟ್ ಸಿಗೋದಾಗ ಮೀಟ್ ಮಾಡಿದಂಥ ಎಷ್ಟೋ ಜನ ಮೇಕಪ್ ಆರ್ಟಿಸ್ಟ್ಗಳು ಅವರು ಕೂಡ ಹೇಳಿದ್ದಾರೆ, ನಾನು ಕಲ್ತಿದ್ದೀನಿ, ಒಳ್ಳೆ ದುಡ್ಡು ಮಾಡ್ತಾ ಇದ್ದೀನಿ ಅಂತ. ದುಡ್ಡು ಮಾಡ್ತಿರೋರು ಒಂದು ಕಡೆ, ಇನ್ನೊಂದು ಕಡೆ ಪಾಪ ಈ ಥರ ಕೋರ್ಸ್ಗಳು ಮಾಡಿ ಏನಕ್ಕಾದರೂ ಮಾಡ್ಕೊಂಡು 1 ಲಕ್ಷ 2 ಲಕ್ಷ ಎಲ್ಲ ಫೀಸ್ ಕೊಟ್ಟು ಮಾಡ್ಕೊಂಡ್ವಿ ಅನ್ನೋರು ಒಂದು ಕಡೆ. ಏನು ಸಮಸ್ಯೆ ಏನಾಗ್ತಿರ್ಬೋದು ಇಲ್ಲಿ? ನಾನು ಹಿಂದೆ ಒಂದು ಮಾತು ಹೇಳಿದೆ, ಐದರ್ ಡೂ ಇಟ್ ಫಸ್ಟ್ ಆರ್ ಡೂ ಇಟ್ ಯೂನಿಕ್ ಅಂತ. ಸ್ಟಾರ್ಟಿಂಗ್ ಮಾಡಿದವರು ಗೆದ್ದರು. ಸ್ಟಾರ್ಟಿಂಗು ನಾನು ಹೇಳ್ಕೊಡ್ತೀನಿ ಅಂದವರು ಗೆದ್ದರು, ನಾನು ಕಲಿತೀನಿ ಅಂದವರು ಗೆದ್ದರು. ಯಾಕೆಂದರೆ ಅವತ್ತು ಮಾರ್ಕೆಟು ಕಾಂಪಿಟೇಷನ್ ಕಡಿಮೆ ಇತ್ತು, ಆ ಫೀಲ್ಡಿಗೆ ಆಗ್ತಾನೆ ಜನ ಬರ್ತಾಯಿದ್ರು, ವರ್ಕ್ ಆಯಿತು, ತುಂಬ ಚೆನ್ನಾಗಿ ವರ್ಕ್ ಆಯಿತು. ಕಲಿತವ್ರಿಗೂ ಕೆಲಸ ಚೆನ್ನಾಗಿ ಸಿಕ್ತು, ಕಲಿಸಿದವರು ಒಳ್ಳೆ ದುಡ್ಡು ಮಾಡಿಕೊಂಡ್ರು. ಬಟ್ ಇವಾಗ ಏನಾಗಿದೆ, ಒಂದೊಂದು ಗಲ್ಲಿನಲ್ಲೂ ಹೇಳ್ಕೊಡೋರು ಇದ್ದಾರೆ, ಕಲಿಯೋರು ಇದ್ದಾರೆ. ಕಲಿತರು ನನಗೆ ಮಾರ್ಕೆಟಲ್ಲಿ ಜಾಬ್ ಇರೋದೇ 1,000 ಜಾಬ್ ಇದೆ ಅಂತ ಅಂದ್ಕೊಳ್ಳಿ. 1 ಲಕ್ಷ ಜನನ ಆಚೆಗೆ ಬಿಟ್ಟರು. ಕಲಿಸ್ತೀನಿ ಅನ್ನೋ ನೆಪದಲ್ಲಿ ದುಡ್ಡಿಸ್ಕೊಂಡು 1 ಲಕ್ಷ ಜನನ ಮಾರ್ಕೆಟಿಗೆ ಬಿಟ್ಟರು. ಮಾರ್ಕೆಟಲ್ಲಿ ಇರೋದೇ 1,000 ಜನಕ್ಕೆ ಕೆಲಸ. ಈಗೇನಾಯಿತು, ಕೆಲಸ ಸಿಗ್ತಾಯಿಲ್ಲ. ಬಟ್ ಆದರೂ ಕೆಲವರು ಅವ್ರಿಗೆ ಏನಾದರೂ ಆಗಲಿ ನಾನು ಕಲಿಸ್ಬಿಟ್ಟು ನಾನು ದುಡ್ಡು ಮಾಡ್ಕೋತೀನಿ ಅಂತ ಇನ್ನೂ ಮಾಡ್ತಿದ್ದಾರೆ. ಅಂಥವ್ರಿಗೂ ಇವಾಗ ಬರ್ತಾಯಿಲ್ಲ. ಸರ್, ಮೊದಲು ತುಂಬ ನನ್ನ ಹತ್ರ ಬರೋ ಕಂಪ್ಲೇಂಟ್, ಈಗ ಇದೇ ವಿಷಯವಾಗಿ ಬಂದರೆ ಕಡಿಮೆ ಅನ್ನೋ ತಿಂಗಳಿಗೆ 4 ಜನ ಬರ್ತಾರೆ. ನಂದೊಂದು ಮೇಕಪ್ ಅಕಾಡೆಮಿ ಇತ್ತು ಸರ್, ಮೊದಲು 50 ಜನ 100 ಜನ ಈ ರೀತಿ ಬರ್ತಿದ್ರು, ಇವಾಗ ಒಬ್ಬರು ಕ್ಲೈಂಟ್ಸ್ ಬರ್ತಾಯಿಲ್ಲ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಏನು ವ್ಯಾಲ್ಯೂ ಅಡಿಷನ್ ಇಲ್ಲ ಅದರಲ್ಲಿ. ನೀವು 1 ಲಕ್ಷ ಕೊಟ್ಟು ಕಲಿತು
ಅವ್ನು 1 ಲಕ್ಷ ದುಡಿಯೋದೇ ಇಂಪಾಸಿಬಲ್, ಅವ್ನು ದುಡಿತಾನೆ ಇಲ್ಲ. ಇದು ಅವನಿಗೆ ಮಾತ್ರ ಗೊತ್ತು ಅಂತಲ್ಲ, ಈಗ ದುಡ್ದಿರೋರೇ 100 ಜನ ರೂಮರ್ಸ್ ಹಬ್ಬಿಸ್ತಾರೆ, ನಾನು ಮಾಡಿದೆಪ್ಪ ನನಗೇನು ಸಿಗ್ತಲ್ಲ. ಈಗ ನಾನು ಎಲ್ಲೇ ಒಂದು ಸ್ಕೂಲ್ಗೆ ಹೋಗಿ ಸೇರ್ಕೋತೀನಿ ಅಂದರೂ ನಾನು 4 ಜನ ಕೇಳ್ತೀನಿ, 4 ಜನ ಕೇಳಿದಾಗ 4 ಜನ ನೆಗೆಟಿವ್ ಆಗೇ ಹೇಳಿದಾಗ ಅದು ಬರ್ತಾ 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 ಇವತ್ತು ಹೊರಟೋಗ್ಬಿಡಿ. ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಲ್ಲಿ ಫೇಲ್ ಆಗ್ತಿದೆ. ನಾನು ಇನ್ನೂ ಒಂದು ಸಿಂಪಲಾಗಿ ಹೇಳ್ತೀನಿ ಸರ್, ನಾನು ಜಸ್ಟ್ ಎಜುಕೇಷನ್ ಪರ್ಪಸಿಗೆ ಹೇಳ್ತೀನಿ. ಬಿಸ್ನೆಸ್ ಚೆನ್ನಾಗಿದೆ, ತುಂಬ ಇಂಡಸ್ಟ್ರಿ ನಾನು 10 ಜನ ಕೆಲ್ಸಕ್ಕೆ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಾ, ನನ್ನ ಕಾಂಪಿಟೇಟರ್ಸ್ನ ನಾನೇ ಹುಟ್ಟಾಕ್ತೀನಾ? ಸಿಂಪಲ್. ನಾನು ಒಂದು ಕ್ವಶನ್ ಕೇಳ್ತೀನಿ, ನಾನು ಮೇಕಪ್ ಮಾಡ್ತಾಯಿದ್ದೀನಿ, ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ, ನಾನು 100 ಬ್ರ್ಯಾಂಚ್ ಓಪನ್ ಮಾಡಿ ಕೆಲ್ಸಕ್ಕೆ ಇಟ್ಕೊಂಡು ನಾನು ಉದ್ಧಾರ ಆಗೋದು ನೋಡ್ತೀನಾ, ಅಥವಾ ನಂತರ ನೀವು 100 ಅಂಗಡಿ ಇಡ್ಬೋದು ಬನ್ನಿ ಅಂತ ನನ್ನ ಕಾಂಪಿಟೇಟರ್ಸ್ನ ಹುಟ್ಟಾಕ್ಬಿಟ್ಟು ಬಿಸ್ನೆಸ್ ಹಾಳು ಮಾಡ್ತೀನಾ? ಆಬ್ವಿಯಸ್ಲಿ ನಾನು ಬಿಡೋದು ನೋಡ್ತೀನಿ. ಸಿಂಪಲ್ ಅಲ್ಲ? ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಿ, ನನಗೇನು ಆಗ್ತಾಯಿಲ್ಲ, ಅಟ್ಲೀಸ್ಟ್ ನಾನು ಹೇಳ್ಕೊಟ್ಬಿಟ್ಟಾರು ದುಡ್ಡು ಮಾಡೋಣ ಅಂದ್ಕೊಂಡು ಮಾಡ್ತಿರೋರು ಎಷ್ಟೋ ಜನ ಅಂದ್ರೆ ಕೈ ತೊಳೆದು ಇಲ್ಲಿಂದ ಎತ್ಕೊಂಡ್ಬಿಡೋಣ. ಸರ್ ಯಾರೇ ಆದರೂ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂತ, ಸರ್ ಯಾರೇ ಆದರೂ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂತಂದರೆ ಇನ್ನೊಬ್ಬ ಕಾಂಪಿಟೇಟರ್ಸ್ ಬರದೇ ಇರಲಿ ಅಂತ ಯೋಚನೆ ಮಾಡ್ತಾರೆ ಹೊರತು ಇನ್ನೂ 10 ಜನ ನಾನು ಕರ್ಕೊಂಬರ್ತೀನಿ ಅಂತ ಯಾರು ಅನ್ನ. ಇದೊಂದು ಸಣ್ಣ ಕಾಮನ್ ಸೆನ್ಸು ಸಿಗ್ತಾ ಇದೆ. ಸೊ ನಮ್ಮ ಬಿಸ್ನೆಸ್ ಕ್ಲಿನಿಕಲ್ಲಿ ಬರ್ತಾರಲ್ಲ, ನಾನು ಪ್ರಾಡಕ್ಟ್ ಚೆಕ್ ಮಾಡ್ತೀನಿ ಸರ್, ಯಾರೇ ಆದರೂ ಅದರಲ್ಲಿ ನಿಜವಾಗ್ಲೂ ಜನಗಳಿಗೆ ಉಪಯೋಗ ಇದೆ ಅಂತ ಅಂದರೆ ಮಾತ್ರ, ಅದರಲ್ಲಿ ಜನಗಳಿಗೆ ನಿಜವಾಗ್ಲೂ ಉಪಯೋಗ ಇದೆ ಅಂದರೆ ಮಾತ್ರ ನಾವು ತಗೋತೀವಿ. ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಕೆಲವು ಆ್ಯಡ್ಗಳು ಬರುತ್ತಲ್ಲ ನೋಡಿ, ಹೊಸದಾಗಿ ಒಂದು ಕಾಫಿ ಶೋರೂಮು, ಕಾಫಿ ಶಾಪ್, ಅಥವಾ ನಾವು ಹೊಸದಾಗೊಂದು ಬಟ್ಟೆ ಅಂಗಡಿ ಮಾಡಿದ್ವಿ, ಹೊಸದಾಗೊಂದು ಐಸ್ ಕ್ರೀಮ್ ಅಂಗಡಿ ಮಾಡಿದ್ವಿ, ಹೊಸದಾಗೊಂದು ಏನೋ ಟೀ ಶಾಪ್ ಮಾಡಿದ್ವಿ, ನಾವೀಗ ಓನರು ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದೀವಿ, ಅದಕ್ಕೆ ಇಂಟೀರಿಯರ್ ಸಮೇತ ಹಿಂಗೆ ನಿಮಗೆ ಕೊಟ್ಟು ಹೋಗ್ತೀವಿ. ಇದೆಲ್ಲ ನನ್ನ ಹತ್ರ ಬರೋ ಕಂಪ್ಲೇಂಟೇ ಅದು ಸರ್. ಸಲೂನ್ ಯಾರೋ ಮಾರಿದ್ದಾರೆ, ಅವನಿಗೆ ಚೆನ್ನಾಗಿ ನಡೀತಾ ಇಲ್ಲ, ಅದಕ್ಕೆ ಮಾರಿರ್ತಾರೆ. ಯಾಕೆ ಮಾರ್ತಿದ್ದಾರೆ ಅಂತ ಗೊತ್ತಿಲ್ಲ. ಕರೆಕ್ಟ್. ಸಲೂನ್ ಇರ್ಬೋದು, ಈ ಥರ ತುಂಬಾ ಬಿಸ್ನೆಸ್ಗಳು ಬರ್ತಾರೆ. ನಾನು ದಯವಿಟ್ಟು ಹುಷಾರಾಗಿರಿ ಮಾಡ್ತೀನಿ, ತಗೊಳ್ಳೋ ಮುಂಚೆ ಅಕಸ್ಮಾತ್. ಸೊ ಫ್ರಾಂಚೈಸಿ ತಗೋತೀನಿ, ಮತ್ತೊಂದು ತಗೋತೀನಿ, ಎವ್ಯಾಲ್ಯೂಯೇಟ್ ಮಾಡೋಕೆ ಗೊತ್ತಾಗ್ತಿಲ್ಲ. ಹಂಗನ್ಬಿಟ್ಟು ಎಲ್ಲರೂ ಹಂಗೆ ಇರೋದಿಲ್ಲ. ಕೆಲವರು ನಿಜವಾಗ್ಲೂ ಜಿನಿಯನ್ ಇರುತ್ತೆ, ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತಾರೆ, ಕೆಲವ್ರು ಮಾಡಿರೋದಿಲ್ಲ. ನೀವು ಅದನ್ನು ಕೂಲಂಕುಷವಾಗಿ ವಿಚಾರಿಸ್ತೇನೆ, ಅಥವಾ ಅವರೊಂದು ಡಾಟಾ ಕೊಡ್ತಾರೆ, ಇಷ್ಟು ಬಿಸ್ನೆಸ್ ಆಗ್ತಿದೆ ತಿಂಗಳಿಗೆ, ಇಷ್ಟು ಕಸ್ಟಮರ್ಸ್ ಇದ್ದಾರೆ, ಇದಾಗ್ತಿದೆ, ಚೆನ್ನಾಗಿ ಓಡೋಕಿದ್ರೆ ನಾನು ಯಾಕೆ ಮಾರಲಿ? ಕರೆಕ್ಟ್, ನಾನೇ ಬೆಳಿತೀನಿ, ನಾನೇ ಮಾಡ್ಕೋತೀನಿ, ಚೆನ್ನಾಗಿ ಓಡ್ತಾ ಇಲ್ಲ. ಬಟ್ ಕೆಲವ್ರು ಮಾರೋರು ಇರ್ತಾರೆ, ಬಟ್ ನೀವು ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಗೊತ್ತಿಲ್ಲದೇನೆ ಅಲ್ಲಿ ಎಡುತ್ತಾ ಇದ್ದೀರಾ. ಈಗ ನಾನೊಂದು ಹೆಸರು ಹೇಳ್ತೀನಿ, ಅಂದರೆ ಆ ಬ್ರ್ಯಾಂಡ್ ಹೆಸರು ಹೇಳಲ್ಲ, ಒಂದು ಫೇಮಸ್ ಐಸ್ ಕ್ರೀಮ್ ಬ್ರ್ಯಾಂಡ್ ಅದು, ಬೆಂಗಳೂರು ಮಂಗಳೂರು ಎಲ್ಲರಿಗೂ ಗೊತ್ತಿರತ್ತಿದ್ದು. ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ನಮ್ದೆಲ್ಲೂ ಒಂದು ಬ್ರಾಂಚು ಇಲ್ಲ, ಔಟ್ಲೆಟ್ ಇಲ್ಲ ಅಂತ. ಅಂದ್ರೆ ನಮ್ದೆಲ್ಲೂ ಫ್ರಾಂಚೈಸೇ ಇಲ್ಲ ಅಂತ. ಅದು ತುಂಬಾ ಫೇಮಸ್ ಬ್ರ್ಯಾಂಡ್, ಅದು ಐಸ್ ಕ್ರೀಮ್ ಬ್ರ್ಯಾಂಡ್, ಅದು ಎಲ್ಲ ಕಡೆ ಫೇಮಸ್, ಬಟ್ ಅವರೇ ನಡೆಸ್ತಿದ್ದಾರೆ. ಖಂಡಿತ ಅಲ್ವಾ? ನಾನು ಯಾರಿಗೂ ಬಿಟ್ಕೊಡ್ವಾ. ಇನ್ನು ಕೆಲವ್ರಿಗೆ ಭಯನೂ ಇರುತ್ತೆ, ನಾನು ಇನ್ನೊಂದಷ್ಟು ಫ್ರಾಂಚೈಸಿ ಕೊಟ್ಟು ಅಲ್ಲಿ ಏನಾದರೂ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಹಾಳು ಮಾಡಿಬಿಟ್ರೆ, ಅಥವಾ ನನ್ನ ಕ್ವಾಲಿಟಿ ಹಾಳು ಮಾಡಿಬಿಟ್ರೆ, ಸೊ ಅಲ್ಲಿ ಎಷ್ಟೋ ಜನಕ್ಕೆ ಭಯ ಇಲ್ಲ. ನಾನು ಮಾಡ್ತೀರಾ ಸಾಕಪ್ಪ, ನಾನು ಫ್ರಾಂಚೈಸಿ ಕೊಟ್ಟು ದುಡ್ಡು ಮಾಡೋದಕ್ಕಿಂತ ನನ್ನ ಕಸ್ಟಮರಿಗೆ ಸರ್ವ್ ಮಾಡಿ ದುಡ್ಡು ಮಾಡ್ತೀನಿ, 10 ಜನಕ್ಕೆ ಸರ್ವ್ ಮಾಡಿದ್ರೂ ಪರವಾಗಿಲ್ಲ, ನನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅನ್ನೋಂಥವ್ರು ಇರ್ತಾರೆ, ತಪ್ಪೇನಿಲ್ಲ. ಎರಡೂ ಥರನೂ ಇರ್ತಾರೆ. ಅಂದರೆ ನಾನು ಸ್ಪೀಡಾಗಿ ಹೋಗಬೇಕು ಅನ್ನೋರು ಬೇಗ ಎಲ್ಲ ಕಡೆ. ಈಗ ನಾನು 10 ರೂಪಾಯಿ ಪ್ರಾಡಕ್ಟನ್ನ 100 ಜನಕ್ಕೆ ಮಾರಿದ್ರೂ 1000 ರೂಪಾಯಿನೇ, ನಾನು 100 ರೂಪಾಯಿ ಪ್ರಾಡಕ್ಟನ್ನ 10 ಜನಕ್ಕೆ ಮಾರಿದ್ರೂ 1000 ರೂಪಾಯಿನೇ. ನಾನು 10 ರೂಪಾಯಿ ತೊಗೊಂಡು 100 ಜನಕ್ಕೆ ಕೊಡ್ತೀನಿ, ತಪ್ಪೇನಿಲ್ಲ, ಫ್ರಾಂಚೈಸ್ ಮಾಡಲು. ಅಥವಾ ನಾನು 100 ರೂಪಾಯಿನೇ ಮಾಡ್ತೀನಿ, 10 ಜನಕ್ಕೆ ಕೊಡ್ತೀನಿ, ನಾನು 1000 ರೂಪಾಯಿ ತೊಗೊಂಡ್ರು, ಇದು ಅವ್ರ ಕಸ್ಟಮರ್ ಅಂದರೆ ಆ ಬಿಸ್ನೆಸ್ ಓನರ್ ಮೇಲೆ ಡಿಪೆಂಡ್ ಆಗುತ್ತೆ ಏನು. ಸೊ ಹಾಗಾಗಿ ಎರಡೂ ಇದೆ. ಬಟ್ ನೀವು ತಗೊಳ್ಳುವಾಗ ಯೋಚನೆ ಮಾಡಿ, ಅವ್ರು ಏನೇ ಹೇಳಿದ್ರು ಆ ಡಾಟಾನ ಎವ್ಯಾಲ್ಯೂಯೇಟ್ ಮಾಡಿ. ಸೇಲ್ಸ್ ಎಷ್ಟಾಗ್ತಿದೆ ರಿಪೋರ್ಟ್ ತೊಗೊಳ್ಳಿ, ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಳ್ಳಿ, ಬಿಲ್ ನೋಡಿ, ಯಾಕೆ ಹೋಗ್ತಿದ್ದಾರೆ ಚೆಕ್ ಮಾಡಿ, 1-2 ತಿಂಗಳು ಅಬ್ಸರ್ವ್ ಮಾಡಿ. ತುಂಬ ವಿಚಾರಗಳಿರುತ್ತೆ ಮೆಜರ್ ಮಾಡೋದಕ್ಕೆ, ಬಟ್ 90% ಮೆಜರ್ ಮಾಡಲ್ಲ. ಯಾಕೋ ನನ್ನ ಫ್ರೆಂಡೇ ಹೇಳಲ್ಲ, ಇಲ್ಲಿ ಮೋಸ ಹೋಗೋದೇ ಹಂಗೆ, ನನಗೆ ಗೊತ್ತಿರೋರೇ ಹೇಳ್ದ, ನಾನು ನೋಡ್ತಾ ಇದ್ದೀನಿ ಮಾಡ್ತಿದ್ರು, ಹೀಗಿದೆಯಂತೆ. ಏನೇ ನಂಬಿಕೆ ಇರಲಿ, ನೀವು ನಂಬಬೇಕಾಗಿರೋದು ಡಾಟಾ. ಕೋರ್ಟ್ಗೆ ಹೋದರೆ ನನಗೆ ನಂಬಿಕೆ ಇದೆ ಸರ್ ಇವ್ನು ಮಾಡ್ತಿದ್ದಾನೆ ನಮ್ಮವನು ಅಂದರೆ ಕೇಳಲ್ಲ, ಪ್ರೂಫ್ ಕೇಳ್ತಾರೆ. ಹಾಗೆ ಬಿಸ್ನೆಸ್ಸಲ್ಲಿ ವಿತೌಟ್ ಪ್ರೂಫ್ ಏನೂ ಡಿಸಿಷನ್ನ ತೊಗೊಳೋದಕ್ಕೆ ಹೋಗ್ಬೋದು. ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ರು ಮಾಡಿ ತುಂಬ ಚೆನ್ನಾಗಿ ದುಡ್ಡು ಮಾಡಿಬಿಟ್ರು ಅಂತ ಒಂದು. ಎರಡನೇದು, ಕೆಲವರು ಸ್ಟೋರಿಗಳು ಹೇಳ್ತಾರೆ ಗೊತ್ತಾ, ನಾನು ಬೆಂಗಳೂರಿಗೆ ಬಂದಾಗ 1 ರೂಪಾಯಿ ಜೋಬಲ್ಲಿ ಇಟ್ಕೊಂಬಂದೆ, ಇವತ್ತು 100 ಕೋಟಿ ರೂಪಾಯಿ ಸಾಮ್ರಾಜ್ಯ ಕಟ್ಟಿದ್ದೀನಿ. ಅಥವಾ ಇವತ್ತು ನಾನು ನಮ್ಮಮ್ಮ ಕೊಟ್ಟಿದ್ದು 100 ರೂಪಾಯಿ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದೆ, ನಾನಿವತ್ತು ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಆಗ್ಬಿಟ್ಟಿದ್ದೀನಿ ಅಂತ ಈ ಥರ ಸ್ಟೋರಿಗಳೆಲ್ಲ ಹೇಳಿರೋದು ನೀವು ಕೇಳಿರ್ತೀರ. ಈಗ ನಾನು ಬಿಸ್ನೆಸ್ ಶುರು ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇಟ್ಕೊಳ್ಳಿ. ಈಗ ಯಾರೋ ನಮ್ಮ ಸ್ನೇಹಿತರು ನೋಡ್ತಿರೋರು, ಅಂದರೆ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಅವನಲ್ಲಿ ಆ್ಯಕ್ಚುಲಿ ಇರಬೇಕಾದಂಥ ಕ್ವಾಲಿಟೀಸ್ ಏನೇನು?
ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗಬೇಕು ಅಂತಂದರೆ 3 ಕ್ವಾಲಿಟೀಸ್ ಇಂಪಾರ್ಟೆಂಟ್ ಇದೆ. ಅಂದರೆ ಒಂದು 3 ಪಾರ್ಟ್ ಅಂತ ಕರಿತೀವಿ ಬಿಸ್ನೆಸ್ಸಲ್ಲಿ. ಒಂದು ಟೆಕ್ನಿಕಲ್ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಕರಿತೀವಿ, ಟೆಕ್ನಿಕಲ್ ಪಾರ್ಟ್ ಆಫ್ ದ ಬಿಸ್ನೆಸ್, ಮ್ಯಾನೇಜರಿಯಲ್ ಪಾರ್ಟ್ ಆಫ್ ದ ಬಿಸ್ನೆಸ್, ಇನ್ನೊಂದು ಆಂಟ್ರಪ್ರನಲ್ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಕರೀತಾರೆ. ಉದಾಹರಣೆ ಕೊಡ್ತೀನಿ ನಾನು. ಈಗ ನೀವೊಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಒಂದು ಕ್ಲಿನಿಕ್, ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಟೆಕ್ನಿಕಲ್ ಪಾರ್ಟ್ ಅಂದರೆ ಏನು? ಇಲ್ಲಿ ಟೆಕ್ನಿಕಲ್ ಪಾರ್ಟ್ ಅಂತಂದರೆ ಡಾಕ್ಟರು ಯಾವುದೇ ಪೇಷಂಟು ಏನೇ ಕಾಯಿಲೆ ಇದ್ದರೂ ಟ್ರೀಟ್ಮೆಂಟ್ ಮಾಡೋದಕ್ಕೆ ಗೊತ್ತಿದೆ. ಇದು ಟೆಕ್ನಿಕಲ್ ಪಾರ್ಟ್ ಆಫ್ ದ ಬಿಸ್ನೆಸ್. ಅಂದರೆ ಹಿ ಈಸ್ ವೆರಿ ಗುಡ್ ಅಟ್ ಟ್ರೀಟಿಂಗ್ ಡಿಸೀಸಸ್. ಡೇ ಟು ಡೇ ಆಪರೇಷನ್ ಬಿಸ್ನೆಸ್ ನಡೆಯೋದೇ ಟೆಕ್ನಿಕಲ್ ಪಾರ್ಟ್ ಮೇಲೆ. ಇದು ಚೆನ್ನಾಗಿರಬೇಕು. ಇನ್ನೊಂದು ಮ್ಯಾನೇಜರಿಯಲ್ ಪಾರ್ಟ್ ಅಂತ ಬರುತ್ತೆ. ಇಲ್ಲಿ ನಾನು ಎಷ್ಟು ಜನ ಸ್ಟಾಫ್ನ ಹೈರ್ ಮಾಡಬೇಕು, ಎಷ್ಟು ಜನ ಡಾಕ್ಟರ್ಸ್ ಬೇಕು, ಯಾವ ರೀತಿ ಕೆಲಸ ತೆಗೆಸ್ಕೋಬೇಕು, ರಿಸೆಪ್ಷನಿಸ್ಟ್ ಏನು ಮಾಡಬೇಕು, ನರ್ಸ್ ಏನು ಮಾಡಬೇಕು, ಕಂಪ್ಲೀಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಪೀಪಲ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಇದೆಲ್ಲ ಮ್ಯಾನೇಜರಿಯಲ್ ಸ್ಕಿಲ್ಸ್ ಅಂಡರಲ್ಲಿ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಒನ್ ಬರೋದು ಆಂಟ್ರಪ್ರನಲ್ ಸ್ಕಿಲ್ಸ್ ಅಂತ. ಅಂದರೆ ನಾನು ಬಿಸ್ನೆಸ್ ದೊಡ್ಡದಾಗಿ ಬೆಳೆಸೋಕು ಅಂದರೆ ಏನು ಮಾಡಬೇಕು, ಅಂದರೆ ನಾನು ಬಿಸ್ನೆಸ್ನ ದೊಡ್ಡದಾಗಿ ಬೆಳೆಸಬೇಕು ಅಂದರೆ ಏನು ಮಾಡಬೇಕು, ಕಾಂಪಿಟೇಷನ್ ಜಾಸ್ತಿ ಇದ್ದರೆ ಏನು ಮಾಡಬೇಕು, ಹೊಸ ಹೊಸ ಸ್ಟ್ರಾಟಜಿ ಹೇಗೆ ಕ್ರಿಯೇಟ್ ಮಾಡಲಿ, ಹೊಸ ಹೊಸ ಬ್ರ್ಯಾಂಚಸ್ಗಳು ಹೇಗೆ ಕ್ರಿಯೇಟ್ ಮಾಡಲಿ, ಈ ರೀತಿ ವರ್ಕ್ ಮಾಡೋದನ್ನು ಆಂಟ್ರಪ್ರನಲ್ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಕರೀತಾರೆ. ಇವು 3 ಪಾರ್ಟಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವರು ತುಂಬ ದೊಡ್ಡದಾಗಿ ಬೆಳೀತಾ ಹೋಗ್ತಾರೆ. ಬಟ್ ಮೆಜಾರಿಟಿ ಆಫ್ ದಿ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಏನಂದರೆ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ. ಈ ಉದಾಹರಣೆ, ನಾನು ಯಾವುದೋ ಒಂದು ಸಣ್ಣ ಪುಟ್ಟ ವರ್ಕ್ಶಾಪಲ್ಲಿ ಕೆಲಸ ಮಾಡಿದ್ದೆ, ಅಲ್ಲಿ ಮಿಷಿನ್ ಅಲ್ಲಿ ಮಿಷಿನ್ ಆಪ್ರೇಟ್ ಮಾಡೋದಕ್ಕೆ ಬರುತ್ತೆ, ನಾನು ಒಂದು ಸ್ವಂತ ಮಿಷಿನ್ ಹಾಕಿದೆ, ರನ್ ಮಾಡಿದೆ, ನಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು. ಸೊ ಅಥವಾ ನಾನೊಂದು ಸ್ಯಾರಿ ಅಂಗಡಿನಲ್ಲಿ ವರ್ಕ್ ಮಾಡ್ತಿದ್ದೆ, ಆನ್ಲೈನಲ್ಲಿ ಮಾಡ್ತಾಯಿದ್ರು, ನೋಡಿಕೊಂಡೆ, ನಾನು ಆನ್ಲೈನಲ್ಲಿ ಮಾರೋದಕ್ಕೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಎಲ್ಲಿಂದ ತರ್ತಾರೆ ಗೊತ್ತು, ಅದನ್ನು ತೊಗೊಂಬಂದು ಆನ್ಲೈನಲ್ಲಿ ಪೋಸ್ಟ್ ಮಾಡಿದೆ, ನಾನು ಮಾಡ್ತೀನಿ ಅಂತ ಬಂದೆ. ಅಂದರೆ ನೀವು ಮಾಡೋ ಕೆಲಸದ ಬಗ್ಗೆ ನಿಮಗೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು. ಅದರಲ್ಲಿ ಸ್ಟ್ರಾಂಗ್ ಇರೋದ್ರೆ, ಅದರಲ್ಲಿ ನೀವು ಸ್ಟ್ರಾಂಗ್ ಇದ್ದಾಗ ಅದು ಟೆಕ್ನಿಕಲ್ ಪಾರ್ಟ್ ಅಂತ ಕರೀತಾರೆ. ಅಂದರೆ ಡೇ ಟು ಡೇ ಆಪರೇಷನ್ಸನ್ನು ಹೇಗೆ ಮಾಡಬೇಕು. ಇನ್ನೊಂದು ಉದಾಹರಣೆ ತೊಗೋತೀನಿ, ನೀವು ಹೋಟೆಲ್ ಅಂತ ತೊಗೊಳ್ಳಿ. ಉದಾಹರಣೆ, ಹೋಟೆಲ್ ನಡೆಸೋರಿಗೆ ಗೊತ್ತಿರುತ್ತೆ ಕುಕ್ ಅಂದರೆ ಏನು, ತರಕಾರಿ ಎಲ್ಲಿಂದ ತರಬೇಕು, ಎಷ್ಟು ತಂದರೆ ವೇಸ್ಟ್ ಆಗುತ್ತೆ, ಎಷ್ಟು ಜನ ಕೆಲಸಗಾರರು ಬೇಕು, ಇದೆಲ್ಲ ನೀವು ಕೆಲಸ ಮಾಡಿದರೆ ನಿಮಗೆ ಟೆಕ್ನಿಕಲ್ ಪಾರ್ಟ್ ಗೊತ್ತಿರುತ್ತೆ. ಸೊ ಮ್ಯಾನೇಜರಿಯಲ್ ಪಾರ್ಟ್ ಅಂತ ಬರುತ್ತೆ. ಅಪ್ಪಿತಪ್ಪಿ ಕೆಲಸಗಾರ ಕೈ ಕೊಟ್ಟರೆ ಏನು ಮಾಡಬೇಕು, ಅಥವಾ ಕುಕ್ ಕೈ ಕೊಟ್ಟರೆ ಏನು ಮಾಡಬೇಕು, ಕೆಲಸದವ್ರು ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅಂದರೆ ಏನು ಮಾಡಬೇಕು, ಸಿಸ್ಟಮ್ಯಾಟಿಕಾಗಿ ಹೇಗೆ ಕೆಲಸ ತೆಗೆಸ್ಕೋಬೇಕು, ಇದೆಲ್ಲ ಮ್ಯಾನೇಜರಿಯಲ್ ಪಾರ್ಟಲ್ಲಿ ಬರುತ್ತೆ. ಇನ್ನು ಆಂಟ್ರಪ್ರನಲ್ ಪಾರ್ಟ್ ಅಂತ ಬಂದಾಗ ಹೋಟೆಲಿಗೆ ಜಾಸ್ತಿ ಜನ ಕಸ್ಟಮರ್ಸ್ ಬರೋದಕ್ಕೆ ಏನು ಮಾಡಬೇಕು, ಅಕ್ಕಪಕ್ಕ ಕಾಂಪಿಟೇಟರ್ಸ್ ಬಂದರೂ ನನ್ನ ಕಸ್ಟಮರ್ಸು ಬೇರೆ ಹೋಟೆಲಿಗೆ ಹೋಗದೇ ಇರೋದಕ್ಕೆ ನಾನು ಏನೇನು ಮಾಡ್ಬೋದು, ಇದೆಲ್ಲ ಆಂಟ್ರಪ್ರನಲ್ ಪಾರ್ಟಲ್ಲಿ ಬರ್ತಾ ಹೋಗುತ್ತೆ. ಸೊ ಟೆಕ್ನಿಕಲ್ ಅಂದರೆ ಕೋರ್ ಆಪ್ರೇಷನ್, ಮ್ಯಾನೇಜರಿಯಲ್ ಅಂದರೆ ರಿಸೋರ್ಸು, ಪೀಪಲ್ಲು, ಮನಿ ಮ್ಯಾನೇಜ್ಮೆಂಟ್. ಇನ್ನೊಂದು ಆಂಟ್ರಪ್ರನಲ್ ಅಂತಂದರೆ ಬಿಸ್ನೆಸ್ ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಕಾಗಿರುವಂಥ ಒಂದಷ್ಟು ಕ್ವಾಲಿಟೀಸ್. ಇದು 3 ಇದ್ದರೆ ಮಾತ್ರ ಒಬ್ಬ ಬಿಸ್ನೆಸ್ ಮ್ಯಾನ್ ಸಕ್ಸಸ್ಫುಲ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕೆಲವರಿಗೆ ಒಂದು ನಂಬಿಕೆಗಳಿರುತ್ತೆ, ಬಿಸ್ನೆಸ್ಸಲ್ಲಿ ನಂಬಿಕೆ ಕೂಡ ಮ್ಯಾಟ್ರ್ ಆಗುತ್ತೆ. ಕೆಲವರು ನಾನು ಇಲ್ಲಿ ಓಪನ್ ಮಾಡಿದ್ದಕ್ಕೆ ನಂಗೆ ಲಕ್ ವರ್ಕ್ ಆಯಿತು, ನಾನು ಇವ್ರು ಬಂದರೆ ಇಬ್ಬನ್ನು ಕಟ್ ಮಾಡಿದ್ದಕ್ಕೆ ವರ್ಕ್ ಆಯಿತು, ನಾನು ಮಂಗಳವಾರನೇ ಶುರು ಮಾಡಿದೆ ಲಕ್ ಆಯಿತು, ಈ ಟೈಮಲ್ಲಿ ಈ ನಕ್ಷತ್ರನೇ ಬಂತು ಶುರು ಆಯಿತು. ಕೆಲವೊಂದು ನಂಬಿಕೆ ಇರುತ್ತಲ್ಲ, ಅದು ಅವ್ರಿಗೆ ಪಾಸಿಟಿವ್ ಆಗ್ಬೋದು, ಕೆಲವರು ಉಲ್ಟಾ ನೋಡಿಬೋದು. ಈ ಥರದ ನಂಬಿಕೆಗಳು ಇದು ಎಷ್ಟು ಮಟ್ಟಿಗೆ ಪ್ಲೇ ಮಾಡುತ್ತೆ? ನನ್ನನ್ನು ಕೇಳಿದ್ರೆ ಬಿಸ್ನೆಸ್ಸಿಗೆ ಬರಲೇಬೇಡಿ. ಬಿಸ್ನೆಸ್ ಈಸ್ ಆಲ್ ಅಬೌಟ್ ಡಾಟಾ. ನಂಬಿಕೆ ಅನ್ನೋದು ಇನ್ಸೈಡ್ಸ್ ಯಾವುದು ಪ್ರೂಫ್ ಇರಲ್ಲ, ನಿಮ್ಮ ನಂಬಿಕೆ ಅಷ್ಟೇ. ಬಟ್ ಬಿಸ್ನೆಸ್ಸಿಗೆ ಬರೋರು ಡಾಟಾ ನೋಡಿ, ಪ್ರೂಫ್ ನೋಡಿ. ಪ್ರೂಫ್ ನೋಡದೆ ಏನಕ್ಕೂ ಬರಬೇಡಿ. ಇದು ಯಾವುದೂ ವರ್ಕ್ ಆಗಲ್ಲ ಬಿಸ್ನೆಸ್ಸಲ್ಲಿ. ಒಂದು ದುಡ್ಡು ದುಡಿಯೋಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದ್ರಿಂದ ದುಡ್ಡು ಬರುತ್ತೆ ಹೊರತು ಮನಸ್ಸಿಗೆ ಬಂದಿದ್ದನ್ನೆಲ್ಲ ಮಾಡೋದ್ರಿಂದ ದುಡ್ಡು ಬರೋದಿಲ್ಲ. ಹಾಗೆಯೇ ಬಿಸ್ನೆಸ್ಸು ಅಷ್ಟೇ. ಬಿಸ್ನೆಸ್ ದೊಡ್ಡದಾಗಿ ಬೆಳೆಯೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದ್ರಿಂದ ಬಿಸ್ನೆಸ್ ದೊಡ್ಡದಾಗಿ ಬೆಳೆಯುತ್ತೆ ಹೊರತು ಸುಮ್ಮನೆ ಈ ರೀತಿ ಲಕ್ಕು ಮತ್ತೊಂದು ಇದ್ರ ಮೇಲೆ ನಂಬ್ಕೊಂಡಿರೋದ್ರಿಂದ ಬಿಸ್ನೆಸ್ ಬೆಳೆಯೋದಿಲ್ಲ. ಅಂದರೆ ಬಿಸ್ನೆಸ್ ಬೇರೆ, ಸೆಂಟಿಮೆಂಟ್ಸ್ ಬೇರೆ, ಎಮೋಷನ್ಸ್ ಬೇರೆ. ಬಟ್ ಮಾರ್ಕೆಟಿಂಗಲ್ಲಿ ಎಮೋಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಅದು ಬರಲಿ. ಬಟ್ ಆಸ್ ಎ ಪರ್ಸನ್ ನೀವು ಇಲ್ಲ, ಅದು ಬೇರೆ ಬರಲ್ಲ. ಆ ಥರ ನಂಬೋದಕ್ಕೆ ಹೋಗಬೇಡಿ. ಈಗ ನನ್ನ ಹತ್ರ ಬಂದಾಗ ಎಷ್ಟೋ ಜನ ಹೇಳ್ತಾರೆ, ಸರ್ ಈಗ ನೀವು ಹೇಳಿದ ಉದಾಹರಣೆನೇ ಹೇಳ್ತಾರೆ, ಅದೆಲ್ಲ ಸುಳ್ಳು, ಬನ್ನಿ ನಾನು ರಿಯಲ್ ಪ್ರಾಬ್ಲಮ್ ಏನು ಅಂತ ಹೇಳಿ ನಾವು ಕೋರ್ ಪ್ರಾಬ್ಲಮ್ಗೆ ಹೋಗ್ತೀವಿ, ರೂಟ್ ಕಾಸ್ಗೆ ಹೋಗ್ತೀವಿ. ಅಂದರೆ ರೂಟ್ಗೆ ಹೋಗ್ತೀವಿ, ಪ್ರಾಬ್ಲಮ್ ಎಲ್ಲಿಂದ ಶುರುವಾಗಿದೆ. ಸೊ ಆ ಪ್ರಾಬ್ಲಮ್ ರೂಟ್ ಕಾಸ್ ಏನು ಅಂತ ತಿಳ್ಕೊಂಡು ಅಲ್ಲಿ ನಾವು ಸಾಲ್ವ್ ಮಾಡೋದಕ್ಕೆ ವರ್ಕ್ ಮಾಡ್ತೀವಿ. ಡಾಟಾ ಸಮೇತ ವರ್ಕ್ ಮಾಡ್ತೀವಿ. ಸುಮ್ಮನೆ ಇನ್ಸೈಟ್ಸ್ ಮೇಲೆ ಅಥವಾ ನಂಬಿಕೆ ಮೇಲೆ ವರ್ಕ್ ಮಾಡಲ್ಲ, ಡಾಟಾ ತೊಗೋತೀವಿ. ಯಾಕೆ ಜಾಸ್ತಿ ಜನ ಬರ್ತಾ ಇಲ್ಲ ಕೂರಿಸ್ಕೋತೀವಿ. ಜಾಸ್ತಿ ಜನ ಬರೋದಕ್ಕೆ ಏನೇನು ಮಾಡಿದ್ದೀರಾ, ಮಾರ್ಕೆಟಿಂಗ್ ಏನು ಮಾಡಿದ್ದೀರಾ, ಅಥವಾ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಎಷ್ಟಿದೆ, ಅಡ್ವರ್ಟೈಸ್ಮೆಂಟ್ಸ್ ಏನು ರನ್ ಮಾಡಿದ್ದೀರಾ, ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ನೆಕ್ಸ್ಟ್ ಕ್ವಾಲಿಟಿ ಹೇಗಿದೆ ಅಡ್ವರ್ಟೈಸ್ಮೆಂಟು, ಏನು ಮೆಸೇಜ್ ಕೊಡ್ತಾ ಇದ್ದೀರಾ, ಒಂದೊಂದು ಡೀಪಾಗಿ ಹೋದಾಗ ಎಲ್ಲಿ ಪ್ರಾಬ್ಲಮ್ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ಈ ಬೇರೆ ನೀವೇನೇನು ಹೇಳಿದ್ರಿ ಅದು ಯಾವುದು ಬಿಸ್ನೆಸ್ಸಲ್ಲಿ ಉಪಯೋಗ ಬರೋದು.
ಈಗ ಉದಾಹರಣೆಗೆ ಅವಾಗೊಂದು ಟ್ರೆಂಡ್ ಬಂದು ಶುರು ಆಯಿತು, ನಿಮಗೆ ಗೊತ್ತಿರಬೇಕು. ಒಟ್ಟಿಗೆ ಎರಡು ಸಿನಿಮಾಗಳು ಕನ್ನಡದಲ್ಲಿ ಆಲ್ ಟೈಮ್ ರೆಕಾರ್ಡ್ ಕ್ರಿಯೇಟ್ ಮಾಡಿದಂಥ ಹಿಸ್ಟಾರಿಕಲ್ ಸಿನಿಮಾಗಳದು. ಒಂದು ಮುಂಗಾರು ಮಳೆ ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ದುನಿಯಾ. ಒಂದು ಲವ್ ಸ್ಟೋರಿ. ಮುಂಗಾರು ಮಳೆ ಅನ್ನೋದು ಅಫ್ಕೋರ್ಸ್ ಎಲ್ಲ ಕನ್ನಡಿಗರು ನೋಡಿರ್ತಾರೆ ಸಿನಿಮಾ. ಆ್ಯಂಡ್ ದುನಿಯಾ ಅನ್ನೋದು ಒಂದು ರೌಡಿಸಮ್ ಏನೋ ಒಂದು ಆ ಥರ ಸಬ್ಜೆಕ್ಟ್. ಅವಾಗ ನೀವು ನೋಡಿದ್ರೆ ಈ ಫಿಲ್ಮ್ಗಳು ರಿಲೀಸ್ ಆಗಿ ಹೊಸಬ್ರ ಜೊತೆ ಮಾಡಿದಂಥ ಸಿನಿಮಾಗಳು ಹಿಟ್ ಆಯಿತು, ಸೆನ್ಸೇಷನ್ ಕ್ರಿಯೇಟ್ ಆಯಿತು ಇಂಡಸ್ಟ್ರಿಲಿ, ಸಿಕ್ಕಾಪಟ್ಟೆ ಕೋಟಿಗಳಿದ್ದು ಗಟ್ಟಲೆ ದುಡ್ಡು ಬಾಚಿದಂಥ ಸಿನಿಮಾಗಳು. ಅದಾದ್ಮೇಲೆ ನೋಡಿದ್ರೆ ತುಂಬ ಸಿನಿಮಾಗಳು ಮಳೆ ಮಾತೆತ್ತರ ಮಳೆ, ಹೀರೋ ನೆನೆಯೋದು, ಬರೀ ಮುಂಗಾರು ಮಳೆ ಥರನೇ ಒಂದು ಸಿನಿಮಾ. ಯಾರನ್ನ ಕೇಳಿ ಸಿನಿಮಾ ಮುಂಗಾರು ಮಳೆ ಫೀಲಲ್ಲೇ ಇದೆ, ಮುಂಗಾರು ಮಳೆ ಥರ ಸಿನಿಮಾ ಅಂತ. ಇನ್ನೊಂದು ಎಕ್ಸಾಂಪಲ್ ಕೊಡಿದ್ರೆ ದುನಿಯಾ ಥರ ಇದೆ, ರೌಡಿಸಮ್ ಇದೆ, ಅದು ಇದು ಅಂತ. ಬಟ್ ಅದನ್ನೇ ಫಾರ್ಮುಲಾ ಥರ ಇಟ್ಕೊಂಡು ಮಾಡಿದಂಥವ್ರಿಗೆ ಯಾರಿಗೂ ಕ್ಲಿಕ್ ಆಗಲಿಲ್ಲ, ವರ್ಕ್ ಆಗಲಿಲ್ಲ. ಇದೇ ಥರನೇ ಮಾಡಿರ್ಬೋದು, ಇನ್ನೂ ಚೆನ್ನಾಗಿ ದುಡ್ಡು ಖರ್ಚು ಮಾಡಿರ್ಬೋದು. ಆದರೆ ಇದೆರಡಕ್ಕಾದಂಥ ಮ್ಯಾಜಿಕ್ಕು ಇದೇ ಪ್ಯಾಟರ್ನ್ ಫಾಲೋ ಮಾಡಿದ್ರು ಕೂಡ ತುಂಬ ಜನಕ್ಕೆ ಅದು ವರ್ಕೇ ಆಗಲಿಲ್ಲ. ಯಾಕೆ? ನಾನು ಆಲ್ರೆಡಿ ಹೇಳಿದೆ ಸರ್ ನಿಮಗೆ, ಐದರ್ ಡೂ ಇಟ್ ಫಸ್ಟ್ ಆರ್ ಡೂ ಇಟ್ ಯೂನಿಕ್. ಹೊಸದಾಗಿ ಮಾಡಿದ್ರು, ಸ್ಟಾರ್ಟಿಂಗ್ ಯಾರೂ ನೋಡಿಲ್ದೇ ಇರಲಿಲ್ಲ, ಏನೋ ವಿಚಿತ್ರ ಅಂದರೆ ಏನೋ ವಿಶೇಷವಾಗಿದೆ, ಯೂನಿಕ್ ಆಗಿದೆ, ಕ್ಲಿಕ್ ಆಯಿತು. ಎರಡನೇ ಸಲಿನೂ ಅದೇ ಬಂತು. ಒಂದೇ ಜೋಕಿಗೆ ಎಷ್ಟು ಸಲ ನಕ್ಕಿದ್ದೀರಾ? ಇನ್ನೊಂದು ಅಪ್ಗ್ರೇಡ್ ಆಗ್ತಿಲ್ಲ. ಇವತ್ತಿಗೆ ಜನಕ್ಕೆ ಏನು ಬೇಕು, ಅವ್ರ ನೀಡ್ ಏನು, ಒಂದು ಮೂವಿ ನೋಡೋರಿಗೆ ಯಾವ್ಯಾವ ಥರ ಇರಬೇಕು. ಈಗ ನೀವು ಒಂದು ಸಲ ಮೂವಿ ನೋಡಿದ್ದು ಇನ್ನೊಂದು ಮೂವಿ ಇದ್ದರೆ ರಿವ್ಯೂಸ್ ಬ್ಯಾಡ್ ಬಂದೇ ಬರುತ್ತೆ ಸರ್. ಇಲ್ಲಿ ಕ್ರಿಯೇಟ್ ಮಾಡೋರಿಲ್ಲ, ಕಾಪಿ ಮಾಡೋರು ಜಾಸ್ತಿ ಇದ್ದಾರೆ. ಅವ್ರು ಮಾಡಿದ್ರು ಅದೇ ಥರ ನಾನು ಮಾಡ್ತೀನಿ. ಅಲ್ಲ, ಕೆಲವೊಂದ್ಸರಿ ಹಿಂಗೂ ವರ್ಕ್ ಆಗ್ಬೋದಲ್ವಾ? ಅದೊಂದು ಫೇಮಸ್ ಸೇಯಿಂಗ್ ಇದೆ, ಏನು ಅಂದರೆ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ. ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ? ಈಗ ಅವ್ರು ಏನು ಪ್ರೆಸೆಂಟ್ ಮಾಡಿದ್ರು ಅದನ್ನೇ ಪ್ರೆಸೆಂಟ್ ಮಾಡ್ತೀನಿ, ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೀನಿ, ವರ್ಕ್ ಆಗಲ್ಲ. ಬಟ್ ಯೂನಿಕ್ಕಾಗಿ ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ಅಲ್ಲಿಗಿನ್ನ ವೆರೈಟಿ ಏನು ಕೊಡ್ತೀನಿ, ಅದರಲ್ಲಿ ಮಸಾಲ ಏನು ಹಾಕ್ತೀನಿ. ಎಲ್ಲ ಸೇಮೇ ಇದ್ದಾಗ ಫ್ಲಾಪ್ ಆಗ್ತಿದೆ. ಒಂದು ಸ್ಟೋರಿನ 10 ಥರ ಹೇಳ್ಬೋದು, ಬಟ್ ಒಂದೇ ಥರ ಹೇಳ್ತಿದ್ದೀನಿ, ಫೇಲ್. ಬಟ್ ಇನ್ನೊಂದು ಸ್ಟಡಿ ಮಾಡಬೇಕಾಗುತ್ತೆ ಸರ್, ಮಾರ್ಕೆಟ್ ಸ್ಟಡಿ. ಅಂದರೆ ಈಗ ನಾನೇ ಒಂದು ಜೋಕಿಗೆ ಇನ್ನೊಂದು ಸಲ ನಾನು ನಗಲ್ಲ. ಸರಿ, ಉಗ್ರಂ ಇಲ್ಲಿ ಇದಾಯಿತು, ಸಲಾರ್ ವರ್ಲ್ಡ್ ವೈಡ್ ಆಯಿತು. ಸೊ ಉಗ್ರಂ ಮಾಡಿದ್ರು ಕರ್ನಾಟಕಕ್ಕೆ ಮಾತ್ರ ಗೊತ್ತಿತ್ತು, ಪ್ರೊಡ್ಯೂಸರಿಗೆ ಗೊತ್ತಿತ್ತು, ಡೈರೆಕ್ಟ್ರಿಗೆ ಗೊತ್ತಿತ್ತು, ಇದು ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ವೈರಲ್ ಆಗಿಲ್ಲ, ಮಾಡಿದ್ರು. ಬಟ್ ಅದೇ ಉಗ್ರಂ ಥರನೇ ಇನ್ನೊಂದು 4 ಬಂದರೆ ಯಾರೂ ನೋಡೋದಿಲ್ಲ. ಕರೆಕ್ಟ್. ಸೊ ಅಲ್ಲಿ ನೀವು ಯೋಚನೆ ಮಾಡಬೇಕು. ಈಗ ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಈಗ ಕನ್ನಡದವ್ರಿಗೆ ಮಾತ್ರ ಗೊತ್ತು ಅಂತ ಡೈರೆಕ್ಟರ್ ಗೊತ್ತಿಲ್ಲ ಅಂತಲ್ಲ. ಕನ್ನಡದವ್ರು ಏನು ಕಮೆಂಟ್ ಮಾಡಿದ್ರು, ಅಯ್ಯೋ ಉಗ್ರಮ್ಮೇ ಇನ್ನೊಂದು ಸರಿ ನೋಡಿದಾಗ ಆಯಿತು ಅಂತ. ಬಟ್ ಆ್ಯಕ್ಚುಲಿ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಗೊತ್ತು, ಮಾರ್ಕೆಟ್ ನಾನು ಚಿಕ್ಕದಾಗಿ ಬಿಟ್ಟಿದ್ದೆ, ಈಗ ನನಗೆ ಲಾರ್ಜ್ ಆಡಿಯನ್ಸ್ ಆಗಿದೆ, ನಾನು ಅಲ್ಲೂ ದೊಡ್ಡದಾಗಿ ಮಾಡ್ತೀನಿ. ಆ ಥರ ಮಾಡಿದ್ರೆ ವರ್ಕ್ ಆಗುತ್ತೆ. ಬಟ್ ಇಲ್ಲೇನು ಮಾಡಿದ್ರು ಅಲ್ಲೇ ಮಾಡಿದೆ, ಇದೇ ಟಾರ್ಗೆಟ್ ಆಡಿಯನ್ಸು, ಇದೇ ಸ್ಟೋರಿ, ಅದೇ ಕತೆ, ವರ್ಕ್ ಆಗಲ್ಲ. ಸೊ ಹೇಳೋ ರೀತಿ ಮೇಲೆ ಹೋಗುತ್ತೆ, ಆಮೇಲೆ ಪ್ರೆಸೆಂಟ್ ಮಾಡೋ ರೀತಿ ಮೇಲೆ ಹೋಗುತ್ತೆ. ಅಲ್ಲ, ಈಗ ನೀವು ಪ್ರೆಸೆಂಟ್ ಅಂತ ಹೇಳ್ತಿದ್ರಲ್ಲ, ನೀವು ತುಂಬ ಸರಿ ಹೇಳ್ತಿದ್ರ, ಪ್ರೆಸೆಂಟ್ ಮಾಡೋದ್ರ ಮೇಲೆ ಹೋಗುತ್ತೆ, ಪ್ರೆಸೆಂಟ್ ಮಾಡೋದ್ರ ಮೇಲೆ ಹೋಗುತ್ತೆ ಅಂತ. ಈಗ ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಒಂದು 1 ಲಕ್ಷ ಖರ್ಚು ಮಾಡಿ ಒಂದು ಬಿಸ್ನೆಸ್ನ ಶುರು ಮಾಡಿಬಿಟ್ರು. ಲೆಟ್ಸ್ ಸಿಂಪಲಾಗಿ ಹೇಳ್ತೀನಿ, ಎಲ್ಲರಿಗೂ ಅರ್ಥ. ಒಂದು ಉಪ್ಪಿನಕಾಯಿ ಬಿಸ್ನೆಸ್ ಅಂತಲೇ ಅಂದ್ಕೊಳ್ಳಿ. ಮನೇಲಿ ಯಾವುದೋ ಒಂದು ಹೆಣ್ಮಕ್ಳು ಸೇರಿಕೊಂಡ್ರು ಒಂದು ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡಿಬಿಟ್ರು. 1 ಲಕ್ಷ ಹಾಕಿದ್ದೀನಿ ನಾನು ಬಂಡವಾಳಕ್ಕೆ, ತರಕ್ಕೆ, ಲೇಬರ್ಗೆ ಎಲ್ಲ ರೆಡಿ ಮಾಡಿದ್ದೀನಿ. ನೀವು ಪ್ರೆಸೆಂಟ್ ಮಾಡೋ ರೀತಿ ಅಂತ ಅಂದರೆ, ಪ್ರೆಸೆಂಟ್ ಅಂದರೆ ಈ ಮಾರ್ಕೆಟಿಂಗು ಇದರೆಲ್ಲ ದುಡ್ಡು ಇನ್ವಾಲ್ವ್ ಆಗುತ್ತೆ. ತುಂಬ ಜನಕ್ಕೆ ಆ ಮಾರ್ಕೆಟಿಂಗ್ ಅದು ಇನ್ವಾಲ್ವ್ ಅದೊಂದು ಭಯ ಇರುತ್ತೆ, ಗೊತ್ತಾ? ನೆಕ್ಸ್ಟ್ ಇನ್ವೆಸ್ಟ್ ಮಾಡೋದ್ರ ಮೇಲೆ. ಅದರಿಂದ ಹೆಂಗೆ ಓವರ್ಕಮ್ ಆಗ್ಬೋದು? ಸಿಂಪಲ್. ಭಯ ಯಾಕೆ ಬರುತ್ತೆ? ನನಗೆ ಸಬ್ಜೆಕ್ಟ್ ನಾಲೆಡ್ಜ್ ಇಲ್ಲ. ಸಬ್ಜೆಕ್ಟ್ ನಾಲೆಡ್ಜ್ ಅಂದರೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಬ್ರ್ಯಾಂಡಿಂಗ್ ಹೇಗೆ ಮಾಡಬೇಕು, ಕಸ್ಟಮರ್ಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ಈ ಸಬ್ಜೆಕ್ಟ್ ನಾಲೆಡ್ಜು ಇರೋದಿಲ್ಲ. ಸಬ್ಜೆಕ್ಟ್ ನಾಲೆಡ್ಜ್ ಯಾಕೆ ಇರೋದಿಲ್ಲ? ಅದಕ್ಕೆ ನೀವು ಜಾಸ್ತಿ ಸಮಯ ಕೊಟ್ಟಿರೋದಿಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಸಮಯ ಜಾಸ್ತಿ ಕೊಟ್ಟು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಿ, ಸಬ್ಜೆಕ್ಟ್ ನಾಲೆಡ್ಜ್ ಬಂತು. ಸಬ್ಜೆಕ್ಟ್ ನಾಲೆಡ್ಜ್ ಬಂದ ಮೇಲೆ ಕಾನ್ಫಿಡೆಂಟ್ ಬಂತು. ಕಾನ್ಫಿಡೆಂಟ್ ಬಂದ ಮೇಲೆ ಎಕ್ಸಿಕ್ಯೂಟ್ ಮಾಡಿದ್ರಿ, ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ರಿಸಲ್ಟ್ ಬಂತು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಬೆಂಗಳೂರು ಟ್ರಾಫಿಕಲ್ಲಿ ಫಸ್ಟ್ ಟೈಮು ಬೈಕೋ ಕಾರೋ ಓಡಿಸ್ಬೇಕು ಅಂತ ರೋಡ್ಗೆ ಹೇಳುತ್ತೆ. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಂಡ್ರೆ ಹೇಗಿರುತ್ತೆ? ಇಷ್ಟೊಂದು ಟ್ರಾಫಿಕ್ ಇದೆ, ಅಯ್ಯೋ ಇಲ್ಲಿ ನಾನು ಕಾರ್ ಓಡಿಸ್ತೀನ, ಅಯ್ಯೋ ಅವ್ನು ಅಡ್ಡ ಬಂದ, ತಡಿ ಅವನು ಹೋಗಲಿ, ಆಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ, ನಿಂತ್ಕೊಂಡೇ ಇರ್ತೀವಿ. ಅವತ್ತು ಹೋಗೋ ಸ್ಪೀಡು, ಅವತ್ತಿದ್ದಿದ್ದು ಭಯ. ಸೊ ಅವತ್ತು ನಾವು ಓಡಿಸೋವಂಥ ಒಂದು ಕಾನ್ಫಿಡೆನ್ಸು ಹೇಗಿತ್ತು, ಬಟ್ ನಿಲ್ಲಿಲ್ಲ, ಓಡಿಸಿದ್ವಿ. ಭಯ ಬಂತು, ಬಟ್ ಓಡಿಸಿದ್ವಿ. ಸೊ ಪ್ರಾಕ್ಟೀಸ್ ಮಾಡಿದ್ವಿ, ಮಾಸ್ಟರ್ ಆದ್ವಿ. ಇವಾಗ ಅದು ಎಷ್ಟೇ ಟ್ರಾಫಿಕ್ ಇದ್ದರೂ ನೀವು ಕಣ್ಣು ಮುಚ್ಕೊಂಡು ಕಾರ್ ಓಡಿಸಿದ್ರು ಕಾರ್ ಹೋಗ್ಬಿಡು.
ಇಲ್ಲಿ ಸಮಸ್ಯೆ ಏನು ಅಂತ ಅಂದರೆ ಅಲ್ಲಿ ಸಮಯ ಕೊಡ್ತಾ ಇಲ್ಲ ಕಲಿಯೋದಕ್ಕೆ. ಕಾರ್ ಆದರೆ ಓಡಿಸ್ಲೇಬೇಕು, ಕೊಟ್ರಿ ತಪ್ಪೋ ಸರಿನೋ ಮತ್ತೊಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ರಿ, ತಪ್ಪು ಮಾಡಿ ಕಲ್ತ್ರಿ, ಕೆಲವೊಂದ್ಸಲಿ ಬೇರೆಯವ್ರ ತಪ್ಪಿಂದ ಕಲ್ತ್ರಿ, ಬಟ್ ನಿಲ್ಲಿಸ್ಲಿಲ್ಲ. ಬಟ್ ಇಲ್ಲಿ 1-2 ಸರಿ ದುಡ್ಡು ಸುಟ್ಕೊಂಡ ತಕ್ಷಣನೇ ನಿಲ್ಲಿಸ್ಬಿಟ್ರಿ. ಸೊ ಒಂದು ಕಲಿಯೋದಕ್ಕೆ ಸಮಯ ಕೊಡ್ತಾ ಇಲ್ಲ. ಸಿಂಪಲಾಗಿ ಹೇಳ್ತೀನಿ, ಬೆಳೆಯೋ ಮಗು, ನಡೆಯೋದಕ್ಕೆ ಬಿಟ್ಟರೆ ಬಿದ್ದುಬಿಡುತ್ತೆ ಅಂತ ಏನಾದರೂ ನಡೆಯೋದಕ್ಕೆ ಬಿಡಲಿಲ್ಲ ಅಂದರೆ ಮಗು ನಡೆಯೋದನ್ನೇ ಕಲಿಯೋದಿಲ್ಲ. ಬಿಸ್ನೆಸ್ಸು ಅಷ್ಟೇ, 1-2 ಸರಿ ದುಡ್ಡು ಕಳ್ಕೊಂಡೆ ಅಂದ್ಬಿಟ್ಟು ನಾನು ದುಡ್ಡೇ ಹಾಕಲ್ಲ ಅಂದ್ಕೊಂಡ್ರೆ ಬಿಸ್ನೆಸ್ ಬೆಳೆಯೋದೇ ನಿಂತೋಗ್ಬೇಕು. ಈಗ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತು, ಬಟ್ ಜನಕ್ಕೆ ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಾಗ ಮುಂಚೆ ನೀವು ತಲುಪಿಸ್ಬೇಕು ಜನಗಳಿಗೆ ಹೇಗೆ ತಲುಪಿಸೋದು? ಫಸ್ಟ್ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕಾದ್ರೂ ನನಗೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ. ಅಲ್ಲಿಂದ ಶುರು ಆಗುತ್ತೆ ಕಾನ್ಫಿಡೆನ್ಸ್ ಅನ್ನೋದು. ಇಲ್ಲ ನನ್ನ ಪ್ರಾಡಕ್ಟ್ ಗ್ಯಾರಂಟಿ ಓಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಬ್ಲೈಂಡಾಗಿ ಬರಲ್ಲ. ನಾನು 4 ಜನಕ್ಕೆ ಹೋಗಿ ಕೊಡ್ತೀನಿ ನನ್ನ ಪ್ರಾಡಕ್ಟನ್ನು, ನೋಡ್ತಾರೆ, ನೋಡ್ತಾರೆ, ಇಷ್ಟಪಡ್ತಾರೆ, 4 ಜನಕ್ಕೆ ಹೇಳ್ತಾರೆ, ರಿಪೀಟೆಡಾಗಿ ತೊಗೋತಾರೆ. ಕಾನ್ಫಿಡೆಂಟ್ ಬರುತ್ತಾ ಬರಲ್ವಾ? ಆವಾಗ ಸುರೀರಿ ಮಾರ್ಕೆಟಿಂಗ್ಗೆ. 10 ಜನ ಬಂದರೆ 10 ಜನನೂ ರಿಪೀಟೆಡ್ ತೊಗೋತಿದ್ದಾರೆ. ಡಾಟಾ ನಂಬ್ತೀನಿ ನಾನು ತಿಂದೆ ನನಗೆ ಚೆನ್ನಾಗಿದೆ ಮಾರ್ತೀನಿ ಅಂದೋನು ಫೇಲ್ ಆಗ್ತಿದ್ದಾನೆ ಸರ್. ರಿಯಲ್ಲಾಗಿ ಹೋಗಿ 10 ಜನಕ್ಕೆ ಫ್ರೀಯಾಗೇ ಕೊಡಲಿ, ದುಡ್ಡು ಕೊಟ್ಟು ತೊಗೊಳಲ್ಲ, ಬೇಡ. ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಫ್ರೀಯಾಗಿ ಕೊಡಿ, 10 ಜನಕ್ಕೆ ಕೊಡಿ, ಒಪಿನಿಯನ್ ತೊಗೊಳ್ಳಿ, ಡಾಟಾ ತೊಗೊಳ್ಳಿ, ಟೆಸ್ಟಿಮೋನಿಯಲ್ಸ್ ತೊಗೊಳ್ಳಿ, ಏನನ್ಸುತ್ತೆ ರಿಯಲಾಗಿ ಕೇಳಿ. ಅಲ್ಲಿ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಒಂದು ಸರಿ ಕಾನ್ಫಿಡೆಂಟ್ ಬಂದಮೇಲೆ ಬಾಕಿದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ನೀವು ಅಂತೂ. ಎರಡನೇದು, ಇನ್ಫ್ಯಾಕ್ಟ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ 30,000 ಮೇಲೆ ಫಾಲೋವರ್ಸ್ ಇದ್ದಾರೆ. ಇವತ್ತು 30,000 ಏನಿದೆ, ಇವತ್ತೆಲ್ಲ ಲಕ್ಷಗಳಲ್ಲಿ ಇಟ್ಕೋತಾರೆ ಫಾಲೋವರ್ಸ್, ಇದೇನು 30,000 ಅಂತ ಅನ್ನಿಸ್ಬೋದು. ನನಗೆ ಒಂದು ಚೆನ್ನಾಗಿ ಅನಿಸಿದ್ದೇನು ಅಂದರೆ, ಆ 30,000 ಜನ ಕೂಡ ಬಿಸ್ನೆಸ್ ಮಾಡ್ತಿರೋರು, ಆ್ಯಂಡ್ ಅವ್ರುಗಳೆಲ್ಲ ನಿಮ್ಮ ಜೊತೆ ಟಚ್ಚಲ್ಲಿರೋರು. ಇಲ್ಲ, ಎಷ್ಟೋ ಜನ, ನಾನು ಈಗ 30,000 ಜನ ನನಗೆ ಅವ್ರ ಪ್ರಾಬ್ಲಮ್ ಆದಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಫಾಲೋ ಮಾಡ್ತಿರ್ತಾರೆ. ರಿಯಲಾಗಿ ಇಮಿಡಿಯೇಟಾಗಿ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದಾಗ ಕಾಂಟ್ಯಾಕ್ಟ್ ಮಾಡ್ತಾರೆ. ಫಸ್ಟ್ ವರ್ಡ್ ಏನು ಹೇಳ್ತಾರೆ ಅಂದರೆ, ಸರ್ ನಾವು 6 ತಿಂಗಳಿಂದ 1 ವರ್ಷದಿಂದ ನಿಮ್ಮ ಪೇಜೆಲ್ಲ ಫಾಲೋ ಮಾಡ್ತಾ ಇದ್ದೀವಿ, ನೀವು ಹೇಳಿದ್ದಷ್ಟು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಅಲ್ಲೇ ನಾವು ಎಷ್ಟೋ ಬೆಳೆದ್ಬಿಟ್ಟಿದ್ದೀವಿ ಸರ್. ನೈಸ್. ಸೊ ಅಂದರೆ ಒಂದು ಏನು ಅರ್ಥ ಆಗುತ್ತೆ ಅಂತ ಅಂದರೆ, ನಂಬರ್ 30,000 ಅನ್ನೋದಕ್ಕಿಂತ 30,000 ನಂಬರ್ಸು ಅಲ್ಲ, 30,000 ಇರೋರ್ಗೂ ನಾನು ಉಪಯೋಗ ಬರ್ತಾ ಇದ್ದೀನ ಅನ್ನೋದು ಇಲ್ಲಿ ಇದಾಗುತ್ತೆ. ಸೊ ಅಂದರೆ ನಾವು ಅಷ್ಟು ಗೈಡೆನ್ಸ್ ಕೊಡ್ತಾ ಇದ್ದೀವಿ. 30,000ಕ್ಕಿಂತ ಹೆಚ್ಚು ಬಿಸ್ನೆಸ್ ಓನರ್ಸೇ ನಮ್ಮನ್ನು ಫಾಲೋ ಮಾಡಿ, ಬೇರೆಯವ್ರು ಯಾರು ಮಾಡೋದಿಲ್ಲ. ಯಾಕಂದರೆ ಬೇರೆಯವ್ರು ನಾನೇನು ಹೇಳೋದೇ ಇಲ್ಲ. ಹಾಗಾಗಿ 30,000 ಜನ ನಂಬಿರೋಂಥ ಒಂದು ಬಿಸ್ನೆಸ್ ಕ್ಲಿನಿಕ್ ಅಂತ ಹೇಳಿದ್ರು ತಪ್ಪಾಗುತ್ತೆ. ಸೊ ಯಾವುದೇ ಥರ ಬಿಸ್ನೆಸ್ ಏನಾದರೂ ಸರಿ ನಿಮ್ಮನ್ನು ಕನ್ಸಲ್ಟ್ ಮಾಡಿ, ಯಾವುದೇ ಬಿಸ್ನೆಸ್ ಆಗಲಿ, ಟೆಕ್ನಿಕಲ್ ಪಾರ್ಟ್ ನಾವೇನು ಮಾಡೋದಕ್ಕೆ ನಾನು ಡಾಕ್ಟರ್ ಆಗೋದಕ್ಕಾಗೋದಿಲ್ಲ ಮತ್ತೆ ಓದಿ, ಅಥವಾ ನಾನು ಇನ್ನೊಂದೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಿಲ್ಲ. ಟೆಕ್ನಿಕಲ್ ಪಾರ್ಟಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ, ನಿಮಗೆ ಬಿಸ್ನೆಸ್ ಡೇ ಟು ಡೇ ಆಪ್ರೇಷನ್ಸ್ ಚೆನ್ನಾಗಿ ಗೊತ್ತು ಅಂತ ಅಂದರೆ, ಮ್ಯಾನೇಜರಿಯಲ್ ಮತ್ತು ಆಂಟ್ರಪ್ರನರ್ ಪಾರ್ಟಲ್ಲಿ ಯಾವುದೇ ಬಿಸ್ನೆಸ್ ಆಗಲಿ ನಮ್ಮ ಹತ್ರಕ್ಕೆ ಬನ್ನಿ, ನಾವು ಅದಕ್ಕೆ ರೆಡಿ ಸೊಲ್ಯೂಷನ್ಸ್ ಕೊಡ್ತೀವಿ. ಏನೇ ಪ್ರಾಬ್ಲಮ್ ಇಲ್ಲ, ಮಾರ್ಕೆಟಿಂಗ್ ಆಗ್ತಿಲ್ಲ, ಸೇಲ್ಸ್ ಆಗ್ತಿಲ್ಲ, ಮ್ಯಾನ್ ಪವರ್ ಪ್ರಾಬ್ಲಮ್ಮು, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇಲ್ಲ, ಸಿಸ್ಟಮ್ ಇಲ್ಲ, ನಾನಿಲ್ಲ ಅಂದರೆ ಬಿಸ್ನೆಸ್ಸೇ ಓಡಲ್ಲ, ಏನೇ ಪ್ರಾಬ್ಲಮ್ ತೊಗೊಂಬನ್ನಿ, ನಾವು ಬರೀ ಅಡ್ವೈಸ್ ಮಾಡಲ್ಲ, ಸಾಲ್ವ್ ಮಾಡಿಕೊಡ್ತೀವಿ. ನೀವೊಂದು ಕಾರ್ ತೊಗೊಂಡ್ರಿ, ಸರಿಯಾಗಿ ಓಡ್ತಾ ಇಲ್ಲ, ಶೋರೂಮಿಗೆ ಬಿಟ್ರಿ, ಸರ್ವಿಸ್ ಮಾಡಿದ್ರು ಕೊಟ್ಟರು, ಸರಿಯಾಗಿ ಓಡ್ತಿದೆ. ಹಾಗೆ ನಿಮ್ಮ ಬಿಸ್ನೆಸ್ ಪ್ರಾಬ್ಲಮ್ ತೊಗೊಂಬನ್ನಿ, ನಾವು ರಿಪೇರಿ ಮಾಡಿಬಿಟ್ಟು ಕೊಡ್ತೀವಿ, ಸ್ಮೂತಾಗಿ ಓಡುತ್ತೆ. ನೀವು ಎಷ್ಟು ದುಡ್ಡು ಮಾಡಬೇಕು ಅನ್ಕೋತೀರ ಅಷ್ಟು ದುಡ್ಡು ಮಾಡೋ ಥರ ರೆಡಿ ಮಾಡಿ ನಿಮಗೆ ಕೊಡ್ತೀವಿ. ಇದು ಬಿಸ್ನೆಸ್ ಕ್ಲಿನಿಕಲ್ಲಿ ಆಗುವಂಥ ಕೆಲಸ. ಬಿಸ್ನೆಸ್ ಅನ್ನೋದು ತುಂಬ ಜನಕ್ಕೆ ನೀವು ಹೇಳ್ದಂಗೆ ಡೆಫಿನೆಟ್ಲಿ ಎಲ್ಲದರಲ್ಲೂ ಸ್ಟ್ರಾಂಗ್ ಇರಬೇಕು. ಇನ್ನು ಕೆಲವರಿಗೆ ಒಂದು ಫ್ಯೂಚರ್, ಅದು ಒಂದು ಭರವಸೆ, ಅದು ಒಂದು ಸ್ವಲ್ಪ ಎಮೋಷ್ನಲ್ ಸೈಡ್ ಅದು. ಬಟ್ ಎಷ್ಟೋ ಜನಕ್ಕೆ ಪಾಪ ಅದು ಶುರು ಮಾಡಿಬಿಡ್ತಾರೆ, ಹೇಗೆ ಅಂತ ಕನ್ಫ್ಯೂಷನಲ್ಲೇ ಅವ್ರಿಗೆ ಸೊಲ್ಯೂಷನ್ ಗೊತ್ತಾಗಲ್ಲ, ಬರೀ ಪ್ರಾಬ್ಲಮ್ನೇ ಮಲ್ಟಿಪ್ಲೈಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ್ಯಂಡ್ ತುಂಬ ಜನ ಸ್ನೇಹಿತರ ಪಾಡ್ಕಾಸ್ಟ್ ನೋಡ್ತಿದ್ರೆ, ನೀವು ಯಾವುದೇ ಬಿಸ್ನೆಸ್ ಮಾಡಿರಿ, ಪ್ರತಿ ಬಿಸ್ನೆಸ್ಸಲ್ಲಿ ಏನೋ ಒಂದು ಸ್ವಲ್ಪ ಏನೋ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಬಿಸ್ನೆಸ್ ಕ್ಲಿನಿಕ್ ಇಸ್ ದ ರೈಟ್ ಸೊಲ್ಯೂಷನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಪಾಡ್ಕಾಸ್ಟಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿ, ಸೊ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮ್ಮ ನಾಲೆಜ್ ತುಂಬ ಜನಕ್ಕೆ ಸ್ಪ್ರೆಡ್ ಆಗಲಿ. ಎಷ್ಟು ಚೆನ್ನಾಗಿ ಸಿಂಪಲ್ ವಿಚಾರಗಳು ಹೇಳ್ತಾ ಹೋದರೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.